ತತ್ತ ನೀನೇ ದೇವ, ಸಕಲ ವಿಸ್ತಾರದ ರೂಹು ನೀನೇ ದೇವ, ವಿಶ್ವತೋ ಚಕ್ಷು ನೀನೇ ದೇವ, ವಿಶ್ವತೋ ಬಾಹು ನೀನೇ ದೇವ, ವಿಶ್ವತಃ ಪಾದ ನೀನೇ ದೇವ, ಕೂಡಲ ಸಂಗಮ ದೇವ. ಶರಣರ ದೈವರ ಕಲ್ಪನೆ ಇದೆಯಲ್ಲ, ಇದು ಅನನ್ಯವಾದಂಥ ಕಲ್ಪನೆ. ವೈವಿಧ್ಯತೆ ಅಂತನ್ನುವಂಥದ್ದು ವ್ಯಕ್ತಿಗತವಾಗಿರ್ತಕ್ಕಂಥ ಸಂಸ್ಕಾರದ ಅರುಹುಗಳನ್ನು ಅವಲಂಬಿಸಿ ನಮ್ಮ ಆಲೋಚನೆಯನ್ನು ನಾವು ಮಾಡ್ತೇವೆ. ಆದರೆ ಏಕಂ ಸತ್ ವಿಪ್ರಾಹ ಬಹುಧಾ ವದಂತಿ ಅಂತನ್ನುವಂಥ ಮಾತಿದೆಯಲ್ಲ, ಆ ಮಾತನ್ನು ಬಹಳ ವಿಶಿಷ್ಟವಾದ ರೀತಿಯಲ್ಲಿ ವ್ಯಾಖ್ಯಾನ ಮಾಡಿದವರು ಶರಣರು. ದೇವನೊಬ್ಬ, ನಾಮ ಹಲವು. ಮುಂದಿನ ಮಾತು ಬಹಳ ಸ್ವಾರಸ್ಯವಾಗಿದೆ. ದೇವನೊಬ್ಬ, ನಾಮ ಹಲವು. ಹಲವು ದೇವರ, ಹಲವು ಆಚರಣೆಗಳ, ಹಲವು ಕಲ್ಪನೆಗಳ ಬಗ್ಗೆ ಶರಣರ ವಿರೋಧ ಇಲ್ಲ. ಆದರೆ ಒಂದು ಸ್ಪಷ್ಟವಾದ ಮಾತಿದೆ. ಏನು ಅಂತ ಹೇಳಿದ್ರೆ, ಪತಿವ್ರತೆಗೆ ಗಂಡನೊಬ್ಬ. ದೇವನೊಬ್ಬ, ನಾಮ ಹಲವು. ಪತಿವ್ರತೆಗೆ ಗಂಡನೊಬ್ಬ. ಮತ್ತೊಂದಕ್ಕೆರಗಿದರೆ ಕಿವಿಮೂಗ ಕೊಯ್ಯುವ ಕೂಡಲ ಸಂಗಮ ದೇವ. ನೀವು ಯಾವ ನೆಲೆಯಲ್ಲಿ ನಿಂತು ಯಾವರನ್ನು ನಿಮ್ಮ ಮನದ ಮುಂದಣ ಬೆಳಕಾಗಿ ನೀವು ಮುಹೂರ್ತ ಮಾಡಿಕೊಂಡಿದ್ದೀರಿ, ಅಲ್ಲಿ ನಿಮ್ಮ ನಿಷ್ಠೆ ಇರಬೇಕು. ಅದರ ಬಗ್ಗೆ ನಿಮಗೆ ಸ್ಪಷ್ಟತೆ ಇರಬೇಕು. ಹಾಗಂದ ಮಾತ್ರಕ್ಕೆ ಬೇರೆಯವರ ಕಲ್ಪನೆಗಳನ್ನು ಹೀಗಳಿಬೇಕು ಅಂತನ್ನುವಂಥ ವಿಚಾರ ಅಲ್ಲ. ಪತಿವ್ರತೆಗೆ ಗಂಡನೊಬ್ಬ ಅನ್ನುವ ಮಾತು 10 ಹಲವು ಧ್ವನಿಗಳನ್ನು ಕೊಡುತ್ತದೆ. ತಂದೆಯ ಹಾಗೆ, ತಮ್ಮನ ಹಾಗೆ, ಅಣ್ಣನ ಹಾಗೆ, ಭಾವನ ಹಾಗೆ, ತಾತನ ಹಾಗೆ, ಬಂಧುಗಳ ಹಾಗೆ ನೀನು ನಿನ್ನ ಭಾವನೆಗಳನ್ನು ಇಟ್ಟುಕೊಳ್ಳೋದ್ರಲ್ಲಿ ಯಾವುದೇ ವಿರೋಧ ಇಲ್ಲ. ಆದರೆ ನಿನ್ನ ಸಾಧನೆಗೆ ಬೇಕಾಗಿರ್ತಕ್ಕಂಥ ನೆಲೆಯಲ್ಲಿ, ನಿನ್ನ ಏಕಾಗ್ರತೆಯಲ್ಲಿ ನಿನ್ನಲ್ಲಿ ಒಂದು ಸ್ಪಷ್ಟವಾಗಿರುವಂಥ ತಿಳುವಳಿಕೆ ಇರಬೇಕು ಅಂತನ್ನುವಂಥ ಮಾತು ಬಹಳ ವಿಶಿಷ್ಟವಾದ ರೀತಿಯಲ್ಲಿ ಇದನ್ನು ಹೇಳಿದ್ರು. ಅಷ್ಟೇ ಅಲ್ಲ, ದೇವರ ಕಲ್ಪನೆಗಳಿಗೆ ಒಂದು ಹೊಸ ಆಯಾಮವನ್ನೇ ಬರೆದಿದ್ದಾರೆ. ನಾವೆಲ್ಲ ದೇವರನ್ನು ಅನಾದ್ಯನಂತವಾಗಿರ್ತಕ್ಕಂಥ ನಿಷ್ಕಲಂ, ನಿಷ್ಕ್ರಿಯಂ, ಶಾಂತಂ, ನಿರವದ್ಯಂ, ನಿರಂಜನಂ ಅಂತ ಹೇಳಿ ಆ ದೈವ ಕಲ್ಪನೆಯ ಅನನ್ಯತೆಯನ್ನು ನಾವು ಹೇಳ್ತಾ ಬಂದಿದ್ದೇವೆ. ಹೇಳುವ ಮಾತು ನಮ್ಮ ಕೃತಿಯಲ್ಲಿ ಬರದೇ ಇದ್ದಾಗ ಆಗುವಂಥ ಅನಾಹುತದ ಕಡೆ ಶರಣರು ಬಹಳ ವಿಶೇಷವಾದಂಥ ಗಮನ ಹರಿಸಿದರು. ಅಂಥ ಒಂದು ಲೆಕ್ಕದಲ್ಲಿ 2-3 ದೇವರು ಅಂತ ಹೇಳಿ ನಿನ್ನ ಮನಸ್ಸನ್ನು 10 ಹಲವು ಕಡೆಗೆ ನೀನು ಕಳಿಸಬೇಡ. ದೇವನೊಬ್ಬ ಅಂತ ಅನ್ನುವಂಥ ವ್ಯವಸ್ಥೆಯಲ್ಲಿ ನಿನ್ನ ಮನಸ್ಸು ಸ್ಥಿರವಾಗಿರಲಿ ಅಂತ ಅನ್ನುವಂಥ ವ್ಯವಸ್ಥೆಯನ್ನು ಹೇಳುವಲ್ಲಿ ಆ ದೇವರನ್ನು ಎಲ್ಲಿ ಹುಡುಕಬೇಕು, ನಾವು ಯಾವ ದಿಕ್ಕಿನಲ್ಲಿ ದೇವರನ್ನು ನಾವು ನೋಡಲಿಕ್ಕೆ ಪ್ರಯತ್ನ ಮಾಡಬೇಕು ಅಂತ ಅನ್ನುವಂಥ ಆಲೋಚನೆ ಬಂದಾಗ ಒಂದು ಮಾತು ಅವರು ಹೇಳ್ತಾರೆ. ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ, ಮರದ ದೇವರು ದೇವರಲ್ಲ, ಪಂಚಲೋಹಗಳಿಂದ ಮಾಡಿದ ದೇವರು ದೇವರಲ್ಲ, ಸೇತುಬಂಧ, ರಾಮೇಶ್ವರ, ಕಾಶಿ, ಶ್ರೀಶೈಲ ಮೊದಲಾದ 68 ತೀರ್ಥಂಗಳಲ್ಲಿರುವ ದೇವರು ದೇವರಲ್ಲ. ತಾನಾರೆಂದು ತನ್ನ ನಿಜವ ತಿಳಿದು ನೋಡಿದಡೆ ತಾನೇ ದೈವ ನೋಡ, ಅಪ್ರಮಾಣ ಕೂಡಲ ಸಂಗಮ ದೇವ. ಈ ಮಾತು ಬಹಳ ಎತ್ತರವಾದ ಮಾತು ಅಂತಲ್ಲ, ವಾಸ್ತವವಾದಂಥ ಸತ್ಯ. ದೇವರನ್ನು ನೋಡಲಿಕ್ಕಾಗಿ ನಮ್ಮ ಹಿರಿಯರು ದೇವಸ್ಥಾನಗಳನ್ನು ನಿರ್ಮಾಣ ಮಾಡಿದರು.
ಅಲ್ಲಿ ಒಂದು ನಮಗೆ ದೇವರನ್ನು ತೋರಿಸುವಂತಹ ಒಂದು ಅರ್ಚಾ ವಿಗ್ರಹವನ್ನು ಇಟ್ಟರು. ಅಲ್ಲಿ ಜಗತ್ತನ್ನು ವ್ಯಾಪಿಸಿರುವಂಥ ದೈವೀ ಸತ್ವವನ್ನು ಕ್ರೋಢೀಕರಿಸಿ ಅದರಲ್ಲಿ ಇಂಬಿಟ್ಟರು. ಇಂಬಿಟ್ಟು ನೀನು ದೇವರನ್ನು ನೋಡು ಅಂತ ಹೇಳಿದ್ರು. ಉದಾಹರಣೆಗೆ ಹೇಳೋದಾದರೆ, ವಿಶ್ವವ್ಯಾಪಿಯಾಗಿರುವ ಭಗವಂತನನ್ನು ಕರಿಯು ಕನ್ನಡಿಯಲ್ಲಿ ಅಡಗಿದ ಹಾಗೆ ಒಂದು ದೈವೀ ಕನ್ನಡಿಯನ್ನು ನಿರ್ಮಾಣ ಮಾಡಿ ಅದರಲ್ಲಿ ದೇವರನ್ನು ಇಂಬಿಟ್ಟರು, ನೀನು ದೇವರನ್ನು ನೋಡು ಅಂತ. ನಾವು ಭಕ್ತರು ದೇವರ ಮುಂದೆ ನಿಂತು ದೇವರನ್ನು ನೋಡಿದ್ವಿ. ಹೌದು, ದೇವರನ್ನು ನೋಡಿದ್ವಿ. ಕನ್ನಡಿಯ ಮುಂದೆ ನಾವು ನಿಂತ್ವಿ, ಕನ್ನಡಿಯಲ್ಲಿ ಬಿಂಬವನ್ನು ನೋಡಿದ್ವಿ. ಯಾರ ಬಿಂಬವನ್ನು ನೋಡಿದ್ವಿ ನಾವು? ಕನ್ನಡಿಯ ಮುಂದೆ ನಿಂತಾಗ ನಾವು ಕನ್ನಡಿಯನ್ನು ನೋಡ್ತೇವೋ ಅಥವಾ ನಮ್ಮ ಪ್ರತಿಬಿಂಬವನ್ನು ನೋಡ್ತೇವೋ? ನಮ್ಮ ಬಿಂಬವನ್ನು ಇದಿರಿಟ್ಟು ನೋಡುವಂಥದ್ದು ಕನ್ನಡಿ ನಮಗೆ ತೋರಿಸಿಕೊಡುತ್ತೆ. ಅದು ನಿರ್ಲಿಪ್ತವಾಗಿರುತ್ತೆ. ನಾವು ಹೇಗಿದ್ದೇವೋ ಹಾಗೆ ಸ್ಪಷ್ಟವಾಗಿ ನಿರ್ದಾಕ್ಷಿಣ್ಯವಾಗಿ ನಿರ್ಮಮಕಾರದಿಂದ ಕನ್ನಡಿ ನಮ್ಮ ನಿಜವನ್ನು ನಮ್ಮ ಎದುರಿಡಿದು ಬಿಡುತ್ತೆ. ಕನ್ನಡಿಯ ಮುಂದೆ ನಿಂತ ಒಬ್ಬ ವ್ಯಕ್ತಿಗೆ ತನ್ನ ರೂಪದ ಬಗ್ಗೆ ಸಮಾಧಾನ ಆಗಲಿಲ್ಲ. ಆಗ ತಕ್ಷಣ ಅವನೇನು ಮಾಡ್ದ? ಒಳ್ಳೆ ಪ್ರಾಸಾದನ ವಸ್ತುಗಳನ್ನು ತಂದು ಕನ್ನಡಿಗೆ ಅಲಂಕಾರ ಮಾಡ್ದ. ಕನ್ನಡಿ ಅಲಂಕಾರ ಮಾಡಿದ್ರೆ, ಕನ್ನಡಿ ತೊಳೆದ್ರೆ ತನ್ನ ರೂಪ ಬದಲಾವಣೆ ಆಗುತ್ತೇನೋ? ಈ ವಾಸ್ತವ ಸತ್ಯವನ್ನು, ನಮ್ಮ ಹಿರಿಯರು ಕಂಡ ಸತ್ಯವನ್ನು ನಾವು ಎಲ್ಲಿಯೋ ಕಳ್ಕೊಂಡಿದ್ದೇವೆ ಅಂತನ್ನುವಂಥ ಪ್ರಜ್ಞೆ ಯಾವಾಗ ಬರ್ತದೆ, ಆಗ ನಿಜವಾದ ದೇವರ ನಿರ್ಮಲ ರೂಪ ನೋಡಲಿಕ್ಕೆ ನಮಗೆ ಅವಕಾಶವಾಗ್ತದೆ. ಗೀತೆಯಲ್ಲಿ ಕೃಷ್ಣ ಹೇಳ್ದ, ಈಶ್ವರ ಸರ್ವಭೂತಾನಾಂ ಹೃದ್ದೇಶೇ ಅರ್ಜುನ ತಿಷ್ಠತಿ ಭ್ರಾಮಯನ್ ಸರ್ವ ಜೀವಾನಿ ಯಂತ್ರಾರೂಢಾನಿ ಮಾಯೆಯ. ಎಲ್ಲರ ಹೃದಯಸ್ಥಿತನಾಗಿರ್ತಕ್ಕಂಥ ಭಗವಂತ ಈ ಎಲ್ಲ ಜೀವಿಗಳನ್ನು ಹೇಗೆ ಯಂತ್ರವನ್ನು ನಡೆಸಿದ ಹಾಗೆ ಅವನು ಈ ಜಗತ್ತಿನ ಲೀಲೆಯನ್ನು ನಿರ್ವಹಿಸ್ತಾನೆ. ಹೃದಯದಲ್ಲಿರ್ತಕ್ಕಂಥ ಅಮೂರ್ತವಾದ ಚೇತನವನ್ನು ಎದುರಿಟ್ಟು ನೋಡುವ ಕಲ್ಪನೆ ಆಲಯದ ಕಲ್ಪನೆಯಾಗಿ ಮೂಡಿಬಂತು. ದೈವ ವಿಗ್ರಹಗಳನ್ನು ಮಾಡಿದ್ರು. ಹೌದು, ನಂಬಿದವನಿಗೆ ಅಲ್ಲಿ ದೈವರು. ಯಾಕೆ ಅಂತ ಹೇಳಿದ್ರೆ, ಅಲ್ಲಿ ನಾವು ಮುಖ ನೋಡಿಕೊಳ್ಳಿಕ್ಕೆ ಸಿದ್ಧರಾಗಿದ್ದೇವೆ, ಅದಕ್ಕೋಸ್ಕರ ದೇವರು. ಈ ದೈವಿ ಕಲ್ಪನೆಯೇ ಇಲ್ಲದೆ ಇರತಕ್ಕಂಥ ಒಬ್ಬ ವಿದೇಶಿಯನಿಗೆ ಅದು ಸುಂದರವಾಗಿರ್ತಕ್ಕಂಥ ಒಂದು ಮೂರ್ತಿ. ಏಕೆಂದರೆ ಅವನ ನಂಬಿಕೆ ಅಲ್ಲಿ ನೆಲೆಯಾಗಿ ನಿಂತಿಲ್ಲ. ನಮ್ಮ ಮುಖವನ್ನು ನಾವು ನೋಡಿಕೊಳ್ತೇವೆ ಇಲ್ಲಿ ಅಂತ ಅನ್ನೋದರ ಅರ್ಥ ಏನು ಅಂತ ಹೇಳಿದ್ರೆ, ಅಲ್ಲಿ ನಮಗೆ ಪರಿಪೂರ್ಣವಾಗಿ ನಮ್ಮ ಮನಸ್ಸು ಅಲ್ಲಿ ನೆಲೆ ನಿಂತಿದೆ ಅಂತ ಅನ್ನುವಂಥದ್ದು ಕಲ್ಪನೆ. ಹೀಗೆ ನಮ್ಮ ಹಿರಿಯರು ದೇವಾಲಯಗಳನ್ನು ನಿರ್ಮಾಣ ಮಾಡಿದ್ರು. ಆತ್ಮಾನುಸಂಧಾನಕ್ಕೆ ನಮ್ಮನ್ನು ಎದುರಿಟ್ಟು ನೋಡುವ ದೈವೀ ಪ್ರಭೆಯನ್ನು ಕಂಡುಕೊಳ್ಳುವಂತಹ ಒಂದು ವಿಧಾನವನ್ನು ನಮಗೆ ರೂಪಿಸಿಕೊಟ್ರು. ಪರಿಣಾಮ ಏನಾಯಿತು? ಎಲ್ಲಕ್ಕೂ ಒಂದು ಪರಿಣಾಮ ಇದೆ. ಏನು ಅಂತ ಹೇಳಿದ್ರೆ, ಈ ಜಗತ್ತಿನಲ್ಲಿ ಒಂದು ಗುಣ ಇದೆ. ಏನು ಅಂತ ಹೇಳಿದ್ರೆ, ನಾವು ಕಟ್ತೇವೆ, ಕಟ್ಟಿದ್ದು ಬೀಳುತ್ತೆ, ಮತ್ತೆ ಕಟ್ತೇವೆ. ಒಂದು ದೀಪ ಹಚ್ತೇವೆ, ಹಚ್ಚಿದ್ದು ಆರುತ್ತೆ, ಮತ್ತೆ ದೀಪ ಹಚ್ತೇವೆ. ಹಚ್ಚುವುದನ್ನು ನಾವು ಬಿಡೋದೇ ಇಲ್ಲ, ಕಟ್ಟುವುದನ್ನು ನಾವು ಮರೆಯೋದೇ ಇಲ್ಲ. ಆದರೆ ಕಟ್ಟಿದ್ದೆಲ್ಲವೂ ಉಳಿಯುತ್ತೆ ಅಂತ ಅನ್ನುವಂಥ ನಂಬಿಕೆ ಕಟ್ಟಿದವನಿಗೂ ಇರೋದಿಲ್ಲ. ಆದರೆ ಕಟ್ತೇನೆ ಅನ್ನೋದಿದೆಯಲ್ಲ, ಅದು ನಿರಂತರವಾಗಿ ನಡೆಯುವಂಥದ್ದು. ಈ ನಡೆಯುವಂತಹ ಕ್ರಿಯೆ ಇದೆಯಲ್ಲ, ಇದು ನಮ್ಮ ಸಂಸ್ಕಾರ ಮತ್ತು ನಮ್ಮ ಪರಿಪೂರ್ಣತೆಯ ಕಡೆಗೆ ನಮ್ಮ ಗಮನ, ಇದನ್ನು ನಿರಂತರವಾಗಿ ಅದನ್ನು ಬೆಳೆಸ್ತಾ ಹೋಗ್ತದೆ. ಇಂಥ ಒಂದು ಸನ್ನಿವೇಶದಲ್ಲಿ ಕಟ್ಟಿದ ಆಲಯಗಳು ತನ್ನ ವೋಲ್ಟೇಜನ್ನು ಕಡಿಮೆ ಮಾಡಿಕೊಳ್ತಾ ಬಂದವು. ವೋಲ್ಟೇಜ್ ಕಡಿಮೆ ಆದಾಗ ಏನಾಗ್ತದೆ? ಎಲ್ಲೋ ಒಂದು ಕಡೆ ವ್ಯವಹಾರದಲ್ಲಿ ಕಾಣದ ದೇವರಿಗಿಂತ ಕಾಣುವ ದೊರೆ ನಮಗೆ ಬಹಳ ಎತ್ತರವಾಗಿ ಕಂಡುಬಿಡ್ತಾನೆ. ಅಂಥ ಪ್ರಸಂಗಗಳು
ಅಂದಿನಿಂದ ಈ ಕ್ಷಣದವರೆಗೆ ನಾವು ನೋಡಬಹುದು. ನಾನು ಹೇಳ್ತಾ ಇರ್ತೇನೆ ಒಂದು ಉದಾಹರಣೆ. ಎಮರ್ಜೆನ್ಸಿ ಸಮಯದಲ್ಲಿ ಜನರ ವಿರೋಧವನ್ನು ಎದುರಿಸಲಿಕ್ಕಾಗದೆ ಇಂದಿರಾಜಿಯವರು ಏನು ಮಾಡಿದ್ರು, ಮಹಾಚುನಾವಣೆಯನ್ನು ಡಿಕ್ಲೇರ್ ಮಾಡಿಬಿಟ್ರು. ಡಿಕ್ಲೇರ್ ಮಾಡಿದ ಮೇಲೆ ಅವ್ರಿಗೆ ಅನ್ನಿಸ್ತು, ಏನೋ ಒಂದು ತಪ್ಪು ಮಾಡಿದ್ದೇನೆ, ಈ ತಪ್ಪನ್ನು ಹೇಗೆ ತೊಳ್ಕೊಳ್ಬಹುದು ಅಂತ. ಒಬ್ಬ ಜ್ಯೋತಿಷಿಗಳು ಹೇಳಿದ್ರು, ನೀವು ಅದರ ಬಗ್ಗೆ ಚಿಂತೆ ಮಾಡಬೇಡಿ, ಕೇಳಿದ ವರವನ್ನು ಕೊಡ್ತಕ್ಕಂಥ ಏಡುಕೊಂಡಲವಾಡ ವೆಂಕಟೇಶ್ವರ ಸಿದ್ಧನಾಗಿದ್ದಾನೆ. ವರಪ್ರದ ವೆಂಕಟೇಶ್ವರ ಅಭಯವನ್ನು ನೀಡ್ತಾನೆ, ವರದ ಹಸ್ತದಿಂದ ವರ ಕೊಡ್ತಾನೆ ನಿಮಗೆ. ನೀವು ಆತನಿಗೆ ಶರಣಾಗಿಬಿಡಿ, ನೀವು ಹರಕೆ ಕಟ್ಟಿಕೊಳ್ಳಿ, ಈ ಸಾರಿ ನೀವು 3/2 ಭಾಗದಲ್ಲಿ ಗೆದ್ದು ಬರ್ತೀರಿ ಅಂತ. ಆ ತಾಯಿಗೆ ಅನ್ನಿಸ್ತು, ಹೌದು. ಅವರು ಒಂದು ಯೋಚನೆ ಮಾಡಿದ್ರು, ಈ ಸಾರಿ ಚುನಾವಣಾ ಪ್ರಚಾರ ವೆಂಕಟೇಶ್ವರನ ಪೂಜೆಯಿಂದ ಪ್ರಾರಂಭ ಆಯಿತು. ಪ್ರಧಾನಮಂತ್ರಿಗಳ ಸಮಯ ನಿಶ್ಚಯ ಆಯಿತು. ಸಂಜೆ 6 ಗಂಟೆಗೆ ವೆಂಕಟೇಶ್ವರನ ದರ್ಶನ, 7 ಗಂಟೆಗೆ ಚುನಾವಣಾ ಪ್ರಚಾರ ಸಭೆಯಲ್ಲಿ ಪ್ರಥಮ ಭಾಷಣ. ಕಾರ್ಯಕ್ರಮದ ಒತ್ತಡ ಮತ್ತು ವ್ಯವಹಾರಗಳಿಂದ ಪ್ರಧಾನಮಂತ್ರಿಗಳು ತಿರುಪತಿ ಬೆಟ್ಟವನ್ನು ತಲುಪುವಲ್ಲಿ ರಾತ್ರಿ 1 ಗಂಟೆ ಆಗಿತ್ತು. 1 ಗಂಟೆಗೆ ದರ್ಶನ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಅನೂಚಾನವಾಗಿ ನಡೆಕೊಂಡು ಬಂದಿರತಕ್ಕಂಥದ್ದು ರಾತ್ರಿ ಶಯನೋತ್ಸವ ಆದ ಮೇಲೆ ಬೆಳಗ್ಗೆ ಸುಪ್ರಭಾತ ಸೇವೆ ಪ್ರಾರಂಭವಾಗಬೇಕಾದರೆ ಸೂರ್ಯೋದಯದ ಮುಹೂರ್ತದಲ್ಲಿಯೇ, ಬೆಳ್ಳಿಯ ಬೆಳಕು ಮೂಡಿದ ನಂತರವೇ ಸುಪ್ರಭಾತ ಸೇವೆ. ಅಲ್ಲಿಯವರೆಗೆ ನಿಲ್ಲಲಿಕ್ಕೆ ಪ್ರೈಮ್ ಮಿನಿಸ್ಟರ್ ಹತ್ರ ಸಮಯ ಇರಲಿಲ್ಲ. ಏನು ಮಾಡಬೇಕು? ದೇವಸ್ಥಾನದ ಧರ್ಮದರ್ಶಿಗಳಿಗೆ ಧರ್ಮ ಸಂಕಟ ಶುರುವಾಯಿತು. ನಾನು ಹೇಳಿದನಲ್ಲ, ಕಾಣದ ದೇವರಿಗಿಂತ ಕಂಡ ಅಧಿಕಾರಿ ಬಹಳ ಮುಖ್ಯವಾಗಿ ಕಂಡ. ಪರಿಣಾಮ ಏನಾಯಿತು ಅಂತ ಹೇಳಿದ್ರೆ, ಇಡೀ ತಿರುಪತಿ ದೇವಸ್ಥಾನದ ಇತಿಹಾಸದಲ್ಲಿ ಮೊಟ್ಟ ಮೊದಲು ರಾತ್ರಿ 1:15 ಗಂಟೆಗೆ ಸುಪ್ರಭಾತ ಸೇವೆ ಪ್ರಾರಂಭ ಆಯಿತು. ಪೂರ್ವ ಸಂಧ್ಯಾ ಪ್ರವರ್ತತೆ ಅಂತ ಹೇಳಿ ದೇವರನ್ನೇ ಎಬ್ಬರಿಸ್ಬಿಟ್ರು. ನಮ್ಮ ಪಂಚಾಂಗದ ಪ್ರಕಾರ ಸೂರ್ಯೋದಯದಿಂದಲೇ ದಿವಸ. ಬ್ರಿಟಿಷ್ನವರ ಪಂಚಾಂಗ ನಮ್ಮ ದೇವಾಲಯದಲ್ಲಿ ನಡೆಯೋದಿಲ್ಲ. ರಾತ್ರಿ 12 ಗಂಟೆಗೆ ಹೊಸ ದಿವಸ ಪ್ರಾರಂಭ ಆಗ್ತದೆ ಅಂತನ್ನುವಂಥದ್ದು ವಿದೇಶಿಯರ ಪಂಚಾಂಗ. ಹೀಗಾಗಿ ಸಂಕಲ್ಪ ಮಾಡುವಂಥ ವ್ಯವಸ್ಥೆಯಲ್ಲಿ ಯಾವ ದಿವಸ ಹೇಳಬೇಕು, ಸುಪ್ರಭಾತ ಹೇಳಿದ ಮೇಲೆ ಬೆಳಗ್ಗೆ ಅದು ಹೇಳಬೇಕು. ಹೀಗಾಗಿ ಇಲ್ಲದ ತಿಥಿ ಮುಹೂರ್ತಗಳನ್ನು ಹೇಳಿ ಸಂಕಲ್ಪ ಮಾಡಿ ದೇವರನ್ನು ದರ್ಶನ ಮಾಡಿಸಿಬಿಟ್ಟು ಪ್ರಧಾನಮಂತ್ರಿಗಳಿಗೆ ಧರ್ಮದರ್ಶಿಗಳು ಕರ್ತವ್ಯ ನಿರ್ವಹಿಸಿಬಿಟ್ರು. ದೇವರ ಆಶೀರ್ವಾದ ಮಾಡೋದರಲ್ಲಿ ಎಲ್ಲೋ ಸ್ವಲ್ಪ ವ್ಯತ್ಯಾಸ ಆಗಿ ಹೋಯಿತು. ಯಾಕೆ ಅಂತ ಹೇಳಿದ್ರೆ, ನಮ್ಮ ವೇದದ ಪಂಕ್ತಿ ಹೇಳ್ತದೆ, ಏಕಶಬ್ದ ಸ್ವರತೋ ವರ್ಣತೋವ ಮಿಥ್ಯಾ ಪ್ರಯುಕ್ತ ನ ತಮರ್ಥಮಾಹ ಸ ವಾಗ್ವಜ್ರ ಯಜಮಾನಂ ಹಿನಸ್ತಿ ಯಥೇಂದ್ರ ಶತ್ರು ಸ್ವರತೋಪರಾಧಾತ್. ಯಾವುದೇ ಒಂದು ಸಂಕಲ್ಪವಾಗಲಿ, ಮಂತ್ರವಾಗಲಿ, ವರ್ಣವಾಗಲಿ, ಸ್ವರವಾಗಲಿ ಒಂದು ಸೂಕ್ಷ್ಮವಾದಂಥ ವ್ಯತ್ಯಾಸವಾದರೂ ಸಹ ಅದು ಹುಸಿ ಪ್ರಯೋಗ ಆಗಿಬಿಡುತ್ತೆ. ಪರಿಣಾಮ ಏನಾಗ್ತದೆ? ಸ ವಾಗ್ವಜ್ರ ಯಜಮಾನಂ ಹಿನಸ್ತಿ. ಪರಿಣಾಮ ಏನಾಯಿತು ಅಂತ ಹೇಳಿದ್ರೆ, ಜಯಕ್ಕಾಗಿ ಪ್ರಾರ್ಥನೆ ಮಾಡಿದಂಥ ಪ್ರಧಾನಮಂತ್ರಿಗಳಿಗೆ ಅಪಜಯ ಮತ್ತು ಬಂಧನ ಯೋಗ ಪ್ರಾಪ್ತಿಯಾಯಿತು ಇಂದಿರಾಜಿಯವರಿಗೆ. ಹೌದಲ್ಲ? ಎಲೆಕ್ಷನ್ನಲ್ಲಿ ಸೋತರು. ನಂತರ 1 ದಿವಸ ಅವರು ಬಂಧನದಲ್ಲಿ ಇರಬೇಕಾದಂಥ ಅನಿವಾರ್ಯತೆ ಬಂತು. ಇದೆಲ್ಲ ಯಾತಕ್ಕಾಗಿ? ಕ್ರಮ ತಪ್ಪಿದ್ದಕ್ಕೋಸ್ಕರ. ಅದು ಸರಿ. ಆದರೆ ಕ್ರಮ ತಪ್ಪಿಸುವ ನಮ್ಮ ಗುಣ ಇದೆಯಲ್ಲ, ಇದು ಬದಲಾವಣೆ ಆಗಿದೆಯಾ? ಆಗಿಲ್ಲ. ಬಸವಣ್ಣವರು ಒಂದು ವಚನ ಹೇಳ್ತಾರೆ ಭಾಳ ಸ್ವಾರಸ್ಯವಾಗಿ. ಇಂಥ ಪ್ರಸಂಗಗಳು ಇವತ್ತಿದೆ ಪ್ರಜಾಪ್ರಭುತ್ವದಲ್ಲಿ ಅಂತ ಯೋಚನೆ ಮಾಡಬೇಡಿ, ಹಿಂದೆ ಇದ್ದದ್ದೇ. ಅವರು ಹೇಳ್ತಾರೆ, ಕುದುರೆ ಸತ್ತಿಗೆಯವರ ಕಂಡರೆ ಹೊರಳಿ ಬಿದ್ದು ಕಾಲ ಹಿಡಿವರಯ್ಯ, ಬಡ ಭಕ್ತರು ಬಂದರೆ ಸಮಯವಿಲ್ಲ ಅತ್ತ ಸನ್ನಿ ಎಂಬರು.
ಕುದುರೆ ಸತ್ತಿಗೆಯವರು ಅಂತಂದರೆ ಅವತ್ತಿನ ಕಾಲದಲ್ಲಿ ಕುದುರೆ ಮೇಲೆ ಕೂತು ಛತ್ರಿ ಹಿಡ್ಕೊಂಡು ಬರ್ತಕ್ಕಂಥವರು ಅಧಿಕಾರದ ತಲೆಯ ಮೇಲೆ ಕೂತವರು ಅಂದರೆ ಮಹಾರಾಜರು ಇತ್ಯಾದಿಗಳು. ಈಗ ಕುದುರೆ ಸತ್ತಿಗೆಯವರ ಬದಲಾಗಿ ಎಸ್ಕಾರ್ಟು ಮತ್ತು ಪೈಲಟ್ಗಳಿಂದ ಕೂಡಿದ ಜನ ಅಂತ ಹೇಳಬಹುದು. ಆದರೆ ಹಿಂದೆ ಮಹಾರಾಜರು ಮುತ್ತಿನ ಕಿರೀಟ ಇಟ್ಟುಕೊಳ್ತಾ ಇದ್ರು. ನಮ್ಮ ತಲೆಯಲ್ಲಿ ಏನೇ ಅನಾಹುತಗಳಿದ್ದರೂ ಸಹ ನಾವು ಉತ್ತಮವಾದಂಥ ಆಲೋಚನೆಗಳನ್ನು ಇಟ್ಟುಕೊಂಡಿದ್ದೇವೆ ಅಂತ ಹೇಳಿ ತಲೆಯ ಮೇಲಾದರೂ, ಒಳಗಿಲ್ಲದೆ ಇದ್ದರೂ ಮೇಲಾದರೂ ಮುತ್ತು ಅಥವಾ ಚಿನ್ನದ ಕಿರೀಟಗಳನ್ನು ಇಟ್ಟುಕೊಳ್ತಾ ಇದ್ರು. ಇವತ್ತಿನವ್ರಿಗೆ ಆ ರೀತಿ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಇದ್ದದ್ದನ್ನು ಇದ್ದಾಗ ಒಪ್ಪಿಕೊಂಡಿದ್ದಾರೆ. ತಲೆಯ ಮೇಲೆ ಕೆಂಪು ದೀಪ ತಿರುಗ್ತದೆ. ಅದರ ಅರ್ಥ ಏನು ಅಂತ ಹೇಳಿದ್ರೆ ನಮ್ಮ ತಲೆ ತಿರುಗ್ತಾ ಇದೆ, ಹುಷಾರಾಗಿರಿ ಅಂತ. ಹೌದಲ್ಲ, ದೀಪ ತಿರುಗ್ತದೆ. ಕೆಂಪು ದೀಪ ಅಂತ ಹೇಳಿದ್ರೆ ಅಪಾಯದ ಸಂಕೇತ ಅಂತ. ಅಷ್ಟರ ಮಟ್ಟಿಗಾದರೂ ವಾಸ್ತವ ಸತ್ಯದಲ್ಲಿ ಹೋಗುವಂಥ ಜನಗಳಿಗೆ ಕಂಡು ಹೊರಳಿ ಬಿದ್ದು ಕಾಲ ಹಿಡಿಯುವ ಸನ್ನಿವೇಶ ಇವತ್ತು ಇದೆ, ಅಂದು ಇದೆ. ಬಡಭಕ್ತರು ಬಂದರೆ ಸಮಯವಿಲ್ಲ ಅತ್ತ ಸನ್ನಿ ಎನ್ನುವರು, ಅತ್ತ ಸರೀರಿ. ಇಂಥಪ್ಪವರ ಕಂಡರೆ ಕೆಡಹಿ ಮೂಗ ಕೊಯ್ಯದೆ ಮಾಣ್ಬನೆ ಕೂಡಲ ಸಂಗಮ ದೇವ ಅಂತ. ಇಂಥ ಪ್ರಸಂಗ ಸೃಷ್ಟಿಯಾದಾಗ ಏನಾಗ್ತದೆ? ಇವತ್ತು ನಾವು ಆಲೋಚನೆ ಮಾಡ್ತೇವೆ, ಹೆಚ್ಚು ಹಣ ಕೊಟ್ಟವರಿಗೆ ದೇವರು ತಕ್ಷಣ ದರ್ಶನ ಕೊಡ್ತಾನೆ, ಇಲ್ಲದಿದ್ದವರು ಏನು ಮಾಡ್ತಾರೆ? ಪದಂಡಿ ಅಂತ ತಪ್ಪಿಸ್ಕೊಂಡು ತಳ್ಳಿಸ್ಕೊಂಡು ಪಕ್ಕಕ್ಕೆ ಹೋಗಬೇಕಾಗ್ತದೆ. ಇದು ದೇವರ ದೋಷ ಅಲ್ಲ, ನಮ್ಮ ನಡವಳಿಕೆ, ನಮ್ಮ ಸಂಸ್ಕಾರದಲ್ಲಿರ್ತಕ್ಕಂಥ ನ್ಯೂನತೆ. ಇಂಥ ಸನ್ನಿವೇಶ ಊರಲ್ಲಿ, ಜನಗಳಲ್ಲಿ, ಸಮಾಜದಲ್ಲಿ, ಸಂಸ್ಕಾರದಲ್ಲಿ ವಿಪರೀತವಾದಾಗ ಏನು ಮಾಡಬೇಕು? ಎರಡು ದಾರಿ ಇದೆ. ಒಂದು ಸಂಘರ್ಷದ ಮಾರ್ಗ, ಮೇಲೆ ಬಿದ್ದು ಗಲಾಟೆ ಮಾಡುವಂಥದ್ದು. ಇನ್ನೊಂದು ಮಾರ್ಗ ಇದೆ, ಅದು ಸಂಘರ್ಷದ ಮಾರ್ಗ ಅಲ್ಲ, ತನ್ನ ಹೊಸ ದಾರಿಯನ್ನು ಹುಡುಕಿಕೊಳ್ಳುವಂಥ ಮಾರ್ಗ. ಎರಡು ಮಾರ್ಗದಲ್ಲಿ ಶರಣರಿಗೆ ಒಪ್ಪುವ ಮಾರ್ಗ ಯಾವುದು? ಆ ಒಪ್ಪುವ ಮಾರ್ಗವನ್ನು ಪ್ರಭುದೇವರು ಹೇಳ್ತಾರೆ. ಬಿರುಗಾಳಿ ಬೀಸಿ ಮರ ಮುರಿಯುವಂತಹ ಸುಳಿಹದೆ ತಂಗಾಳಿ ಪರಿಮಳದೊಡಗೂಡಿ ಸುಳಿವಂತೆ ಸುಳಿಯಬೇಕು. ನೋಡಿ, ಸಮಾಜದಲ್ಲಿ ಪರಿವರ್ತನೆ ತರುವ ಮಾರ್ಗ ಯಾವುದು ಅಂತ ಹೇಳಿದ್ರೆ ಪ್ರಭುದೇವರು ಹೇಳ್ತಾರೆ, ಬಿರುಗಾಳಿ ಬೀಸಿ ಮರ ಮುರಿಯುವಂತಹ ಸುಳಿಹದೆ ತಂಗಾಳಿ ಪರಿಮಳದೊಡಗೂಡಿ ಸುಳಿವಂತೆ ಸುಳಿಯಬೇಕು. ಜೋರಾಗಿ ಗಾಳಿ ಬೀಸ್ತದೆ, ಇಲ್ಲೆಲ್ಲ ಬಹಳಷ್ಟು ವಾತಾವರಣ ಕಲುಷಿತವಾಗಿದೆ, ದುರ್ವಾಸನೆ ಇದೆ ಅಂತ ಹೇಳಿದ್ರೆ ಬಿರುಗಾಳಿ ಬೀಸಿಬಿಟ್ರೆ ಏನಾಗ್ತದೆ ಅಂದರೆ ಇರೋ ಮರ ಬಿದ್ದು ರಸ್ತೆಯೆಲ್ಲ ಹಾಳಾಗಿ ಓಡಾಡಲಿಕ್ಕೆ ಆಗದಂತೆ ಆಗಿ ಇಲ್ಲೇನೋ ಮಹತ್ತರವಾದ ಉತ್ಪಾತ ಆಗಿದೆ ಅಂತನ್ನುವಂತಹ ಒಂದು ಭೀಭತ್ಸ ವಾತಾವರಣ ಸೃಷ್ಟಿಯಾಗಿಬಿಡುತ್ತೆ. ಪರಿವರ್ತನೆ ಎನ್ನುವುದು ಹೀಗಾಗಬಾರ್ದು. ಎಷ್ಟು ಸೂಕ್ಷ್ಮವಾದಂಥ ಆಲೋಚನೆ ಅವರದಿತ್ತು ಅಂತ ಅನ್ನೋದಕ್ಕೆ ಈ ಎರಡು ಸಾಲುಗಳನ್ನು ನಾವು ಇವತ್ತೂ ಸಹ, ಇವು ಯಾಕೆ ಅಂತ ಹೇಳಿದ್ರೆ ಸ್ವಾರ್ಥರಹಿತವಾಗಿರ್ತಕ್ಕಂಥ ಎತ್ತರದ ಆಲೋಚನೆಗಳು ಕಾಲಾತೀತವಾಗಿ ಎಲ್ಲ ಕಾಲಕ್ಕೂ ಸಹ ಅನ್ವಯವಾಗ್ತವೆ ಅಂತನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೇಕು. ಇವತ್ತು ನಾವು ಪರಿವರ್ತನೆಗೆ, ಬಿರುಗಾಳಿ ಬೀಸುವ ಪರಿವರ್ತನೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರ್ತಕ್ಕಂಥ ಅನೇಕ ಉತ್ಪಾತಗಳನ್ನು ನಾವು ನೋಡ್ತಾ ಇದ್ದೇವೆ. ಆದರೆ ವಾಸ್ತವತೆ ಹೇಗಿರಬೇಕು? ತಂಗಾಳಿ ಪರಿಮಳದೊಡಗೂಡಿ ಸುಳಿವಂತೆ ಸುಳಿಯಬೇಕು. ಇದ್ದಕ್ಕಿದ್ದ ಹಾಗೇನೆ ಗಾಳಿ ಬೀಸಿದ್ದು ಗೊತ್ತಾಗೋದಿಲ್ಲ. ಗಾಳಿಯಲ್ಲಿರ್ತಕ್ಕಂಥ ಅಸಹನೆಯ ವಾಸನೆ ಇದ್ದಕ್ಕಿದ್ದ ಹಾಗೇನೆ ಪರಿವರ್ತನೆಯಾಗಿ ಅದು ದೂರವಾಗಿ ಅಲ್ಲಿ ಮಲ್ಲಿಗೆಯ ಸುವಾಸನೆ ತುಂಬಿಡುತ್ತೆ. ಸಂದ ಸಂಪಿಗೆ ಅರಳಿದ ಮಲ್ಲಿಗೆ ತನ್ನ ಸುವಾಸನೆಯನ್ನು ಸದ್ದುಗದ್ದಲವಿರದೆ ಗೊತ್ತಿಲ್ಲದ ಹಾಗೆ ಆ ವಾತಾವರಣಕ್ಕೆ ತುಂಬಿಬಿಡುತ್ತೆ. ಯಾರಿಗೂ ಅರಿವೇ ಇಲ್ಲದೆ ಅಲ್ಲಿನ ವಾತಾವರಣ ಪರಿಪೂರ್ಣವಾಗಿ ಪರಿವರ್ತನೆಗೆ ಒಳಗಾಗಿರುತ್ತದೆ. ಪರಿವರ್ತನೆ ಈ ರೀತಿ ಇರಬೇಕು. ಗೊತ್ತಿಲ್ಲದ ಹಾಗೆ ಎಲ್ಲರ ಮನಸ್ಸು ಪ್ರಫುಲ್ಲವಾಗಬೇಕು, ಅರಳಬೇಕು, ಬೆಳಕು ತನಗೆ ತಾನಾಗಿ ಎಲ್ಲರ ಹೃದಯವನ್ನು ತಲುಪಬೇಕು. ಈ ತಲುಪುವಂಥ ವ್ಯವಸ್ಥೆಗೆ ಸಂಘರ್ಷ ಮಾರ್ಗ ಅಲ್ಲ, ಸಂಘರ್ಷದ ವಿರುದ್ಧ ಒಂದು ವಿಶೇಷವಾದ ಮಾರ್ಗವನ್ನು ನಾವು ಇಟ್ಕೊಳ್ಬೇಕು. ಅದೇನು ಅಂತ ಹೇಳಿದ್ರೆ ನಾವು ಬೆಳಕಾಗುವ ಮಾರ್ಗ. ಆ ಬೆಳಕಾಗುವ ಮಾರ್ಗಕ್ಕೆ ತಲುಪೋದು ಹೇಗೆ? ಏನೂ ಇಲ್ಲ, ಯೋಚನೆ ಮಾಡಬೇಡಿ. ಯಾಕೆ ಅಂತ ಹೇಳಿದ್ರೆ ಅವರು ಹೇಳ್ತಾರೆ, ಉಳ್ಳವರು ಶಿವಾಲಯವ ಮಾಡುವರು. ಉಳ್ಳವರು ಶಿವಾಲಯವ ಮಾಡುವರು. ಈ ರೀತಿಯೂ ಹೇಳ್ಬೋದು, ಉಳ್ಳವರು ಶಿವಾಲಯವ ಮಾಡುವರು.
ಯಾಕೆ ಅಂತ ಹೇಳಿದ್ರೆ ಸ್ಥಾಪಿತ ಪರಂಪರೆಯ ಸತ್ಯದ ತಿರಸ್ಕಾರ ಹೇಗಾಗ್ತದೆ ನೋಡಿ. ಯಾರು ಲಯವ ಮಾಡುವವರು, ಉಳ್ಳವರು, ಏನುಳ್ಳವರು? ಸ್ವಾರ್ಥವುಳ್ಳವರು, ಇತ್ಯಾದಿ 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 ಮೈನಸ್ ಗುಣವುಳ್ಳವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಲಯವ ಮಾಡುವರು. ಅಥವಾ ಅದು ಬೇಡ, ಹೀಗಿಟ್ಕೊಳ್ಳೋಣ, ಉಳ್ಳವರು ಶಿವಾಲಯವ ಮಾಡುವರು. ಯಾರು? ಹಣವುಳ್ಳವರು, ಅಧಿಕಾರವುಳ್ಳವರು ದೇವಾಲಯಗಳನ್ನು ನಿರ್ಮಾಣ ಮಾಡಿಬಿಟ್ರು. ಆ ವಾತಾವರಣವನ್ನು ರೂಪಿಸಿಬಿಡ್ತಾರೆ. ಮೊನ್ನೆ ಒಂದು ಹೊಸ ದೇವಾಲಯದ ಪೂರ್ಣಕುಂಭ ಕಾರ್ಯಕ್ರಮ ಆಯಿತು. 100 ಜನಗಳಿಗೆ ಶಾಲು ಹೊತ್ತಿಸಿ ಸನ್ಮಾನ ಮಾಡಿದ್ರು. ಅಷ್ಟಾದರೂ ಕೊನೆಯಲ್ಲಿ 4 ಜನ ಗದ್ದಲ ಮಾಡಿದ್ರು. ನಾವು ದೇವಸ್ಥಾನಕ್ಕೆ ಇಷ್ಟೊಂದು ಟ್ಯೂಬ್ಲೈಟ್ ಕೊಡಿಸಿದ್ದೇವೆ, ನಾವು ಎಲ್ಲೂ ನಮ್ಮ ಹೆಸರಿಲ್ಲ, ನೆಲಕ್ಕೆ ಕಲ್ಲು ಹಾಕಿಸಿದವ್ರ ಹೆಸರಲ್ಲಿ ಕೆತ್ತಿದ್ದೀರಿ, ಇತ್ಯಾದಿ ಇತ್ಯಾದಿ. ಏನು ಮಾಡಬೇಕು? ಆ ಟ್ಯೂಬ್ಲೈಟ್ ಉದ್ದಕ್ಕೂ ಸಹ ಇವ್ರ ಹೆಸರು ಬರೆದು ಬಿಟ್ರೆ ಒಳಗಿರೋ ಬೆಳಕು ಈಚೆಗೆ ಬರೋದಿಲ್ವಲ್ಲ. ನಮ್ಮ ಸ್ವಭಾವ ಏನು ಅಂತ ಹೇಳಿದ್ರೆ, ದೇವರಿಗಾಗಿ ನಮ್ಮ ಕೊಡುಗೆ ಅನ್ನೋದಕ್ಕಿಂತಲೂ ಸುತ್ತ ಇರುವವರು ಗಮನಿಸಬೇಕು ಅಂತ ಹೇಳಿ ನಮ್ಮ ಕೊಡುಗೆ ಇರ್ತದೆ. ಇಂಥ ವಿಚಿತ್ರವಾದ ಮನೋಭಾವ ಇರತಕ್ಕಂಥ ಜನ ಏನು ಮಾಡ್ತಾರೆ? ಆಲಯಗಳನ್ನು ನಿರ್ಮಾಣ ಮಾಡ್ತಾರೆ. ನಮ್ಮ ಆಗಮಶಾಸ್ತ್ರದಲ್ಲಿ ಒಂದು ಮಾತಿದೆ, ಆಲಯವನ್ನು ಯಾವತ್ತೂ ಒಬ್ಬ ವ್ಯಕ್ತಿ ಕಟ್ಟಬಾರದು ಅಂತ. ಹಾಗಾದರೆ ಏನು ಮಾಡಬೇಕು? ಅವನು ಮಹಾರಾಜನಾಗಿರಲಿ, ಚಕ್ರವರ್ತಿಯಾಗಿರಲಿ, ಮುಂಗೈಗೆ ಜೋಳಿಗೆ ಹಾಕ್ಕೊಂಡು ಬರಿಗಾಲಲ್ಲಿ ಬೀದಿಯಲ್ಲಿ ಭಿಕ್ಷೆ ಬೇಡಬೇಕು. ನಾನು ಆಲಯ ಕಟ್ತೇನೆ, ಇದಕ್ಕೆ ಭಕ್ತರೇ ಕಾಣಿಕೆ ಕೊಡಿ ಅಂತ. ಅವರು ಕೊಟ್ಟ ಪುಡಿಗಾಸುಗಳನ್ನು ಆಧಾರವಾಗಿಟ್ಟುಕೊಂಡು ದೇವಾಲಯ ನಿರ್ಮಾಣವಾಗಬೇಕು ಅಂತ. ಇವತ್ತು ಚೋಳರಾಜರು ಕಟ್ಟಿದ ದೇವಾಲಯಗಳು ಸಾವಿರ ವರ್ಷಗಳ ನಂತರವೂ ಅಸ್ತಿತ್ವವನ್ನು ಉಳಿಸಿಕೊಂಡು ಬಂದಿವೆ. ಚೋಳರಾಜನ ಒಂದು ಪ್ರಸಂಗ ಬರ್ತದೆ. ದೇವಾಲಯವನ್ನು ಕಟ್ಟಬೇಕಾದ್ರೆ ಎಲ್ಲರೂ ಕರಸೇವೆ ಮಾಡಬೇಕು ಅಂತ ಆದೇಶ ಕೊಟ್ಟಿದ್ದ. ತಾನೂ ಸಹ ಬಂದು ಮಣ್ಣು ಕಲ್ಲುಗಳನ್ನು ಹೊರುವಂಥ ಕೆಲಸವನ್ನು ಮಾಡ್ತಾ ಇದ್ದ ಆಲಯ ಕಟ್ಟಬೇಕಾದ್ರೆ. ಆ ಕಟ್ಟುವ ಕೆಲಸದಲ್ಲಿ ಒಂದು ಮನೆಯ ಹೆಣ್ಣು ಮಗಳು ಆ ಕರ್ತವ್ಯಕ್ಕೆ ಬರಲಿಲ್ಲ. ಯಾತಕ್ಕೆ ಬರಲಿಲ್ಲ ಅಂತ ಹೇಳಿ ಅವರಿಗೆ ದಂಡ ಹಾಕಿದ. ಆ ದಂಡ ಹಾಕುವಂಥ ಸನ್ನಿವೇಶದಲ್ಲಿ ಅವನಿಗೆ ಗೊತ್ತಿರಲಿಲ್ಲ, ಆ ತಾಯಿ ನವಮಾಸ ತುಂಬಿ ಪರಿಪೂರ್ಣವಾಗಿರುವಂಥ ಗರ್ಭಿಣಿಯಾಗಿದ್ದಾಳೆ, ಇಷ್ಟರಲ್ಲೇ ಆಕೆ ಹೆರಿಗೆ ಆಗುವಂಥ ಸನ್ನಿವೇಶ ಇದೆ, ಅದಕ್ಕಾಗಿ ಬರಲಿಲ್ಲ ಅಂತ ಅನ್ನೋದು ಗೊತ್ತಾಗಲಿಲ್ಲ. ಮನೆಯ ಮೇಲೆ ದಂಡ ವಿಧಿಸಿದ್ದಾಯಿತು. ಆದರೆ ಭಗವಂತನ ಪ್ರೇರಣೆಯಿಂದ ಇವನು ಧರ್ಮ ಕಾರ್ಯ ಮಾಡಲಿಲ್ಲ, ಅಲ್ಲಿ ತಪ್ಪು ಮಾಡಿದ್ದಾನೆ ಅಂತ ಗೊತ್ತಾದಾಗ ಅದಕ್ಕೆ ತಾನು ಸ್ವತಃ ಶಿಕ್ಷೆಯನ್ನು ತನಗೆ ವಿಧಿಸಿಕೊಂಡು ನಾನು ಸರಿಯಾದಂಥ ನಿರ್ಣಯವನ್ನು ಕೊಡಲಿಲ್ಲ ಅಂತ ಹೇಳಿ ಅದಕ್ಕೆ ತಾನು ಪಶ್ಚಾತ್ತಾಪ ಮತ್ತು ಅದಕ್ಕೆ ತಾನು ಹೆಚ್ಚಿನ ಸೇವೆಯನ್ನು, ಆ ತಾಯಿ ಮಾಡಬೇಕಾದ ಸೇವೆಯನ್ನು ನಾನೇ ಮಾಡ್ತೇನೆ ಅಂತ ಹೇಳಿ ರಾಜ ಮಾಡ್ದ ಅಂತ. ಇವೆಲ್ಲ ಜನಪದದಲ್ಲಿರ್ತಕ್ಕಂಥ ಜನಪರ ಆಲೋಚನೆ ಇರತಕ್ಕಂಥ ಆಳ್ವಿಕೆಗಳಿದ್ದ ಕಾಲದ ಕಥೆಗಳು. ಈ ಕಥೆಗಳು ಏನಾದರೂ ಇರಲಿ, ಆದರೆ ವಾಸ್ತವವಾಗಿ ಒಂದು ವಿಚಾರ ತಿಳ್ಕೊಳ್ಬೇಕು. ವ್ಯಕ್ತಿ ಅಹಂಕಾರದಿಂದ ಕಟ್ಟಿದ್ದು ದೇವಸ್ಥಾನ ಆಗೋದಿಲ್ಲ. ನಾನು ಹೇಳ್ತಾ ಇರ್ತೇನೆ, ಅಹಂಕಾರದಿಂದ ಆಗಲಿ ಅಥವಾ ಯಾವುದೇ ರೀತಿಯಿಂದಾಗಲಿ ಕಟ್ಟಿದ ಕಾರ್ಯ ನಮ್ಮ ಹಿರಿಯರ ಕಲ್ಪನೆ ಇಲ್ಲದೆ ಇದ್ದಾಗ ಏನಾಗ್ತದೆ? ನೀವು ದೆಹಲಿಗೆ ಹೋಗ್ರಿ, ಲಕ್ಷ್ಮೀನಾರಾಯಣರ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಕೇಳಿ ಯಾವ ಆಟೋದವನು ನಿಮ್ಮನ್ನು ಕರ್ಕೊಂಡು ಹೋಗಲ್ಲ, ಯಾವ ಪೊಲೀಸ್ನವ್ರನ್ನ ಕೇಳಿದ್ರೂ ಗೊತ್ತಾಗೋಲ್ಲ. ಅದರ ಬದಲಾಗಿ ಬಿರ್ಲಾ ಮಂದಿರ ಅಂತ ಹೇಳಿ ಯಾರು ಬೇಕಾದರೂ ನಿಮ್ಮನ್ನು ತಲುಪಿಸ್ತಾರೆ. ಬಿರ್ಲಾ ಮಂದಿರ ಅಂತ ಅನ್ನೋದು ಹೆಸರು ನೀವೆಲ್ಲ ಕೇಳಿದ್ದೀರಿ. ಹನುಮಂತ ದೇವರ ಗುಡಿಯಲ್ಲಿ ಯಾರು ಮೂರ್ತಿಯಲ್ಲಿ? ಹನುಮಂತ ದೇವರು. ಕೃಷ್ಣನ ಗುಡಿಯಲ್ಲಿ ಕೃಷ್ಣ, ರಾಮನ ಗುಡಿಯಲ್ಲಿ ರಾಮ. ಬಿರ್ಲಾ ಮಂದಿರದಲ್ಲಿ ಯಾರ ವಿಗ್ರಹ ಇರಬೇಕು? ಬಿರ್ಲಾದಿರಬೇಕು. ಆದರೆ ಅಲ್ಲಿ ಲಕ್ಷ್ಮೀನಾರಾಯಣ ಕೇರ್ ಆಫ್ ಬಿರ್ಲಾ ಅಂತ ಅನ್ನೋಂಥ ಪ್ರಸಂಗ ಯಾಕೆ ಜನ ಅಲ್ಲಿ ಲಕ್ಷ್ಮೀನಾರಾಯಣ ಮಂದಿರ ಅನ್ನೋದಕ್ಕಿಂತಲೂ ಬಿರ್ಲಾ ಮಂದಿರ ಅಂತ ಗಮನಿಸ್ತಾರೆ ಅಂದರೆ, ಜನಸಾಮಾನ್ಯರ ಜೊತೆಯಲ್ಲಿ ಹೊಂದಿಕೊಳ್ಳದೆ, ಎಲ್ಲರ ಸಹಕಾರ ತೆಗೆದುಕೊಳ್ಳದೆ ಒಬ್ಬ ಸಾಹುಕಾರ ಧರ್ಮಿಷ್ಠ ದೇವಸ್ಥಾನ ಕಟ್ಟಿಬಿಟ್ಟ.
ನಾವು ದೇವಾಲಯಕ್ಕೆ ನಾವು ಪೂಜೆ ಸಲ್ಲಿಸ್ತೇವೆ, ಆದರೆ ಇದು ನಮ್ಮ ಗುಡಿ ಎನ್ನುವ ಭಾವನೆಯಿಂದ ಹೋಗಲ್ಲ, ಇದು ಬಿರ್ಲಾ ಕಟ್ಟಿದ ಗುಡಿ ಅಂತ ಹೋಗ್ತೇವೆ. ಅಷ್ಟರ ಮಟ್ಟಿಗೆ ಭಕ್ತಿಯ ಕೊರತೆ ಇಟ್ಟುಕೊಂಡೇ ನಾವು ಹೋಗ್ತೇವೆ ಅಂತ ಹೇಳಿ ಯಾರೂ ಆದೇಶ ಕೊಡದೇ ಇದ್ದರೂ ಜನ ತೀರ್ಮಾನ ಮಾಡಿಬಿಟ್ರು. ಇಂಥ ಸನ್ನಿವೇಶ ಇವತ್ತು ಇರುವಾಗ ಕಟ್ಟಿದ ಗುಡಿಯ ವ್ಯವಸ್ಥೆಯಲ್ಲಿ ಅಂದಿನ ಜನ ಏನು ಮಾಡ್ತಾ ಇದ್ರು? ಉಳ್ಳವರು ರಾಜ ಮಹಾರಾಜರು ಬಂದರೆ ದೇವರಿಗೆ ಬೆಳಗಿದ ಆರತಿಯನ್ನು ತಂದರೆ ತಲೆ ಬಗ್ಗಿಸಿಕೊಂಡು ಮಹಾರಾಜರಿಗೆ ಆರತಿ ಹಿಡಿಬೇಕು. ಸಾಮಾನ್ಯವಾದವರಿಗೆ ತಲೆ ಎತ್ತಿಯೇ ಆರತಿ ಹಿಡಿಬೋದು. ಇನ್ನೂ ಮುಂದಕ್ಕೆ ಬಂದರೆ ಆರತಿ ಕರ್ಪೂರವನ್ನು ಹೊಸ್ತಿಲ ಮೇಲೆ ಹಾಕಿ ಹೋದರೆ ಬಾಕಿಯವರು ಅಲ್ಲಿಂದ ತೆಗೆದುಕೊಳ್ಬೇಕು. ದೈವ ಸೃಷ್ಟಿಯಲ್ಲಿ ಇಂತಹ ತರತಮ ಭಾವನೆಗಳು ಯಾಕೆ? ಬಡಭಕ್ತರು ಬಂದರೆ ಸಮಯವಿಲ್ಲ, ಅತ್ತ ಸನ್ನಿ ಅಂತನ್ನುವಂಥ ವ್ಯವಸ್ಥೆ ಇದು ದೈವಿ ಆರಾಧನೆಯ ಕ್ರಮವೋ ಅಥವಾ ದೈವಿ ವಿರೋಧದ ಕ್ರಮವೋ? ಈ ಬಗ್ಗೆ ಚಿಂತನೆ ಮಾಡಿದಂಥ ಬಸವಣ್ಣ ಒಂದು ಕೆಲಸ ಮಾಡಿದ್ರು. ಉಳ್ಳವರು ಶಿವಾಲಯವ ಮಾಡುವರು, ನಾನೇನು ಮಾಡಲಿ ಬಡವ, ನಾನು ಬಡವ. ಎಲ್ಲ ಬಡವರ ಪರವಾಗಿ ಒಂದು ಹೊಸ ಕಲ್ಪನೆಯನ್ನು ಕೊಟ್ಟರು ಅವರು. ನಾನೇನು ಮಾಡಲಿ ಬಡವ, ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ಹೊನ್ನ ಕಲಶವಯ್ಯ, ಕೂಡಲ ಸಂಗಮ ದೇವ ಕೇಳಯ್ಯ, ಸ್ಥಾವರಕ್ಕೆ ಅಳಿವುಂಟು ಜಂಗಮಕ್ಕೆ ಅಳಿವಿಲ್ಲ. ಈ ಮಾತನ್ನೇ ನಾನು ಹೇಳಿದೆ. ಕಟ್ಟಿದ್ದೆಲ್ಲವೂ ಬೀಳ್ತದೆ, ಆದರೆ ಕಟ್ಟುವ ಮನೋಭಾವ ಇದೆಯಲ್ಲ, ಅದು ಯಾವತ್ತೂ ನಿಲ್ಲೋದಿಲ್ಲ. ಹೊತ್ತಿಸಿದ ದೀಪವೆಲ್ಲವೂ ಆರಿ ಹೋಗ್ತವೆ, ಆದರೆ ಹೊತ್ತಿಸುವ ಗುಣ ಇದೆಯಲ್ಲ, ಇದು ಯಾವತ್ತೂ ಹೋಗೋದಿಲ್ಲ. ಸ್ಥಾವರಕ್ಕೆ ಅಳಿವುಂಟು, ಜಂಗಮಕ್ಕೆ ಅಳಿವಿಲ್ಲ. ಈ ಸಂಸ್ಕಾರ ಅನಂತತೆಯಿಂದ ನಡ್ಕೊಂಡು ಹೋಗ್ತಕ್ಕಂಥದ್ದು. ಎಂತಹ ದೊಡ್ಡ ಗುಡಿಯಾದರೂ ಬೀಳಬಹುದು, ಆದರೆ ಗುಡಿ ಕಟ್ಟುವ ಮನೋಭಾವ ಇದೆಯಲ್ಲ, ಒಬ್ಬ ಸಾಮಾನ್ಯವಾಗಿರುವಂಥ ಭಕ್ತನ ಹೃದಯದಲ್ಲಿರುವಂಥ ಭಾವನೆ ಇದೆಯಲ್ಲ, ಅದು ಯಾವತ್ತೂ ಬೀಳೋದಿಲ್ಲ. ತಮಿಳುನಾಡಿನಲ್ಲಿ 63 ಪುರಾತನರ ಕಥೆ ಬರ್ತದೆ ಪೆರಿಯ ಪುರಾಣದಲ್ಲಿ. ಅದರಲ್ಲಿ ಒಬ್ಬ ಭಕ್ತನ ಕಥೆ ಇದೆ. ಅವನಿಗೆ ಹೆಸರಿಲ್ಲ, ಆದರೆ ಜನ ತಮಾಷೆಯಿಂದ ಅವನ್ನ ಕರೀತಾ ಇದ್ದದ್ದೇನು ಅಂತ ಹೇಳಿದ್ರೆ ತಿರುನಾಳ್ ಪೋವರ್ ಅಂತ. ಅಂದರೆ ಜಾತ್ರೆಗೆ ಹೋಗೋನು ಇವನು ಅಂತ, ವೈರಮುಡಿಗೆ ಹೋಗೋನು ಅಂತ ಇಟ್ಟುಕೊಳ್ಳಿ. ನೆನ್ನೆ ತಾನೇ ಮುಗಿದಿದೆ. ಸಣ್ಣ ವಯಸ್ಸಿನಿಂದ ಅವನಿಗೊಂದು ಆಸೆ, ತಿರುನಾಳ್ಗೆ ಹೋಗಬೇಕು. ತಿರುನಾಳು ಅಂದರೆ ಹಬ್ಬ, ಜಾತ್ರೆ, ಒಂದು ರಥೋತ್ಸವ, ಅದಕ್ಕೆ ಹೋಗಬೇಕು ಅಂತ ಅನ್ನುವಂಥ ಕಲ್ಪನೆ ಎಷ್ಟಿತ್ತು ಅಂದರೆ ಪ್ರತಿದಿನ ಹೇಳ್ತಾ ಇದ್ದ, ಮುಂದಿನ ಜಾತ್ರೆಗೆ ಹೋಗ್ತೇನೆ, ದೇವರ ದರ್ಶನ ಮಾಡ್ತೇನೆ, ಹೋಗ್ತೇನೆ. ಹೀಗೆ ಬಾಲ್ಯ ಕಳೆದ ಯುವಕನಾದ ಅವನ ಜಾತ್ರೆಗೆ ಹೋಗೋನು ಅಂತ ತಮಾಷೆ ಮಾಡ್ತಿದ್ರು ಜನ. ಯಾಕೆ ಅಂತ ಹೇಳಿದ್ರೆ ಅವನು ಹುಟ್ಟ ಗುಲಾಮ, ಸಾಹುಕಾರರ ಮನೆಯಲ್ಲಿ ಗುಲಾಮ. ಅವರ ತೇನ ವಿನಾ ತೃಣಮಪಿ ನಚಲತಿ, ಆ ಸಾಹುಕಾರನ ಗೆರೆ ಇಲ್ಲದೆ ಏನೂ ಮಾಡಲಿಕ್ಕಾಗದಂತಹ ಸಂಪೂರ್ಣವಾಗಿ ಬದುಕನ್ನೇ ಇನ್ನೊಬ್ಬರಿಗೆ ಮಾರುಗೊಟ್ಟಿದ್ದಂಥ ಒಬ್ಬ ಗುಲಾಮ, ತಲಾಂತರದಿಂದ ಗುಲಾಮ. ಅವನು ಏನಾಗಬೇಕು? ಅವನು ದೇವಾಲಯಕ್ಕೆ ಹೋಗೋದು ಹೇಗೆ? ಹೋಗಲಿಕ್ಕೆ ಸಾಧ್ಯವೇ ಇಲ್ಲದಂಥ ಒಂದು ಪ್ರಸಂಗ. ಆದರೆ ಮನಸ್ಸು ಮಾತ್ರ ನಿತ್ಯ ಜಾತ್ರೆ ಮಾಡ್ತಾ ಇತ್ತು. ಒಂದು ದಿವಸ ಏನಾಯಿತು ಅಂತ ಹೇಳಿದ್ರೆ, ತಿರುಚಿಟ್ರಂಬಲಂನಲ್ಲಿ ಯಾವ ಉತ್ಸವ ನಡೀತಾ ಇತ್ತು ಅದೇ ಸಮಯಕ್ಕೆ ಆ ಶ್ರೀಮಂತನಿಗೆ ಒಂದು ಕೆಲಸ ಬಿತ್ತು. ಏನು ಅಂತ ಹೇಳಿದ್ರೆ, 4 ಮೂಟೆ ನೆಲ್ಲನ್ನು ಅಲ್ಲಿ ಇದ್ದಂಥ ಒಬ್ಬನಿಗೆ ತಲುಪಿಸಬೇಕಾದಂಥ ಜವಾಬ್ದಾರಿ ಇತ್ತು. 4 ಮೂಟೆ ನೆಲ್ಲನ್ನು ಅಲ್ಲಿ ತಲುಪಿಸೋರು ಯಾರು? ಹೇಗೆ ತೆಗೆದುಕೊಂಡು ಹೋಗೋದು? 4 ಆಳುಗಳನ್ನ ಹೇಗೆ ಕಳಿಸೋದು ಅಂತ ಯೋಚನೆ ಮಾಡ್ತಾ ಇದ್ದರೆ ಇವನಂದ, ತಿರುಚಿಟ್ರಂಬಲಮ್ಮ ನೆಲ್ ತಲುಪಿಸೋದಕ್ಕೆ ನಾನು ಅವಕಾಶ ಮಾಡಿಕೊಡ್ತೇನೆ, ನನಗೆ ಆ ಜವಾಬ್ದಾರಿ ವಹಿಸಿ. ಆದರೆ ಒಂದು ಸಣ್ಣ ಬೇಡಿಕೆ, ಬರುವಾಗ ದೇವರ ದರ್ಶನ ಮಾಡಿ ಬರ್ತೇನೆ. ಅವನು ಯೋಚನೆ ಮಾಡ್ದ, 4 ಆಳಿನ ಕೆಲಸ ಒಬ್ಬನೇ ಮಾಡ್ತಾನೆ ಅಂತ ಅಂದಾಗ ಒಂದು ಅರ್ಧ ಗಂಟೆ ಬಿಡುವು ಕೊಡೋದ್ರಲ್ಲಿ ಏನು ಚಿಂತೆ ಇಲ್ಲ. ಹೇಳೋದು, ನೀನು ಆ ನೆಲ್ಲಲ್ಲಿ ತಲುಪಿಸಿ ದೇವರ ದರ್ಶನ ಮಾಡು. ಇವನು ಯೋಚನೆ ಮಾಡ್ದ, 4 ಸಾರಿ ಇಲ್ಲಿಂದ ಹೋಗಿ ಬರೋದ್ರೊಳಗೆ ಜಾತ್ರೆ ಸಮಯನೇ ಮುಗಿದೋಗಿರುತ್ತೆ. ಹಾಗಾದರೆ ಸಮಯ ಹೆಚ್ಚು ಉಳಿಸ್ಕೊಳ್ಬೇಕಾದ್ರೆ ನಾನೇನು ಮಾಡಬೇಕು? 4 ಮೂಟೆ ಒಟ್ಟಿಗೆ ಎತ್ಕೊಂಡು ಹೋಗ್ಬೇಕು. ಆ ದೈವಿಯ ಹಂಬಲ ಎಷ್ಟಿತ್ತು ಅವನಿಗೆ ಅಂತ ಹೇಳಿದ್ರೆ, 4 ಮೂಟೆ ನೆಲ್ಲನ್ನು ತಲೆ ಮೇಲೆ ಹೊತ್ತುಕೊಂಡು
ನಾನು ಈ ದಿವಸ ದೇವರ ದರ್ಶನಕ್ಕೆ ಹೋಗ್ತಾ ಇದ್ದೇನೆ ಅಂತ ಅನ್ನುವ ಉತ್ಸಾಹ ಎಷ್ಟಿತ್ತು ಅಂತ ಹೇಳಿದ್ರೆ ಆ ತೂಕ ಅವನಿಗೇನು ಅನ್ನಿಸ್ಲೇ ಇಲ್ಲ. ನಾನು ದೇವರ ದರ್ಶನಕ್ಕೆ ಹೋಗ್ತಾ ಇದ್ದೇನೆ, ನಟರಾಜನ ದರ್ಶನಕ್ಕೆ ಹೋಗ್ತಾ ಇದ್ದೇನೆ ಅಂತ ಹೇಳಿ ಆ ಒಂದು ಉತ್ಸಾಹದಿಂದ ಮೈ ಮೇಲೆ ದೈವಾವೇಶವಾದಂತೆ 4 ಮೂಟೆಗಳನ್ನು ಹೊತ್ತುಕೊಂಡು ಊರಿಗೆ ಹೋಗಿ ಅಲ್ಲಿ ತಲುಪಿಸಿದ. ಅಷ್ಟರೊಳಗೆ ಏನಾಗಿತ್ತು ಅಂತ ಹೇಳಿದ್ರೆ, ಹರಿಹರ ಮಹಾಕವಿ ಮತ್ತು ಪೆರಿಯ ಪುರಾಣ ಎರಡರಲ್ಲೂ ಇದರ ಬಗ್ಗೆ ಬಹಳ ಅದ್ಭುತವಾದಂಥ ಮನೋಜ್ಞವಾದ ವರ್ಣನೆಯನ್ನು ಅವರು ಬರೀತಾರೆ. ಹರಿಹರ ಮಹಾಕವಿ ಅದರಲ್ಲೂ ಅವನ ಭಕ್ತಿಯ ಆವೇಶದಲ್ಲಿ ಆ ತಿರುನಾಳ್ಪೋವರ ಪ್ರಸಂಗವನ್ನು ಚಿತ್ರಿಸೋದು ಅಂತ ಹೇಳಿದ್ರೆ ಮನಸ್ಸಿನ ಕಣಕಣಗಳು ಉಕ್ಕಿ ಕುಣಿಯುವಂತಹ ರೀತಿಯಲ್ಲಿ. ಇವನು ಹೋಗಿ ಆ ನೆಲ್ಲನ್ನು ತಲುಪಿಸಿ ಆಲಯಕ್ಕೆ ಬರುವುದರ ಒಳಗೆ ಮುಹೂರ್ತ, ತೇರು ಎಳೆಯುವ ಮುಹೂರ್ತ ಮೀರಿ ಹೋಗುವಂಥ ಸನ್ನಿವೇಶ ಇತ್ತಂತೆ. ದೇವ್ರಿಗೆ ಅನ್ನಿಸ್ತು, ಅಯ್ಯೋ ಇಷ್ಟು ಭಕ್ತರಲ್ಲಿ ಅವನು ಬರದೇ ಇದ್ದರೆ ಹೇಗೆ ನಾನು ತೇರನ್ನು ಮುಂದಕ್ಕೆ ಬಿಡೋದು ಅಂತ. ರಾಜರು ಸೇರಿದ ಹಾಗೆ ಎಲ್ಲರೂ ಬಂದು ತೇರನ್ನು ಎಳಿತಾ ಇದ್ದಾರೆ. ತೇರು 1 ಇಂಚು ಸಹ ಹಿಂದಕ್ಕೆ ಮುಂದಕ್ಕೆ ಹೋಗ್ತಾ ಇಲ್ಲ. ಏನಾಗಿದೆ ತೇರಿಗೆ ಅಂತ ಹೇಳಿ ಯೋಚನೆ ಮಾಡುವಂಥ ಸನ್ನಿವೇಶದಲ್ಲಿ ಅಲ್ಲಿನ ಮುಖ್ಯ ಅರ್ಚಕನಿಗೆ ದೇವರು ಹೇಳದಂತೆ, ಶಿವ ಹೇಳದಂತೆ, ನನ್ನ ಭಕ್ತ ಇನ್ನೊಬ್ಬ ಮುಖ್ಯ ಅತಿಥಿಯಾಗಿ ಬರ್ತಾ ಇದ್ದಾನೆ, ಅವನನ್ನು ಕರ್ಕೊಂಡು ಬನ್ನಿ ಅಂತ, ತೇರು ಮುಂದಕ್ಕೆ ಹೋಗುತ್ತೆ ಅಂತ. ಇಡೀ ಅರ್ಚಕರ ದಂಡು 4 ದಿಕ್ಕುಗಳಲ್ಲಿ ಎಲ್ಲ ಕಡೆ ಓಡಿಯಾಡಿ ಬಂದು ಶಿವನಿಗೆ ಹೇಳಿದ್ರಂತೆ, ಅಪ್ಪ ನಿನ್ನ ಭಕ್ತರು ಯಾರು ಬಂದಿಲ್ಲ ಕಣೆಯ, ನೀನು ಎಲ್ಲೋ ತಪ್ಪು ಹೇಳ್ತಾ ಇದ್ದೀಯ ಅಂತ. ಆಗ ಆ ಶಿವ ಹೇಳದಂತೆ, ನನ್ನ ಭಕ್ತನನ್ನು ಗುರುತಿಸುವ ದೃಷ್ಟಿ ನಿಮಗಿರಬೇಕಲ್ಲ ಅಂತ ಹೇಳಿ ವೀರಭದ್ರ, ನಂದಿ, ಗಣೇಶ 3 ಜನನನ್ನು ಅವನ್ನ ಕರ್ಕೊಂಡು ಬನ್ನಿ ಅಂತ ಕಳಿಸಿದ್ರಂತೆ. ಅಷ್ಟರೊಳಗೆ ಅವನು ನೆಲ್ಲು ಹಾಕಿ ಬರ್ತಾ ಇದ್ದ. ಅವನನ್ನು ಇವರು ಕರ್ಕೊಂಡು ಬರುವಂಥ ಸನ್ನಿವೇಶದಲ್ಲಿ ದಾರಿಯಲ್ಲಿ ಇದ್ದಂಥ ಕೊಳದಲ್ಲಿ ಅವನನ್ನು ಸ್ನಾನ ಮಾಡಿಸಿ ಅವನನ್ನು ಅಲ್ಲಿಗೆ ಕರ್ಕೊಂಡು ಬರೋವರೆಗೆ ದೇವರು ರಥವನ್ನು ಮುಂದೆ ಬಿಡಲಂತೆ ಕಾದನಂತೆ. ಅವನು ಬಂದು ರಥದ ಮೇಲೆ ಕೈ ಇಡುತ್ತಿದ್ದ ಹಾಗೇನೇ ರಥ ಮುಂದಕ್ಕೆ ಹೋಯಿತು ಅಂತ. ಕಥೆಯ ಹಿಂದಿನ ಭಾವ ಒಂದು ಮಾತು ಹೇಳುತ್ತದೆ. ದೇವರು ಕೇವಲ ಹೊರಗಿನ ಆಡಂಬರಕ್ಕೆ ಒಲಿಯೋದಿಲ್ಲ, ಅಂತರಂಗದ ಬೆಳಕಿಗೆ ದೇವರು ಯಾವತ್ತೂ ಹೆಚ್ಚಿನ ಬೆಲೆ ಕೊಡ್ತಾನೆ ಅಂತ. ನಮ್ಮ ಹಿಂದಿನವರು ಅದನ್ನೇ ಹೇಳಿದ್ರು. ಆಲಯಕ್ಕೆ ಬಂದಂಥ ಒಬ್ಬ ಭಕ್ತನನ್ನು ಆಚೆ ನಿಲ್ಲಿಸಿದಾಗ ಅವನು ಹೇಳದ್ನಂತೆ, ಅಕ್ಷರಾಣಿ ಪರೀಕ್ಷಂತ ಮಂಬರಾಡಂಬರೇಣ ಕಿಂ, ನನ್ನ ಜ್ಞಾನವನ್ನು ನೋಡ್ರಯ್ಯ, ಮೈಮೇಲೆ ಹಾಕ್ಕೊಂಡಿರೋ ಹರ್ಕುಲು ಬಟ್ಟೆ ಯಾಕೆ ನೋಡ್ತೀರಿ? ದಿಗಂಬರೋಪಿ ಭಗವಾನ್ ಸರ್ವಜ್ಞತ್ವಮುಪೇಶ್. ಬರೀ ಮೈನಲ್ಲಿದ್ದ ನಮ್ಮ ಶಿವ ಅವನನ್ನು ಸರ್ವಜ್ಞ ಅಂತ ಕೊಂಡಾಡ್ತಾರೆ ಕಣಯ್ಯ, ನಾನು ಭಕ್ತ, ಮೈಮೇಲಿರೋ ಬಟ್ಟೆ ಯಾಕೆ ನೋಡಿ ಗುರುತಿಸ್ತೀರಿ ಅಂತ. ಆದರೆ ನಮ್ಮದು ಹೊರಗಿನ ಸ್ವಭಾವ ನಮ್ಮದು ಇದ್ದೇ ಇದೆಯಲ್ಲ, ಅದು ಎಷ್ಟೇ ಆದ್ರೂ ಹುಟ್ಟು ಗುಣ ಸುಟ್ಟರು ಹೋಗೋದು ಅಂತ ಹೇಳಿ ನಮ್ಮ ಜೊತೆಲಿ ಇದ್ದೇ ಇರುತ್ತೆ. ನಾವು ಅದನ್ನು ಇಟ್ಟುಕೊಂಡೇ ಇರೋಣ, ಆ ವಿಚಾರ ಬೇರೆ. ಆದರೆ ಈ ವಾಸ್ತವ ಸತ್ಯವನ್ನು ಗುರುತಿಸಿದಂಥ ವ್ಯವಹಾರದಲ್ಲಿ ನಾವು ಯೋಚನೆ ಮಾಡಬೇಕಾದದ್ದೇನು? ಆಲಯದ ಕಲ್ಪನೆ ಕಟ್ಟಿದ ಕಟ್ಟಡದಲ್ಲ, ಕಟ್ಟುವ ಇಚ್ಛೆಯಲ್ಲಿ. ಅದು ಚಿರಂತನವಾಗಿ ಉಳಿಯೋದು ಯಾವುದರಲ್ಲಿ ಅಂತ ಹೇಳಿದ್ರೆ ಕಟ್ಟಿದ ಕಟ್ಟಡದಲ್ಲ, ಕಟ್ಟುವ ಮನೋಭಾವದಲ್ಲಿ ಅದು ಯಾವತ್ತೂ ಜೀವಂತವಾಗಿ ಉಳಿಯುತ್ತೆ, ಜಂಗಮಕ್ಕೆ ಅಳಿವಿಲ್ಲ. ಈ ವಾಸ್ತವ ಸತ್ಯವನ್ನು ಗುರುತಿಸಿದಾಗ ನೀವು ಕಟ್ಟಡದ ಹಿಂದೆ ಹೋಗಬೇಡಿ, ನೀವೇ ಭಗವಂತ ಕಟ್ಟಿದ ಜಂಗಮಾಲಯವಾಗುವತ್ತ ಹೋಗಿ. ದೇವರು ಕಟ್ಟಿದ ಗುಡಿ ಈ ಶರೀರಗಳು. ಪ್ರತಿಯೊಬ್ಬರ ಹೃದಯದಲ್ಲಿ ಭಗವಂತ ನಿವಾಸನಾಗಿದ್ದಾನೆ. ದೇವರು ಕಟ್ಟಿದ ಗುಡಿಯಲ್ಲಿ ದೇವರನ್ನು ಇಟ್ಟುಕೊಳ್ಳುವಂಥ ಎಚ್ಚರಿಕೆಯನ್ನು ನೀವು ಇಟ್ಟುಕೊಂಡ್ರೆ ದೇವರಿಗೆ ಎಷ್ಟು ಸಂತೋಷ ಆಗ್ತದೆ. ನಾನು ಹೇಳ್ತಾ ಇರ್ತೇನೆ ಹಾಗಾಗಿ, ಯಾವುದೇ ದೇವಸ್ಥಾನಕ್ಕೆ ಹೋಗಿ ನೀವು, ದೇವರು ಕುಂತಿರೋದಿಲ್ಲ. ದೇವರು ಕುಂತಿರುವ ದೇವಸ್ಥಾನಗಳು ಬಹಳ ಕಡಿಮೆ, ಎಲ್ಲ ನಿಂತಿರೋ ದೇವಸ್ಥಾನಗಳೇ. ನಿಂತಿರೋ ದೇವಸ್ಥಾನಗಳು ಯಾಕೆ ದೇವರು ನಿಂತಿದ್ದಾನೆ? ನೀವು ಎಂಥ ಗುಡಿ ಕಟ್ಟಿ, ನೀವು ಅದ್ಭುತವಾಗಿರುವಂಥ ಗುಡಿಗಳು, ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಹಾಕಿ ಕಟ್ಟಿದ ಗುಡಿಗಳು, ನವರತ್ನದ ಗುಡಿಗಳು, ಎಂಥ ಗುಡಿಗಳಲ್ಲೂ ದೇವರು ನಿಂತಿರೋದೇ ಜಾಸ್ತಿ. ಯಾಕೆ ಅಂತ ಹೇಳಿದ್ರೆ, ಎಷ್ಟೇ ಖರ್ಚು ಮಾಡಿದಂತಹ ಎಷ್ಟು ಅದ್ಭುತವಾಗಿರುವಂಥ ಬಸ್ ಸ್ಟ್ಯಾಂಡ್ನಲ್ಲಾದರೂ ನೀವು ಕೂತ್ಕೊಳ್ಳಿಕ್ಕೆ ಇಷ್ಟಪಡೋಲ್ಲ, ನಿಂತೇ ಇರ್ತೀರಿ. ಯಾಕೆ ಅಂತ ಹೇಳಿದ್ರೆ, ಬೇಗ ಬಸ್ ಹಿಡಿದು ನಮ್ಮ ಮನೆಗೆ ಹೋಗಬೇಕು ಅಂತ. ನಮ್ಮ ಮನೆ ಗುಡಿಸ್ಲಾದರೂ ನಾವು ಕೂತ್ಕೊಳ್ತೇವೆ. ಆದರೆ ಇದು ಬಹಳ ದೊಡ್ಡದಾಗಿದ್ದರೂ ನೆಲದಲ್ಲಿ
ಮೊಸಾಯಕ್ ಹಾಕಿದರೂ ಸಹ ನಾವು ಬಸ್ ಸ್ಟ್ಯಾಂಡ್ನಲ್ಲಿ, ರೈಲ್ವೆ ಸ್ಟೇಷನ್ನಲ್ಲಿ ಕೂತ್ಕೊಳ್ಳೋದಿಲ್ಲ. ವಯಸ್ಸಾದವರು ಆ ವಿಚಾರ ಬೇರೆ. ಯಾಕೆ ಅಂದರೆ ಇದು ನಮ್ಮ ಮನೆಯಲ್ಲ, ಅದು ನಮ್ಮ ಮನೆ ಅಂತ. ಹಾಗೆ ದೇವರು ಸ್ವರ್ಗದಿಂದ, ವೈಕುಂಠದಿಂದ, ಕೈಲಾಸದಿಂದ ಬಂದು ನಿಂತಹ ನಿಲ್ದಾಣ ಇದು ದೇವಾಲಯ. ಅಲ್ಲಿ ಬಂದ ದೇವರು ತನ್ನ ಮನೆ ಯಾವುದು ಅಲ್ಲಿ ಕೂತ್ಕೊಳ್ಬೇಕು ಅಂತ ಹೇಳಿ ಉತ್ಸುಕತೆಯಿಂದ ದೇವರು ನಿಂತಿದ್ದಾನೆ. ದೇವರಿಗೆ ತನ್ನ ಮನೆಯ ಒಳಗೆ ಪ್ರವೇಶ ಸಿಗ್ತಾ ಇಲ್ಲ. ಇದನ್ನೇ ಬಸವಣ್ಣ ಹೇಳಿದ್ರು, ಮನೆಯೊಳಗೆ ಮನೆಯೊಡೆಯ ಇದ್ದಾನೋ ಇಲ್ಲವೋ. ಒಂದು ಆಲೋಚನೆ, ಮನೆಯಲ್ಲಿ ಮನೆ ಒಡೆಯರು ಇದ್ದಾರೋ ಇಲ್ಲವೋ ಗೊತ್ತಾಗ್ತಾ ಇಲ್ಲ. ಯಾಕೆ ಅನುಮಾನ ಬಂತು ಅಂತ ಯಾರೋ ಕೇಳಿದ್ರೆ, ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆಯೊಳಗೆ ರಜ ತುಂಬಿ ಮನೆಯೊಡೆಯ ಇದ್ದಾನೋ ಇಲ್ಲವೋ ಈ ಪ್ರಶ್ನೆ ಬಂತು. ಮನೆಯಲ್ಲಿ ತುಂಬ ಧೂಳು ತುಂಬಿಕೊಂಡಿದೆ, ಹೊಸ್ತಿನಲ್ಲಿ ಮುಳ್ಳು ಗಿಡಗಳು ಬೆಳ್ಕೊಂಡಿದೆ. ಆದ್ದರಿಂದ ಈ ಅನುಮಾನ ಬಂದಿದೆ, ದೇವರು ಇದ್ದಾನೋ, ಯಜಮಾನ ಇದ್ದಾನೋ ಇಲ್ಲವೋ ಅಂತ. ಈ ಒಂದು ಸುಂದರ ರೂಪಕವನ್ನು ಕೊಟ್ಟು ಮುಂದೆ ಬಸವಣ್ಣ ಹೇಳುತ್ತಾನೆ, ತನುವಿನಲ್ಲಿ ಹುಸಿ ತುಂಬಿ ಮನದೊಳಗೆ ವಿಷಯ ತುಂಬಿ ಮನೆಯೊಳಗೆ ಮನೆಯೊಡೆಯ ಇಲ್ಲ ಕೂಡಲ ಸಂಗಮ ದೇವ. ಶರೀರದ ತುಂಬ ಕೃತ್ರಿಮತೆ, ಮನಸ್ಸಿನ ತುಂಬ ಸ್ವಾರ್ಥಿ ಆಕಾಂಕ್ಷೆಯ ಲಾಲಸೆ, ಇದನ್ನು ತುಂಬಿಕೊಂಡ ಮೇಲೆ ದೇವರು ಒಳಗೋಗ್ಲಿಕ್ಕೆ ಜಾಗ ಎಲ್ಲಿದೆ ಅಂತ. ದೇವರು ತನ್ನ ಮನೆಗೆ ಹೋಗಬೇಕು ಅಂತ ಹೇಳಿ ಲಕ್ಷ ಲಕ್ಷ ಜನಗಳನ್ನು ಕರ್ಕೊಳ್ತಾನೆ. ಎಲ್ಲರೂ ದೇವರು ಕಟ್ಟಿದ ಮನೆಗಳು ಬರ್ತಾವೆ ಎದುರಿಗೆ. ಆದರೆ ಬಂದವರ ಮನಸ್ಸಿನಲ್ಲಿ ಭಾವನೆಗಳನ್ನು ತುಂಬಿಕೊಂಡು ಹೋದವರೇ ಜಾಸ್ತಿ. ದೇವರೇ ನನಗೆ ಅದು ಕೊಡು, ಇದು ಕೊಡು, ಇದು ಕೊಡು, ಅದು ಕೊಡು ಅಂತ ಹೇಳಿ ದೇವರೇ ನೀನು ಹೇಗಿದ್ದೀಯಾ ಅಂತ ಹೋದವರ ಸಂಖ್ಯೆ ಇರೋದೇ ಇಲ್ಲ. ದೇವರೇ ನನಗೆ ಅದು ಕೊಡು ಅಂತ, ದೇವರಿಗೆ ಏನು ಕಷ್ಟ ಇದೆ ಅಂತ ವಿಚಾರಿಸೋರು ಯಾರೂ ಇಲ್ಲ. ಇಂಥ ಪ್ರಸಂಗ ಇದ್ದಾಗ ದೇವರು ಕಟ್ಟಿದ ಮನೆ ಖಾಲಿ ಇಲ್ಲ, ಅಲ್ಲಿ ಏನೇನೋ ಸೇರ್ಕೊಂಡಿವೆ ಅಂತಂದಾಗ ಏನು ಮಾಡಬೇಕು? ಮತ್ತೆ 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 ಇದು ನಡೀತಾ ಇದೆ, ಈ ಸಂದರ್ಶನ ನಡೀತಾ ಇದೆ. ಈ ಸಂದರ್ಶನದಲ್ಲಿ ಕಟ್ಟಿದ ಮನೆ ಖಾಲಿ ಇಲ್ಲದೆ ಇದ್ದಾಗ ದೇವರು ಏನು ಮಾಡಬೇಕು? ನಿಂತು ನಿಂತು ಎಲ್ಲರನ್ನೂ ಬರಮಾಡ್ಕೊಂಡು ನೋಡ್ತಾ ಇದ್ದಾನೆ, ಪ್ರತಿನಿತ್ಯ ನೋಡ್ತಾನೆ. ದೇವರೇ ನೀನು ಹೇಗಿದ್ದೀಯಾ ಅಂತ ಕೇಳುವ ಭಕ್ತರು ಇದುವರೆಗೂ ಸಿಕ್ಕಿಲ್ಲ. ದೇವರೇ ನನಗೆ ಅದು ಬೇಕು, ಇದು ಬೇಕು, ಇದು ಕೊಟ್ಟರೆ ನಾನು ಅದನ್ನು ಮಾಡ್ತೇನೆ. ದೇವರ ಜೊತೆಯಲ್ಲೂ ಒಂದು ರೀತಿಯಾಗಿರುವಂಥ ಒಡಂಬಡಿಕೆ, MOU ಸೈನ್ ಮಾಡಲಿಕ್ಕೆ ಹೋಗ್ತೇವೆ ನಾವು. ಹಾಗಾದರೆ ದೇವರ ಪರಿಪೂರ್ಣವಾಗಿರುವಂಥ ಪರಿಕಲ್ಪನೆ ಏನು? ನಿನ್ನ ಹೃದಯದಲ್ಲಿ ದೇವರು ಸಹಜವಾಗಿ ನಿಲ್ಲಬೇಕಾದ್ರೆ ನಿನ್ನಲ್ಲಿ ಒಂದು ವಿಶಿಷ್ಟವಾಗಿರುವಂಥ ಆನಂದಾನುಭೂತಿಯನ್ನು ಇಟ್ಟುಕೊಳ್ಳುವಂಥ ಸಂಸ್ಕಾರ ಇರಬೇಕು. ಆ ದೈವಿ ಗುಣಗಳಲ್ಲಿ ನಿನ್ನನ್ನು ನೀನು ಕರಗಿಸಿಕೊಳ್ಬೇಕು. ದೇವರಲ್ಲಿ ಕರಗಬೇಕಪ್ಪ ನೀನು ನಿನ್ನ ತನವನ್ನು ಉಳಿಸ್ಕೊಳ್ಳುವಂಥದ್ದಲ್ಲ. ವಿಶಿಷ್ಟವಾದ ರೀತಿಯಲ್ಲಿ ನೀನು ಆಲೋಚನೆ ಮಾಡಬೇಕು. ನಿನ್ನ ಕಣ್ಣು, ಕಿವಿ, ಹೃದಯ, ಭಾವನೆ ಎಲ್ಲವೂ ಸಹ ದೈವಕ್ಕೆ ಹಿಂಬಾಗಬೇಕು. ಅಲ್ಲಿ ಬೆಳಕಿರಬೇಕು, ಕತ್ತಲೆ ಇರಬಾರ್ದು. ಪ್ರಭುದೇವರು ಹೇಳ್ತಾರೆ ಬಹಳ ಸ್ವಾರಸ್ಯವಾಗಿ, ಕಾಣುವ ಕಂಗಳಲ್ಲಿ ಕತ್ತಲೆ, ಕೇಳುವ ಕಿವಿಯಲ್ಲಿ ಕತ್ತಲೆ, ಪೂಜಿಸುವ ಕೈಗಳಲ್ಲಿ ಕತ್ತಲೆ, ನೆನೆವ ಮನದಲ್ಲಿ ಕತ್ತಲೆ. ಕತ್ತಲೆ ಎಂಬುದು ಇತ್ತಲೆ, ಗುಹೇಶ್ವರನೆಂಬುದು ಅತ್ತಲೆ. ಹಾಗಾದರೆ ಏನು ಕಾಣುವ ಕಂಗಳಲ್ಲಿ ಕತ್ತಲೆ ಅಂದ್ರೇನು? ನಮ್ಮ ಕಣ್ಣಲ್ಲಿ ಕತ್ತಲೆ ಇಲ್ವಲ್ಲ, ನಾವು ಇಷ್ಟು ವೈವಿಧ್ಯತೆಯನ್ನು ನೋಡ್ತಾ ಇದ್ದೇವೆ. ಹೌದು, ನೀನು ಏನು ನೋಡ್ತಾ ಇದ್ದೀಯೋ ಅದು ನೋಡಬಾರದ್ದನ್ನು ನೋಡ್ತಾ ಇದ್ದೀಯ ನೀನು. ಮೊನ್ನೆ ಬ್ರಹ್ಮೋತ್ಸವಕ್ಕೆ ಹೋಗಿದ್ದರು ಕೆಲವು ಜನ ಭಕ್ತರು. ಬ್ರಹ್ಮೋತ್ಸವ ಆಯಿತಾ, ದೇವರ ದರ್ಶನ ಆಯಿತಾ ಅಂತ. ಏನು ಎಷ್ಟು ವೈಭವ, ಎಷ್ಟು ಆನಂದ, ಎಷ್ಟು ವಿಚಿತ್ರ. ಬಹಳ ಸಂತೋಷ ಆಯಿತು, ದೇವರ ದರ್ಶನ ಮಾಡಿ ಬಂದ್ವಿ. ಏನು ದರ್ಶನ ಮಾಡಿದ್ರಿ ನೀವು? ಅಲ್ಲ, ಮೊನ್ನೆ ದೇವಸ್ಥಾನದ ಧರ್ಮದರ್ಶಿಗಳು ಮಾಡಿರುವಂತಹ ವಿಶಿಷ್ಟವಾದ ಕಿರೀಟದ ಧಾರಣೆಯನ್ನು ನೋಡಿದ್ವಿ. ಏನು ಅದರಲ್ಲಿ ವೈಶಿಷ್ಟ್ಯ? ಸಿಂಗಾಪುರ್ನಿಂದ, ಹಾಲೆಂಡ್ನಿಂದ ಆಮದು ಮಾಡಿಕೊಂಡಂಥ ಅತ್ಯಂತ ಸ್ವಚ್ಛವಾಗಿರ್ತಕ್ಕಂಥ ಬೆಲೆ ಬಾಳುವ ವಜ್ರಗಳು, ಅವುಗಳಿಂದ ಮಾಡಿದಂಥ ಕಿರೀಟ ಅದು. ಅಪ್ಪಟ ಅಪರಂಜಿಯ ವಜ್ರಕವಚ, ನವರತ್ನಗಳ ಸುರಿಮಳೆ, ಎಷ್ಟು ಅದ್ಭುತ! ಕೋಟಿ 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 ಬೆಲೆ ಬಾಳುವಂಥದ್ದು.
ಅಯ್ಯ ನೀನು ಅದನ್ನ ಯಾಕೆ ನೋಡ್ಲಿಕ್ಕೆ ಹೋದೆ? ಅದನ್ನು ಯಾರ ಮೇಲೆ ಅಲಂಕಾರ ಮಾಡಿದ್ರೋ ಅದರ ಒಳಗಿನ ಚೈತನ್ಯವನ್ನೇನಾದರೂ ಗಮನಿಸ್ದ ನೀನು? ವಜ್ರ, ವೈಡೂರ್ಯ, ರತ್ನ, ನವರತ್ನ, ಚಿನ್ನ, ಬೆಳ್ಳಿ, ಬಂಗಾರ ನೋಡಬೇಕಾದ್ರೆ ಕೃಷ್ಣೇಶ್ ಶೆಟ್ಟರ್ ಅಂಗಡಿಗೆ ಹೋದ್ರೂ ಸಾಕು, ಬೇಕಾದಷ್ಟು ನೋಡ್ಬೋದು. ಅದಕ್ಕೆ ಯಾಕೆ ತಿರುಪತಿಗೆ ಹೋಗ್ತೀರಪ್ಪ? ಅಲ್ಲಿ ಹೋಗುವಂಥದ್ದು ಏನು ಅಂತ ಹೇಳಿದ್ರೆ ಅಲ್ಲಿರುವ ದೇವರ ಬಗ್ಗೆ ನಿನ್ನ ಮನಸ್ಸಿರಬೇಕು. ದೇವರು ಏನು ಒಡವೆ ಹಾಕ್ಕೊಂಡಿದ್ದಾನೆ ಅಂತ ಅನ್ನೋವಂಥದ್ದು ಮುಖ್ಯ ಅಲ್ಲ. ಮಗು ತಾಯಿಯ ಬಳಿ ಬಂದ್ರೆ ತಾಯಿ ರೇಷ್ಮೆ ಸೂರೆ ಸುತ್ತಕೊಂಡಿದ್ದಾಳ ಅಥವಾ ಅರಕಲು ಬಟ್ಟೆ ಹಾಕ್ಕೊಂಡಿದ್ದಾಳ ಅಂತ ಹೇಳಿ ಗಮನಿಸೋದಿಲ್ಲ. ಅಲ್ಲಿ ಕೇವಲ ತಾಯಿಯನ್ನ ಗಮನಿಸ್ತದೆ. ಮಗುವಿನ ಮನಸ್ಸು ತಾಯಿಯನ್ನ ಕಂಡು ಧನ್ಯತೆಯನ್ನು ಪಡೆಯುವ ಹಾಗೆ ಭಕ್ತನ ಮನಸ್ಸು ದೇವರನ್ನ ಕಾಣಬೇಕು. ದೇವರಿಗೆ ಏನು ಅಲಂಕಾರ ಮಾಡಿದ್ದಾರೆ ಅನ್ನೋದು ಮುಖ್ಯ ಅಲ್ಲ. ಅಲ್ಲಿ ಕಾಣುವುದು ದೇವರನ್ನೇ ಹೊರತು ಹೊರಗಿನ ಅಲಂಕಾರವಲ್ಲ. ಹೊರಗಿನ ಅಲಂಕಾರವನ್ನು ಅಷ್ಟೇ ನೋಡ್ತೀಯ ಅಂತ ಹೇಳಿದ್ರೆ ಏನರ್ಥ? ನಿನ್ನ ಕಣ್ಣಿನಲ್ಲಿ ಕತ್ತಲೆ ಇದೆ, ಕಾಣುವ ಕಂಗಳಲ್ಲಿ ಕತ್ತಲೆ, ಪೂಜಿಸುವ ಕೈಗಳಲ್ಲಿ ಕತ್ತಲೆ. ಭಗವಂತ ಕೈ ಕೊಟ್ಟಿದ್ದಾನೆ, ಭಗವಂತನನ್ನ ಪೂಜೆ ಮಾಡಬೇಕು ಅಂತ. ಪೂಜೆ ಮಾಡುವುದು ಅಂದ್ರೇನು? ತನ್ನಲ್ಲಿರುವುದನ್ನು ಭಗವಂತನಿಗೆ ಅರ್ಪಣೆ ಮಾಡುವಂಥದ್ದು. ವ್ಯಷ್ಟಿಯನ್ನು ಸಮಷ್ಟಿಗೆ ಕೊಡುವಂತಹ ಕ್ರಿಯೆ ಇದೆಯಲ್ಲ, ಇದು ಕೈ ಮಾಡುವಂಥ ಕೆಲಸ. ಈ ಕೈಯಲ್ಲಿ ವಂಚನೆ ಮಾಡಬಾರ್ದು, ತರತಮ ಭಾವನೆ ಮಾಡಬಾರ್ದು, ಒಬ್ಬರಿಗೊಂದು ಇನ್ನೊಬ್ಬರಿಗೊಂದು ಮಾಡಬಾರ್ದು. ಕೈಯಲ್ಲಿ ಯಾವತ್ತೂ ದ್ವಂದ್ವ ಇರಬಾರ್ದು. ಕೈಯಲ್ಲಿ ಕೇವಲ ಸಮರ್ಪಣೆ ಇರಬೇಕು. ವ್ಯಷ್ಟಿಯನ್ನು ಸಮಷ್ಟಿಯಲ್ಲಿ ಕೊಡ್ತಕ್ಕಂಥ ವಿಶೇಷತೆ ಇರಬೇಕು. ಈ ಕ್ರಿಯೆ ಪೂಜೆ ಅಂತ ಅನ್ನಿಸ್ಕೊಳ್ತದೆ. ಮಾಡುವ ಈ ಕ್ರಿಯೆಯಲ್ಲಿ ಲೋಪ ಆದಾಗ ಏನಾಗ್ತದೆ? ಕೈ ತನ್ನ ಕರ್ತವ್ಯವನ್ನು ಸರಿಯಾಗಿ ಮಾಡಲಿಲ್ಲ ಅಂತ ಅಂದಾಗ ಪೂಜಿಸುವ ಕೈ ಕತ್ತಲೆಗೊಳಗಾಗಿದೆ ಅಂತ ಅರ್ಥ. ಕೇಳುವ ಕಿವಿಗಳಲ್ಲಿ ಕತ್ತಲೆ. ನಾವು ಏನೆಲ್ಲವನ್ನೂ ಕೇಳ್ತಾ ಇರ್ತೇವೆ, ಆದರೆ ನಮ್ಮ ಮನಸ್ಸು ಆ ಕೇಳುವಿಕೆಯಲ್ಲಿ ಪರಿಪೂರ್ಣವಾಗಿ ಮಗ್ನವಾಗುವಂತೆ ನಾವು ಕೇಳೋದಿಲ್ಲ. ಬೇಕಾದಷ್ಟು ಮಂತ್ರ ಪಠಣ ನಡೀತಾ ಇರ್ತದೆ, ಸ್ತೋತ್ರ ಸಂಕೀರ್ತನೆಗಳು ನಡೀತಾ ಇರ್ತವೆ, ಎಲ್ಲವೂ ನಡೀತಾ ಇರ್ತವೆ. ಆದರೆ ಇಬ್ಬರು ಕೂತು ಅದರ ಕಡೆ ಗಮನ ಹರಿಸೋದಕ್ಕಿಂತಲೂ ಅವರಿಬ್ಬರ ನಡುವಿನ ವ್ಯವಹಾರಗಳ ಕಡೆ ನಮ್ಮ ಮಾತುಕತೆಗಳು ನಡೀತಾ ಇರ್ತವೆ. ಕೇಳುವ ಕಿವಿಗಳು ನಮ್ಮ ವ್ಯವಹಾರಕ್ಕೆ ಹಿನ್ನೆಲೆ ಸಂಗೀತವಾಗಿರ್ತದೆ ಹೊರತು ನಾವು ಕೇಳಿ ಧನ್ಯರಾಗುವಂಥದ್ದು ಮುಖ್ಯವಾಗಿ ಇರೋದೇ ಇಲ್ಲ. ಯಾಂತ್ರಿಕವಾದ ಕ್ರಿಯೆಯಲ್ಲಿ ಕಿವಿಗಳು ತೊಡಗಿಕೊಂಡಿವೆ. ನಮಗೆ ಧನ್ಯತೆಯನ್ನು, ನಮ್ಮನ್ನು ಪರಿಪೂರ್ಣವಾಗಿ ಆ ಕೇಳುವ ಮಾತಿನಲ್ಲಿ, ಆ ಧ್ವನಿಯಲ್ಲಿ ನಮ್ಮನ್ನು ಕರಗಿಸುವಂತಹ ಕ್ರಿಯೆ ಅಲ್ಲಿಲ್ಲ ಅಂತ ಹೇಳಿದಾಗ ನಾವು ಕೇಳಿದ್ರು ಒಂದೇ, ಬಿಟ್ಟರು ಒಂದೇ. ಆಗ ಕಿವಿ ಕಿವುಡಾಗಿದೆ, ಕಿವಿಯಲ್ಲಿ ಕತ್ತಲೆ ಇದೆ. ನೆನೆವ ಮನದಲ್ಲಿ ಕತ್ತಲೆ. ಯಾವ ಮನಸ್ಸಿನಲ್ಲಿ ಭಗವಂತನನ್ನು ಪರಿಪೂರ್ಣವಾಗಿ ಇಟ್ಟುಕೊಂಡು ತನ್ನ ತನವನ್ನು ಮರೆಯಬೇಕು, ಅಲ್ಲಿ ಕೇವಲ ನನ್ನ ಹೊರಗಿನ ಅಹಂಕಾರ ಮಮಕಾರಗಳ ವಿಜೃಂಭಣೆಗೆ ಆಗ್ತಕ್ಕಂಥ ಲೋಪದೋಷಗಳನ್ನು ಗುರುತಿಸುವ ಕೆಲಸ ನಡೆಸ್ತಾ ಇದ್ರೆ ಹೇಗೆ ಅದರ ಅರ್ಥ? ನಮ್ಮ ಮನಸ್ಸು ನಾನು ದೇವಾಲಯಕ್ಕೆ ಬಂದೆ, ನಾನು ಈ ರಾಜ್ಯದ ಪ್ರಮುಖ ಅಥವಾ ಇಷ್ಟು ಪೂಜ್ಯ, ನನ್ನನ್ನು ಬಿಟ್ಟು ಮಂಗಳಾರತಿ ತಟ್ಟೆಯನ್ನು ಪಕ್ಕದವ್ರಿಗೆ ಹಿಡಿದ್ರಲ್ಲ ಅಂತ ಹೇಳಿ ಈ ಮಂಗಳಾರತಿಯ ಗದ್ದಲ, ತೀರ್ಥಪ್ರಸಾದದ ಗದ್ದಲ ಹಿಂದೆ ಪ್ರಿವಿ ಕೌನ್ಸಿಲ್ನವರೆಗೆ ತಲುಪಿತ್ತಂತೆ. ಸುಪ್ರೀಂ ಕೋರ್ಟಿನ ದಾಟಿ ಲಂಡನ್ನಿನ ಥೇಮ್ಸ್ ನದಿಯ ದಂಡೆಯಲ್ಲಿ ನಮ್ಮ ದೇವರು ಧರ್ಮದ ಬಗ್ಗೆ ತಿಳುವಳಿಕೆಯೇ ಇಲ್ಲದೆ ಇರತಕ್ಕಂಥ ವ್ಯಕ್ತಿಗಳು ತೀರ್ಮಾನ ಮಾಡಬೇಕಾದಂಥ ಅನಿವಾರ್ಯತೆ ಆಯಿತು. ಏನು ಅಂತಂದರೆ ಯಾರಿಗೆ ಮೊದಲು ತೀರ್ಥ ಕೊಡಬೇಕು ಅಂತ. ಆ ಜಡ್ಜ್ ಗೊತ್ತಿಲ್ಲದೆ ಹೇಳಿದಂತೆ ಇಬ್ಬರಿಗೂ ಎರಡು ತಟ್ಟೆಯಲ್ಲಿ ತಂದು ಇಬ್ಬರಿಗೂ ಕೊಟ್ಟರಾಯ್ತಲ್ಲ ಅಂತ. ಹಾಗಲ್ಲ, ಮುಖ್ಯ ನನಗೆ ಕೊಟ್ಟದ್ದು ಮುಖ್ಯವಲ್ಲ, ನನಗೆ ಕೊಡುವುದಕ್ಕೆ ಮುಂದೆ ಇನ್ನೊಬ್ಬನಿಗೆ ಕೊಡಬಾರದ್ದಿದೆಯಲ್ಲ ಅದು ಮುಖ್ಯ. ಇಂಥ ವ್ಯವಸ್ಥೆಯಲ್ಲಿ ನೆನೆವ ಮನದಲ್ಲಿ ಕತ್ತಲೆ ತುಂಬಿಕೊಂಡ್ರೆ ಏನಾಗ್ತದೆ? ಇಷ್ಟೂ ಕತ್ತಲೆಗೆ ಒಳಗಾಗಿರುವಾಗ ಕತ್ತಲೆ ಎಂಬುದು ಇತ್ತಲೆ, ಗುಹೇಶ್ವರನೆಂಬುದು ಅತ್ತಲೆ. ಸಂಸ್ಕಾರದ ವಿಕಾಸ ಇದೆಯಲ್ಲ, ಇದು ನಿರಂತರವಾಗಿ ಆಗಬೇಕಾದಂಥ ಕೆಲಸ. ತನ್ನಲ್ಲಿ ಸುಪ್ತವಾಗಿ ಗುಪ್ತವಾಗಿ ಉಳಿದಿರತಕ್ಕಂಥ ಸಂಸ್ಕಾರ ತಮ್ಮ ಸದಾಚರಣೆಗಳಿಂದ ಬಣ್ಣವೇರಿ ಅದು ಸುಗಂಧವಾಗಿ
ಇಡೀ ಜಗತ್ತನ್ನು ತಣಿಸುವ ಒಂದು ಮಧುರವಾದಂಥ ಆನಂದಾನುಭೂತಿ ಬಂದು ನಿಲ್ಲಬೇಕು. ಅದಿಲ್ಲ ಅಂತಂದರೆ ಏನು ಪ್ರಯೋಜನ ಇಲ್ಲ. ಹಾಗಾಗಬೇಕಾದ್ರೆ ದೇವರನ್ನು ಎಲ್ಲಿ ನೋಡಬೇಕು? ದೇವರನ್ನು ಎಲ್ಲಿಯೂ ನೋಡಲಿಕ್ಕೆ ಹೋಗಬೇಡ. ದೇವರು ಎಲ್ಲ ಕಡೆ ಇದ್ದೇ ಇದ್ದಾನೆ. ಎತ್ತೆತ್ತ ನೋಡಿದಡತ್ತತ್ತ ನೀನೇ ದೇವ, ಸಕಲ ವಿಸ್ತಾರದ ರೂಹು ನೀನೇ ದೇವ, ವಿಶ್ವತೋ ಚಕ್ಷು ನೀನೇ ದೇವ, ವಿಶ್ವತೋ ಬಾಹು ನೀನೇ ದೇವ, ವಿಶ್ವತೋ ಮುಖ ನೀನೇ ದೇವ, ವಿಶ್ವತಃ ಪಾದ ನೀನೇ ದೇವ. ಎಲ್ಲವೂ ದೈವೀ ಕಲ್ಪನೆ ಆದಾಗ ಹಾಗಾದರೆ ದೇವರನ್ನು ಹೇಗೆ ಎಲ್ಲಿ ಹಿಡ್ಕೊಳ್ಬೇಕು? ನಾವು ನಮ್ಮ ಆರಾಧನೆಗೆ ಗುರಿಯಲ್ಲಿ ನಮ್ಮ ಆಲೋಚನೆಗಳನ್ನು ನಾವು ಹೇಗೆ ಕೇಂದ್ರೀಕರಿಸಿಕೊಳ್ಬೇಕು ಅಂತ ಅನ್ನುವಂಥ ಲೆಕ್ಕಾಚಾರ ಬಂದಾಗ ದೇವರ ಕಲ್ಪನೆ ಅತ್ಯದ್ಭುತವಾಗಿರುವಂಥದ್ದು. ಆದರೆ ಆ ಕಲ್ಪನೆಯ ನಡುವೆಯೇ ಭಗವಂತನ ಅನುಗ್ರಹ ಇದೆಯಲ್ಲ, ಅದು ಬಹಳ ವಿಶಿಷ್ಟವಾಗಿರುವಂಥದ್ದು. ಕರಿಯು ಕನ್ನಡಿಯೊಳಗಡಗಿದಂತೆ ನೀನು ಎನ್ನೊಳಗಡಗಿದೆ ಕೂಡಲ ಸಂಗಮ ದೇವ ಅಂತ ಹೇಳುವ ಬಸವಣ್ಣ ದೇವರ ಕಲ್ಪನೆಗೆ ಒಂದು ಹೊಸ ಆಯಾಮ ಕೊಡ್ತಾನೆ. ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ. ಭಗವಂತನ ಅಗಲ ಎಷ್ಟು ಅಂತ ಹೇಳಿದ್ರೆ ಜಗದಗಲ ಅಲ್ಲ, ಮುಗಿಲಗಲ ಅಲ್ಲ. ಮುಗಿಲು ನಮಗೆ ಕಾಣೋದು ಅಷ್ಟೇ ಅಲ್ಲ, ಮಿಗೆಯಗಲ ನಿಮ್ಮಗಲ, ಅದಕ್ಕಿಂತಲೂ ಮೀರಿರ್ತಕ್ಕಂಥದ್ದು. ನಿಮ್ಮ ಅಗಲ ಎಷ್ಟು ಅಂತ ನಾವು ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಅದು ಅಮೂರ್ತವಾದಂಥದ್ದು. ಪಾತಾಳದಿಂದ ಅತ್ತತ್ತ ನಿಮ್ಮ ಶ್ರೀಚರಣ. ನಾವು ಎಲ್ಲಿಯವರೆಗೆ ನಾವು ಇದು ತಳ ಅಂತ ಹೇಳಿ ಗುರುತಿಸ್ತೇವೆ, ನಮ್ಮ ಮನಸ್ಸು ಎಲ್ಲಿ ಸೋತು ಹೋಗ್ತದೆ ಅಲ್ಲಿಂದ ಆಚೆಗೆ ನಿನ್ನ ಪಾದ ಇದೆ. ಬ್ರಹ್ಮಾಂಡದಿಂದ ಅತ್ತತ್ತ ನಿಮ್ಮ ಶ್ರೀಮಕುಟ. ಯಾವುದನ್ನು ನಾವು ಮೇಲೆ ಅಂತ ಗುರುತಿಸ್ತೇವೆ ಅದು ಎಲ್ಲಿ ನಮ್ಮ ಕಲ್ಪನೆ ನಿಂತು ಹೋಗ್ತದೆ ಅದರಿಂದ ಆಚೆ ನಿನ್ನ ಶ್ರೀಮಕುಟ ಇದೆ. ಮತ್ತು ಹೀಗಿರಬೇಕಾದ್ರೆ ದೇವರನ್ನು ಹೇಗೆ ನಾವು ಮೂರ್ತೀಕರಿಸಬೇಕು? ಮೂರ್ತೀಕರಿಸೋದಲ್ಲ, ಅಗಮ್ಯ, ಅಗೋಚರ, ಅಪ್ರತಿಮ. ಭಗವಂತನ ಸ್ವರೂಪ ಅಗಮ್ಯ, ಅಗೋಚರ, ಅಪ್ರತಿಮ. ಇದನ್ನು ಏನಂತ ಕರಿಬೇಕು? ಇದನ್ನು ಲಿಂಗ ಅಂತ ಕರೆದು ಬಿಡೋಣ. ಲಿಂಗ ಅಂತ ಹೇಳಿದ್ರೆ ಒಂದು ಸೂಕ್ಷ್ಮವಾಗಿರ್ತಕ್ಕಂಥ ಒಂದು ಪ್ರಕಾಶದ ಬಿಂದು. ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ನೀವೆನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯ. ಅಂತಹ ಒಂದು ಅದ್ಭುತವಾಗಿರುವಂಥ ಅಮೂರ್ತ ಕಲ್ಪನೆಯನ್ನು ಅಂಗೈಯಲ್ಲಿನ ಒಂದು ಕುರುಹಾಗಿ ಮಾಡಿ ಆ ಕುರುಹಿನ ಮಧ್ಯೆ ಆ ಅಂತರಂಗದ ಪ್ರಕಾಶವನ್ನು ಪ್ರತಿಬಿಂಬಿಸಿ ನೋಡುವಂತಹ ಒಂದು ಹೊಸ ಕಲ್ಪನೆಯ ಒಂದು ಆಯಾಮವನ್ನು ತರುವುದರ ಮುಖಾಂತರವಾಗಿ ಹೇಳಿದ್ರು, ನೀವೆಲ್ಲರೂ ಈ ಲಿಂಗವನ್ನು ಧರಿಸಿ ನಿಮ್ಮ ಅಂತರಂಗದ ಬೆಳಕನ್ನು ನೀವೇ ನೋಡಿಕೊಳ್ಳುವ ಮುಖಾಂತರವಾಗಿ ನಿಮ್ಮ ಹೃದಯದ ಬೆಳಕನ್ನು ನೀವು ಸಾರ್ಥಕಪಡಿಸಿಕೊಂಡು ನೀವು ಜಂಗಮ ದೇವಾಲಯಗಳಾಗಿ. ಅದರ ಅರ್ಥ ಗುಡಿಗಳನ್ನು ಕೆಡವಿ ಅಂತ ಅಲ್ಲ, ಗುಡಿಗಳನ್ನು ಉದಾಸೀನ ಮಾಡಿ ಅದರ ವಿರುದ್ಧ ನೀವು ಹೋರಾಡಿ ಅಂತ ಅನ್ನುವಂಥ ಅರ್ಥ ಅಲ್ಲ. ನಮ್ಮ ಬೆಳಕನ್ನು ನಾವು ಕಂಡುಕೊಳ್ಬೇಕು ಅಂತ ಅನ್ನುವಂಥದ್ದು ಇನ್ನೊಂದು ಬೆಳಕಿನ ಬಗ್ಗೆ ಟೀಕೆ ಮಾಡುವಂಥದ್ದು ಅಂತ ಅಲ್ಲ. ನಮ್ಮ ಬೆಳಕನ್ನು ನಾವು ಕಂಡುಕೊಳ್ಬೇಕು, ನಾವು ನಮ್ಮ ಎತ್ತರವನ್ನು ನಾವು ಸಾಧನೆ ಮಾಡಬೇಕು. ಈ ಒಂದು ವೈಶಿಷ್ಟ್ಯಪೂರ್ಣವಾಗಿರುವಂಥ ವ್ಯವಸ್ಥೆಯನ್ನು ಮಾಡಿದ್ದರ ಪರಿಣಾಮ ಏನಾಯಿತು ಅಂತ ಹೇಳಿದ್ರೆ, ಜನಸಾಮಾನ್ಯರಲ್ಲಿ ಸಾಮಾನ್ಯರಾಗಿರ್ತಕ್ಕಂಥ ವ್ಯಕ್ತಿಗಳು ಆತ್ಮವಿಶ್ವಾಸದಿಂದ ತಮ್ಮ ಬದುಕನ್ನು ನೇರ ಮಾಡಿಕೊಂಡು ಭಗವಂತನ ಕೃಪೆಗೆ ಪಾತ್ರವಾಗ್ತಕ್ಕಂಥ ಒಂದು ಸಾಮೂಹಿಕ ವಾತಾವರಣ ಸೃಷ್ಟಿಯಾಯಿತು. ದೇವರ ಕಲ್ಪನೆ ವ್ಯಕ್ತಿಗಳನ್ನು ಅರಳಿಸುವಲ್ಲಿ ಮುಕ್ತಾಯವಾಗಬೇಕೇ ಹೊರತು ವ್ಯಕ್ತಿಗಳನ್ನು ವಿಭಜಿಸುವಲ್ಲಿ ವ್ಯವಸ್ಥೆಯಾಗಬಾರದು. ನಿನ್ನೆ ನಾನು ಹೇಳಿದೆ, ಭಕ್ತಿ ಅಂತ ಹೇಳಿದ್ರೆ ಎಲ್ಲರನ್ನ ಸೇರಿಸುವುದು, ವಿಭಕ್ತಿ ಅಂತ ಹೇಳಿದ್ರೆ ಎಲ್ಲರನ್ನ ಬೇರೆ ಮಾಡಿಡುವಂಥದ್ದು. ಈ ಲೆಕ್ಕದಲ್ಲಿ ಬಸವಣ್ಣನವರು ಹೇಳಿದ್ರು, ವಿಪ್ರ ಮೊದಲು ಅಂತ್ಯಜ ಕಡೆಯಾಗಿ ಶಿವಭಕ್ತರನ್ನೆಲ್ಲ ಒಂದೇ ಎಂಬೆಂದು. ಈ ಮಾತನ್ನು ಹೇಳುವಾಗ ಅವರು ಜಗತ್ತನ್ನು ಎರಡು ರೀತಿ ಯೋಚನೆ ಮಾಡಿದ್ರು. ಸನ್ಮಾರ್ಗದಲ್ಲಿ ಯೋಚನೆ ಮಾಡುವವರು ಭಕ್ತರು, ಅದರಿಂದ ವಿಮುಖರಾದವರು ಭವಿಗಳು ಅಷ್ಟೇ. ಈ ಜಗತ್ತಿನಲ್ಲಿ ಎರಡಕ್ಕಿಂತ ಬೇರೆ ಇನ್ನೊಂದು ಗುಂಪಿದೆ ಅಂತ ನಾನು ಒಪ್ಪೋದೇ ಇಲ್ಲ. ಚನ್ನಬಸವಣ್ಣ ಒಂದು ಮಾತು ಹೇಳ್ತಾನೆ ಇಂಥ ಸ್ವಾರಸ್ಯ ಬಂದಾಗ. ಅವನು ಸ್ವಲ್ಪ ಖಚಿತವಾದಂಥ ನುಡಿಗಳಲ್ಲಿ ನೇರವಾದ ವಿಚಾರವನ್ನು ಸ್ಪಷ್ಟವಾಗಿ ಹೇಳುವ ವ್ಯಕ್ತಿ ಅವನು.
ಅವನು ಹೇಳ್ತಾನೆ, ಕುಲ 18, ವಾರಗಳು 7 ಎನ್ನುವರಯ್ಯ, ನಾವು ಒಲ್ಲೆವು, ನಾವು ಒಲ್ಲೆವು. 18 ಕುಲಗಳು 7 ವಾರಗಳು ಅಂತ ಹೇಳ್ತಾರೆ. ಇದನ್ನು ನಾವು ಒಪ್ಪೋದಿಲ್ಲ. 18 ಕುಲ 850 ವರ್ಷಗಳ ಕೆಳಗೆ. ಇವತ್ತು ಹಾವನೂರು ರಿಪೋರ್ಟ್ ತೆಗೆದ್ರೆ 830 ಅಥವಾ ಆಮೇಲೆ ಮುಂದಕ್ಕೆ ವೆಂಕಟಸ್ವಾಮಿ ಆಯೋಗದ ಲೆಕ್ಕಾಚಾರಕ್ಕೆ ಬಂದಾಗ ಈ ಕುಲಗಳು 1000 ಚಿಲ್ಲರೆ ಮೇಲಾಗ್ಬಿಟ್ಟಿವೆ. ಅವತ್ತು 18 ಕುಲಗಳಿದ್ದು. 18 ಕುಲ 7 ವಾರ ಅಂತ ಹೇಳ್ತಾರೆ. ನಾವು ಒಲ್ಲೆವು. ಹಾಗಾದರೆ ನೀವೇನು ಹೇಳ್ತೀರಿ? ಹಗಲೊಂದು ವಾರ, ಇರುಳೊಂದು ವಾರ. ಭಕ್ತನದೊಂದು ಕುಲ, ಭವಿಯದೊಂದು ಕುಲ. ಇದು ನಮ್ಮ ಸಿದ್ಧಾಂತ. ಹಾಗಾದರೆ 7 ವಾರ ನೀನು ಮಾಡ್ಕೊಂಡಿದ್ದೀಯಪ್ಪ. ಒಬ್ಬ ಮನುಷ್ಯ 3-4 ದಿವಸ ಪ್ರಜ್ಞೆ ತಪ್ಪಿಬಿಟ್ಟಿದ್ದಾನೆ. ಅವನಿಗೆ ಪ್ರಜ್ಞೆ ಬಂದಿದೆ ಅಂತ ಹೇಳಿದ್ರೆ ಬೆಳಕನ್ನು ನೋಡಿದ ತಕ್ಷಣ ಇದು ಸೋಮವಾರ ಅಥವಾ ಇದು ಮಂಗಳವಾರ, ಇದು ಬುಧವಾರ, ಇದು ಗುರುವಾರ ಅಂತ ಗುರುತಿಸ್ಲಿಕ್ಕೆ ಸಾಧ್ಯವಾ? ಆಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ದೈವಿ ಕಲ್ಪನೆಯಲ್ಲಿ 7 ವಾರಗಳಿಲ್ಲ. ಇರೋದು 2 ವಾರ. ಒಂದು ಹಗಲು, ಒಂದು ರಾತ್ರಿ. ಗೊತ್ತಾಗುತ್ತೆ ಅವನಿಗೆ. ಕಣ್ಣು ಬಿಟ್ಟಾಗ ಅವನು ಹಗಲಿನಲ್ಲಿದ್ದೇನೆ ಅಂತ ಹೇಳಬಲ್ಲ, ರಾತ್ರಿಯಲ್ಲಿದ್ದೇನೆ ಅಂತ ಹೇಳಬಲ್ಲ. ಆದರೆ ಸೋಮವಾರದಲ್ಲಿದ್ದೇನೋ ಮಂಗಳವಾರದಲ್ಲಿದ್ದೇನೋ ಅನ್ನಬೇಕಾದ್ರೆ ಬೇರೆಯವರ ಸೂಚನೆ ಬೇಕು. ನಾವು ಇವತ್ತು ಗುರುವಾರ ಅಂತ ಹೇಳ್ತೇವೆ. ಯಾಕೆ ಗುರುವಾರ ಇದು ಅಂತ ನಿಮ್ಮನ್ನು ಕೇಳಿದ್ರೆ ನೀವು ಹೇಳಬೇಕಾದಿಷ್ಟೇ, ನೆನ್ನೆ ಬುಧವಾರ ಆಗಿತ್ತು, ನಾಳೆ ಶುಕ್ರವಾರ ಇದೆ, ಅದಕ್ಕೋಸ್ಕರ ಮಧ್ಯೆ ಗುರುವಾರ ಅಂತ ಹೇಳ್ಬೋದು. ಅಷ್ಟು ಬಿಟ್ಟರೆ ಬಾಕಿ ಯಾವ ರೀತಿ ವಾರಕ್ಕೆ ಇದೆ ಅಂತ ಹೇಳಂತ ನಿಶ್ಚಯ ಹೇಳಲಿಕ್ಕೆ ಸಾಧ್ಯ? ಯಾಕೆ ಅಂದರೆ ಇದು ದೈವ ಕಲ್ಪನೆ ಅಲ್ಲ, ಮನುಷ್ಯ ಕಲ್ಪನೆ. ಅದೇ ರೀತಿಯಲ್ಲಿ ಭಕ್ತನದೊಂದು ಕುಲ, ಭವಿಯದೊಂದು ಕುಲ. ದೇವರನ್ನ ಒಪ್ಪಿದ ಸದಾಚಾರಿಗಳ ಒಂದು ಗುಂಪು, ಅದಕ್ಕೆ ವಿರುದ್ಧವಾದವ್ರದ್ದು ಇನ್ನೊಂದು ಗುಂಪು. ಇವೆರಡನ್ನು ಮಾತ್ರ ಗುರುತಿಸ್ಲಿಕ್ಕೆ ಸಾಧ್ಯ ಇದೆಯಲ್ಲ. ಯಾವ ವ್ಯಕ್ತಿಗಳನ್ನು ಬೇಕಾದ್ರೂ ಗುರುತಿಸಬಹುದು. ಸಹಸ್ರ ಸಂಖ್ಯೆಯಲ್ಲಿ ಜನ ಸೇರಿರುವಾಗ ಆತನ ಮುಖ ನೋಡಿ ಇವನು ಈ ಕುಲದವನು, ಈ ಜಾತಿಯವನು, ಈ ವರ್ಣದವನು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅವನನ್ನು ಮಾತಾಡಿಸ್ತಿದ್ದ ಹಾಗೇನೆ ಇವನು ಸಂಸ್ಕಾರಿಯೋ ಅಸಂಸ್ಕಾರಿಯೋ ಅಂತ ಅನ್ನುವುದು ತಕ್ಷಣ ಗೊತ್ತಾಗ್ತದೆ. ಯಾಕೆ ಅಂತ ಹೇಳಿದ್ರೆ ಭಕ್ತ ಭವಿ ಅಂತ ಅನ್ನುವ ಈ ಸಂಸ್ಕಾರ ವಿಶೇಷದಿಂದ ವ್ಯಕ್ತಿಗಳನ್ನು ಅಳಿಬೋದು. ಇದನ್ನು ನಾವು ನಂಬುವೆವು. ಇದು ಚನ್ನಬಸವಣ್ಣನ ಮಾತು. ಹೀಗೆ ನೇರವಾಗಿ ವ್ಯಕ್ತಿಯ ಅಂತರಂಗದಲ್ಲಿ ಇರ್ತಕ್ಕಂಥ ದುರ್ಬಲತೆಯನ್ನು ದೂರ ಮಾಡಿ ಅವರನ್ನು ಸನ್ಮಾರ್ಗಕ್ಕೆ ತರುವಂಥ ಪ್ರೇರಣೆಯನ್ನು ಕೊಟ್ಟ ವ್ಯವಸ್ಥೆ ಈ ಧಾರ್ಮಿಕ ಆಚರಣೆಗಳು ಮತ್ತು ವ್ಯವಸ್ಥೆಗಳಿಗೆ ಒಂದು ಹೊಸ ಆಯಾಮವನ್ನು ಕೊಟ್ಟ ಕಾರಣದಿಂದ ಬಹುಸಂಖ್ಯಾತರಾಗಿ ಸಂಪೂರ್ಣವಾಗಿ ಉಪೇಕ್ಷಿತರಾಗಿದ್ದಂಥ ಜನ ಈ ದಾರಿಗೆ ಬಂದರು. ಈ ದಾರಿಗೆ ಬಂದಾಗ ಬಸವಣ್ಣ ಒಂದು ಮಾತು ಹೇಳ್ದ. ಏನು ಅಂತ ಹೇಳಿದ್ರೆ, ಈ ಮಾರ್ಗದಲ್ಲಿ ಕೆಲವು ವಿಶಿಷ್ಟವಾಗಿರುವಂಥ ಆಚರಣೆಗಳಿವೆ. ಯಾಕೆ ಅಂತ ಹೇಳಿದ್ರೆ ವ್ಯಕ್ತಿತ್ವದ ನಿರ್ಮಾಣ ಮತ್ತು ಸಮಾಜ ಸಂಘಟನೆಯಲ್ಲಿ ಬಸವಣ್ಣ ಬಹಳ ಎತ್ತರವಾಗಿರ್ತಕ್ಕಂಥ ಆಲೋಚನೆಯನ್ನು ಇಟ್ಟುಕೊಂಡವನು. ಆ ಲೆಕ್ಕದಲ್ಲಿ ಅವನು ಸ್ಪಷ್ಟವಾದಂಥ ರೀತಿಯಲ್ಲಿ ಬಂದವರಿಗೆ ಹೇಳ್ದ, ನೀವು ದೈವಿ ಕಲ್ಪನೆಯನ್ನು, ದೇವರನ್ನು ಮನದಲ್ಲಿ ಇಂಬಿಟ್ಟುಕೊಳ್ಳಬೇಕಾದ್ರೆ ಅಂತರಂಗ ಶುದ್ಧಿಯೂ ಇರಬೇಕು, ಬಹಿರಂಗ ಶುದ್ಧಿಯೂ ಇರಬೇಕು. ಒಳಗೆ ಅಲಂಕಾರ, ಹೊರಗೆ ಮಲಿನ, ಅಥವಾ ಹೊರಗೆ ಮಲಿನ ಒಳಗೆ ಅಲಂಕಾರ, ಈ ಎರಡೂ ಸಹ ಒಪ್ಪುವಂಥದ್ದಲ್ಲ. ಅವನು ಸಂಪೂರ್ಣವಾಗಿ ಅವನು ಒಳಗೆ ಹೊರಗೆ ಪರಿಪೂರ್ಣವಾಗಿರಬೇಕು. ಅಂತಹ ವ್ಯಕ್ತಿತ್ವ ನಿಮ್ಮದಾಗಬೇಕು. ಹಾಗಾದರೆ ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ ಯಾವುದರಿಂದ? ಅವನು ಹೇಳ್ದ, ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ. ಇದು ಬಹಿರಂಗ ಶುದ್ಧಿ. ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರ ಹಳಿಯಲು ಬೇಡ. ಇದು ಅಂತರಂಗ ಶುದ್ಧಿ. ಯಾಕೆ ಅಂತ ಹೇಳಿದ್ರೆ ಶರೀರದ ಶುದ್ಧಿ, ಶರೀರದ ಹೊರಗಿನ ಆಚರಣೆ, ಕಳ್ಳತನ ಮಾಡದೇ ಇರತಕ್ಕಂಥದ್ದು, ಸುಳ್ಳು ಹೇಳದೇ ಇರತಕ್ಕಂಥದ್ದು, ಹಿಂಸೆ ಮಾಡದೇ ಇರತಕ್ಕಂಥದ್ದು, ಇದು ಹೊರಗಿನದು. ಆದರೆ ಇನ್ನೊಬ್ಬರ ಮೇಲೆ ಅಸಹನೆ, ಕೋಪದಿಂದ ಕೂಡಿರ್ತಕ್ಕಂಥದ್ದು, ಅಸಹ್ಯ ಪಡ್ತಕ್ಕಂಥದ್ದು, ತನ್ನತ್ತಾನು ಹೊಗಳಿಕೊಳ್ಳುವಂಥದ್ದು, ಇದು ಅಂತರಂಗದ ದುರ್ಗುಣಗಳು. ಈ 7ರಲ್ಲಿ ಬಹಿರಂಗ ಶುದ್ಧಿ
ಅಂತರಂಗ ಶುದ್ಧಿ. ಇದನ್ನು ನೀವು ಮಾಡಬೇಕಾದ್ರೆ ಈ ಗುಣಗಳು ನಿಮ್ಮವಾಗಬೇಕು. ಈ ಗುಣಗಳು ನಿಮ್ಮವಾದರೆ ಏನಾಗ್ತದೆ? ಇದು ಕೂಡಲ ಸಂಗಮ ದೇವನನ್ನು ಒಲಿಸುವ ಪರಿ. ಬಹಳ ಮುಖ್ಯವಾದಂಥ ರೀತಿಯಲ್ಲಿ ಈ ಮಾತನ್ನು ಹೇಳಿ ದೇವರನ್ನು ಒಲಿಸಬೇಕಾದ್ರೆ ನಿನ್ನ ಒಳಗೂ ಹೊರಗೂ ಶುದ್ಧಿಯಾಗಿರಬೇಕು. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ. ಇದು ನಿನ್ನ ಸಮಾಜದ ಜೊತೆಯಲ್ಲಿ, ಇನ್ನೊಬ್ಬರ ಜೊತೆಯಲ್ಲಿ ನಿನ್ನ ನಡವಳಿಕೆಗಳಿಗೆ ಒಂದು ಪರಿಪೂರ್ಣವಾದಂಥ ಆಯಾಮ ತರ್ತದೆ. ಅಷ್ಟೇ ಅಲ್ಲ, ಅವರ ಜೊತೆಯಲ್ಲಿ ನೀನು ಮಾನಸಿಕವಾಗಿ ಹೊಂದಾಣಿಕೆ ಮಾಡಿಕೊಳ್ಬೇಕಾದ್ರೆ ನಿನ್ನಲ್ಲಿ ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರ ಹಳಿಯಲು ಬೇಡ. ಈ ಗುಣಗಳು ಅಲ್ಲಿ ಬಹಳ ಮುಖ್ಯವಾದಂಥ ರೀತಿಯಲ್ಲಿ ಬರ್ತವೆ. ಈ ಗುಣಗಳಿಂದ ಕೂಡಿದ ವ್ಯಕ್ತಿ ಏನಾಗ್ತಾನೆ ಅಂತ ಹೇಳಿದ್ರೆ, ಪರಸ್ಪರ ಹೊಂದಾಣಿಕೆಯ ನೆಲೆಯಲ್ಲಿ ಪ್ರಾಮಾಣಿಕವಾದಂಥ ವ್ಯಕ್ತಿಗಳು ಪ್ರಾಮಾಣಿಕತೆಯಲ್ಲಿ ಬದುಕಲಿಕ್ಕೆ ಬೇಕಾದಂಥ ವ್ಯವಸ್ಥೆ ಆಗ್ತದೆ. ಇದಿಷ್ಟೇ ಸಾಲೋದಿಲ್ಲ. ಜೀವನದಲ್ಲಿ ಬದುಕಿಗೆ ಹೊಸ ಆಯಾಮ ಕೊಡಬೇಕಾದ್ರೆ ಒಳಗಿನ ಪೂಜೆ ಅಷ್ಟೇ ಅಲ್ಲ, ಹೊರಗಿನ ಆಚರಣೆಗಳು ಶುದ್ಧಿಯಾಗಬೇಕು. ಅದಕ್ಕೆ ಹೇಳಿದ್ರು, ಏನು ಬಂದಿರಿ ಹದುಳವಿದ್ದಿರಿ ಎಂದರೆ ನಿಮ್ಮ ಮೈಸಿರಿ ಆರಿ ಹೋಗುದೆ, ಕುಳ್ಳಿರೆಂದರೆ ನೆಲ ಕುಳಿ ಹೋಗುದೆ, ಒಡನೆ ನುಡಿದರೆ ಶಿರ ಹೊಟ್ಟೆ ಒಡೆಯುವುದೇ, ಕೊಡಲಿಲ್ಲದಿದ್ದಡೆ ಒಂದು ಗುಣವಿಲ್ಲದಿದ್ದರೆ ಕೆಡಹಿ ಮೂಗ ಕೊಯ್ಯದೆ ಮಾಣ್ಮನೆ ಕೂಡಲ ಸಂಗಮ ದೇವ. ಒಬ್ಬ ಹಣವಂತ, ಒಬ್ಬ ಸಾಮಾನ್ಯ, ಈ ಗುಣಗಳ ಲೆಕ್ಕಾಚಾರದಲ್ಲಿ ಬಹಳ ಮುಖ್ಯವಾದಂಥದ್ದು. ಬನ್ನಿ ಕೂತ್ಕೊಳ್ಳಿ ಅಂತ ಹೇಳಿದ್ರೆ ನೆಲ ಕುಳಿ ಹೋಗೋದಿಲ್ಲ. ನಿಮ್ಮ ಸಾಹುಕಾರಿಕೆಯ ಮಹಲಿನ ನೆಲ. ಅವನ ಜೊತೆಯಲ್ಲಿ ಮಾತಾಡಿದ್ರೆ ನಿನ್ನ ತಲೆ ಸಿಳಿ ಹೋಗೋದಿಲ್ಲ. ಇಷ್ಟೇ ಅಲ್ಲ, ನಿನಗೆ ಕೊಡ್ಲಿಕ್ಕೆ ಮನಸ್ಸಿಲ್ಲದೆ ಇದ್ದರೆ ಒಂದು ಒಳ್ಳೆ ಮಾತನಾದ್ರೂ ಆಡಪ್ಪ. ಇವತ್ತು ಈ 2 ವಚನಗಳಿವೆಯಲ್ಲ, ಇದು ಬೆಂಗಳೂರಿನ ಜನಗಳಿಗಂತೂ ಬಹಳ ಹತ್ತಿರವಾದಂಥ ವ್ಯವಸ್ಥೆಯಲ್ಲಿ ಇರ್ತವೆ. ಇವತ್ತು ಮನೆಯ ಬಾಗಿಲಲ್ಲಿ ಕರೆದು ಕುಂತು ಮಾತಾಡುವಂಥ ವ್ಯವಸ್ಥೆಗಳಿಲ್ಲ. ನಾವಿಬ್ಬರು ಸ್ನೇಹಿತರು ಮಾತಾಡಬೇಕಾದ್ರೆ ಪಕ್ಕದಲ್ಲಿ ಯಾವುದೋ ಒಂದು ಹೋಟೆಲ್ನಲ್ಲಿ ಹೋಗಿ ಕುಂತು ಮಾತಾಡುವಂಥ ಸನ್ನಿವೇಶ. ಕೆಲವರು ಈ ಸೋಷಿಯಲ್ ಕ್ಲಬ್ಗಳಿಗೆ ಯಾಕೆ ಮೆಂಬರ್ ಆಗಿದ್ದಾರೆ ಅಂದರೆ ಸ್ನೇಹಿತರು ಕುಂತು ಮಾತಾಡಲಿಕ್ಕೆ. ಯಾಕೆಂದರೆ ಮನೆಯಲ್ಲಿ ಕುಂತು ಮಾತಾಡುವಂಥ ವಾತಾವರಣ ಇಲ್ಲ. ಯಾರೋ ತಮಾಷೆಗೆ ಹೇಳ್ತಾ ಇದ್ರು, ಇಬ್ಬರು ಸ್ನೇಹಿತರು ಒಂದು ಪ್ರತಿಷ್ಠಿತವಾಗಿರುವಂಥ ಕ್ಲಬ್ನಲ್ಲಿ ಭೇಟಿಯಾದ್ರಂತೆ. ಹೊಸದಾಗಿ ಪರಿಚಯ, 3ನೇವರು ಪರಿಚಯ ಮಾಡಿಸ್ಕೊಟ್ರು. ಇವರು ಇಂಥವರು, ನಾವು ಇಂಥವ್ರು. ಅವರಿಬ್ಬರು ಹೊಸ ಪರಿಚಯ, ನಮ್ಮ ಫ್ರೆಂಡ್ಶಿಪ್ಪನ್ನು ಸೆಲೆಬ್ರೇಟ್ ಮಾಡೋಣ ಅಂತ ಹೇಳಿ ಹೋಗಿ ಪಾನೀಯ ಹಿಡ್ಕೊಂಡು ಕೂತರಂತೆ. ಕೂತು ಅವರ ವ್ಯವಹಾರ ವ್ಯಾಪಾರ ಇದ್ರ ಬಗ್ಗೆ ಎಲ್ಲ ಮಾತಾಡ್ತಾ, ಅಂದಹಾಗೆ ನಿಮ್ಮ ಮನೆಯಲ್ಲಿ? ನನ್ನ ಮನೆ ಸದಾಶಿವನಗರದಲ್ಲಿ. ಹೌದಾ, ನನ್ನ ಮನೆಯೂ ಸದಾಶಿವನಗರದಲ್ಲೇ. ಎಲ್ಲಿ ಸದಾಶಿವನಗರದಲ್ಲಿ? ಇಷ್ಟನೇ ಮೇನ್ ರೋಡು. ನನ್ನ ಮನೆಯೂ ಅದೇ ರೋಡ್ನಲ್ಲಿದೆ. ಎಷ್ಟನೇ ಕ್ರಾಸ್? ಓಹ್, ಇದೇ ಕ್ರಾಸ್. ನನ್ನ ಮನೆಯೂ ಅದೇ ಕ್ರಾಸ್ನಲ್ಲಿದೆ. ನಿಮ್ಮ ಮನೆ ನಂಬರ್ ಎಷ್ಟು? 130. ನಿಮ್ಮದೆಷ್ಟು? 131. ಇವರಿಬ್ಬರು ಪಕ್ಕದ ಮನೆಯಲ್ಲಿ 20 ವರ್ಷ ವಾಸ ಮಾಡಿದ್ರು ಸಹ ಪಕ್ಕದಲ್ಲಿ ಮನುಷ್ಯರಿದ್ದಾರೆ ಅಂತ ಇಬ್ಬರೂ ಗಮನಿಸಿರಲಿಲ್ಲ. ಇಂಥ ವಾತಾವರಣ ಹೋದರೆ ಮಾತ್ರ ಸಮಾಜದಲ್ಲಿ ಒಂದು ಸಂಘಟನೆ ಮತ್ತು ಒಂದು ಪರಸ್ಪರ ವ್ಯವಹಾರಕ್ಕೆ ಬೆಲೆ ಬರ್ತದೆ. ಯಾವುದೇ ಒಂದು ವ್ಯವಹಾರದಲ್ಲಿ ಪ್ರತಿಯೊಂದು ವ್ಯಕ್ತಿಗಳ ಹೃದಯ ಪರಿಪೂರ್ಣವಾಗಿ ಸಂತೋಷದ ಬುಗ್ಗೆಯಂತೆ ಎಲ್ಲರೊಡನೆ ಒಂದಾಗುವಂಥ ವಾತಾವರಣ ಇರಬೇಕು. ಇದು ಬಹಳ ಮುಖ್ಯ. ನಾಗರಿಕರು ಬಹಳ ಕಳ್ಕೊಂಡಿರ್ತಕ್ಕಂಥ ವಾತಾವರಣ ಅಂದರೆ ಇದು. ಈ ನಾಗರಿಕತೆಯ ವ್ಯವಸ್ಥೆಯಲ್ಲಿ ನಾವು ನಮ್ಮ ಬದುಕಿಗೆ ಬಂದ ಎಲ್ಲ ಬಣ್ಣಗಳನ್ನು ದೂರ ತಳ್ಳಿಬಿಟ್ಟು ನಾವು ಅದನ್ನೇನೋ ಒಂದು ರೀತಿಯಲ್ಲಿ ನಾವು ಅದನ್ನು ಪ್ರಿಸರ್ವ್ ಮಾಡಿಟ್ಕೊಳ್ಳುವಂಥ ಆಲೋಚನೆಯಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಂಡ್ಬಿಟ್ಟು ಬಹಳಷ್ಟು ಕಳ್ಕೊಂಡಿದ್ದೇವೆ ನಾವು. ಆದರೆ ಸಮಾಜದಲ್ಲಿ ಹೊಂದಾಣಿಕೆಯ ಸೂತ್ರಗಳನ್ನು ಬಸವಣ್ಣ ಇಷ್ಟು ಎತ್ತರವಾದಂಥ ರೀತಿಯಲ್ಲಿ ಸಮಾಜಕ್ಕೆ ಹಾಕ್ಕೊಟ್ಟ. ಪರಸ್ಪರ ವಿಶ್ವಾಸದಲ್ಲಿ ಬದುಕು ಮಾಡಬೇಕು. ಅಷ್ಟೇ ಅಲ್ಲ, ಪರಸ್ಪರ ವಿಶ್ವಾಸದಲ್ಲಿ ತಮ್ಮ ತನವನ್ನು ಹಂಚಿಕೊಂಡು ಹೋಗಬೇಕು. ಒಂದು ಮಾತು ಹೇಳ್ತಾರೆ, ಕಾಗೆಯೊಂದಗುಳ ಕಂಡರೆ ಕರೆಯದೇ ತನ್ನ ಕುಲವೆಲ್ಲವ, ಕೋಳಿಯೊಂದು ಕುಟುಕ ಕಂಡರೆ ಕರೆಯದೇ ತನ್ನ ಬಳಗವೆಲ್ಲವ. ಶಿವಭಕ್ತನಾಗಿ ಭಕ್ತಿ ಪಕ್ಷವಿಲ್ಲದಿದ್ದರೆ, ನಾವೆಲ್ಲ ಭಕ್ತರು ಉತ್ತಮ ಸಂಸ್ಕಾರವುಳ್ಳವರು, ನಮ್ಮದೇ ಆದಂಥ ಒಂದು ಅಭಿಮಾನ ಮತ್ತು ಒಂದು ವಾತ್ಸಲ್ಯ ಸೆಳೆತ ನಮ್ಮಲ್ಲಿ ಇಲ್ಲದೆ ಇದ್ದರೆ, ಕಾಗೆ ಕೋಳಿಗಳಿಗಿಂತ ಕರಕಷ್ಟ ಕೂಡಲ ಸಂಗಮ ದೇವ. ಎಂಥ ವಿಶೇಷವಾದ ಮಾತಿದು. ನಾವು ಕಾಗೆ ಕೋಳಿಗಳಿಗಿಂತಲೂ ಹತ್ತತ್ತ ಆಗಿಬಿಡ್ತೇವೆ ಮನುಷ್ಯರಲ್ಲಿ ವಿಶ್ವಾಸವಿಲ್ಲದೆ ಹೋದರೆ. ಆ ವಿಶ್ವಾಸದ ಭಾವನೆ ಎಲ್ಲಕ್ಕಿಂತಲೂ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಆ ವಿಶ್ವಾಸ ಎಷ್ಟು ಎತ್ತರಕ್ಕೆ ಬೆಳಿಬೇಕು ಅಂತ ಹೇಳಿದ್ರೆ, ನಾನೋರ್ವನೇ ಭಕ್ತ, ಮರ್ತ್ಯಲೋಕದೊಳಗಣ ಮಹಾಗಣಗಳು ಅಂತಂದು ಎಲ್ಲ ಜೀವಿಗಳು ಸಹ ಸಾಕ್ಷಾತ್ ಜಂಗಮ ಲಿಂಗ ನೀನೇ ಅಯ್ಯ ಕೂಡಲ ಸಂಗಮ ದೇವ.
ಪ್ರತಿಯೊಬ್ಬ ವ್ಯಕ್ತಿ ಸಮಾಜದ ಆರಾಧಕನಾಗಬೇಕು, ರಾಷ್ಟ್ರದ ಆರಾಧಕನಾಗಬೇಕು, ಪರಂಪರೆಯ ಆರಾಧಕನಾಗಬೇಕು, ಸಂಸ್ಕಾರದ ಆರಾಧಕನಾಗಬೇಕು, ಮಾನವೀಯ ಮೌಲ್ಯಗಳ ಆರಾಧಕನಾಗಬೇಕು, ತಾನು ಪೂಜಕನಾಗಬೇಕು, ಇಡೀ ಜಗತ್ತನ್ನು ಪೂಜಿಸಬೇಕು. ನಮ್ಮ ರಾಷ್ಟ್ರಭಕ್ತರೆಲ್ಲರ ಕಲ್ಪನೆ ಇದೆ ಅಲ್ವಾ? ತಾನೊಬ್ಬ ಸೇವಕ ತನ್ನ ಬಲಿದಾನದಿಂದ ಎಲ್ಲರ ಬದುಕಿಗೆ ಬಣ್ಣ ಕೊಡ್ತೇನೆ ಅಂತ ಹೇಳಿ ತ್ಯಾಗದ ಹೊಸ್ತಿಲಿನಲ್ಲಿ ತಮ್ಮನ್ನು ತಾವು ಸಮರ್ಪಣೆ ಮಾಡಿಕೊಂಡು ಅಮರರಾದಂಥ ಅನೇಕ ವ್ಯಕ್ತಿಗಳ ಕಥೆಯನ್ನು ನಾವು ಮೊನ್ನೆವರೆಗೂ ನೋಡ್ತಾ ಇದ್ದೀವಿ. 50 ವರ್ಷದ ಹಿಂದಿನವರೆಗೂ ಅಂತಹ ಜನಗಳ ಸಮೂಹ ನಮ್ಮ ಕಣ್ಮುಂದೆ ಇತ್ತಲ್ಲ. ಅಂಥ ವಾತಾವರಣ ಅಂದು ಮೂಡಬೇಕು ಅಂತ ಅನ್ನುವಂಥದ್ದು ಇಡೀ ರಾಷ್ಟ್ರ ಆರಾಧನೆ, ಮಾನವೀಯತೆಯ ಆರಾಧನೆಗೆ ಬಸವಣ್ಣ ಒಂದು ಹೊಸ ಬಣ್ಣವನ್ನು ಕೊಟ್ಟ ಜಂಗಮಾರಾಧನೆ ಅಂತ. ಜಂಗಮಾರಾಧನೆ ಅಂತ ಹೇಳಿದ್ರೆ ಸಮಸ್ತ ಜೀವ ಚೈತನ್ಯವನ್ನು ಆರಾಧನೆ ಮಾಡ್ತಕ್ಕಂಥ ಒಂದು ಹೊಸ ಕಲ್ಪನೆ. ದೇವರನ್ನು ನಾವು ವ್ಯಷ್ಟಿಯಲ್ಲಿ ಪೂಜೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತೇವೆ, ಅದರ ಪರಿಣಾಮ ಸಮಷ್ಟಿಯಲ್ಲಿ ವಿನಿಯೋಗ ಆಗಬೇಕು. ಬಸವಣ್ಣ ಹೇಳಿದ ಪೂಜೆ ವೈಯಕ್ತಿಕ, ಅದರ ಫಲ ಸಾರ್ವತ್ರಿಕ. ನಾವು ವ್ಯಕ್ತಿಗತವಾಗಿ ಪೂಜೆ ಮಾಡ್ತೇವೆ, ಅನುಸಂಧಾನ ಮಾಡ್ತೇವೆ, ಚಿಂತನೆ ಮಾಡ್ತೇವೆ, ಅದರಿಂದ ಬಂದ ಸಂಸ್ಕಾರವನ್ನು, ಅದರ ಬೆಳಕನ್ನು ನಾವು ಎಲ್ಲರ ಜೊತೆಯಲ್ಲಿ ಹಂಚಿಕೊಳ್ತೇವೆ. ಪೂಜೆಯ ಫಲ ಸಾರ್ವತ್ರಿಕವಾಗಬೇಕು, ಪೂಜೆಯ ಫಲ ವೈಯಕ್ತಿಕವಾಗಬಾರ್ದು. ನಾವು ಪೂಜೆಯನ್ನು ಸಾರ್ವತ್ರಿಕ ಮಾಡಿ ಪೂಜೆಯ ಫಲವನ್ನು ವೈಯಕ್ತಿಕ ಮಾಡುವಂಥ ಕೆಲಸ ಏನಾಗ್ತದೆ ಅಂತ ಹೇಳಿದ್ರೆ ದೈವಿ ಕಲ್ಪನೆಯ ವಿಡಂಬನೆ ಆಗ್ತದೆ. ನಾವು ಹೊರಗಿನ ವೈಭವ ಅಲ್ಲ, ಒಳಗಿನ ಸಂತೋಷವನ್ನು ನಾವು ಹೆಚ್ಚಿಸಿಕೊಳ್ಳುವಂಥ ಕೆಲಸ ನಮ್ಮದಾಗಬೇಕು. ನಮ್ಮ ಪೂಜೆ ನಮ್ಮ ಇಂತಹ ಒಂದು ಅದ್ಭುತವಾಗಿರುವಂಥ ಯೋಗ್ಯತೆಯನ್ನು, ಸಂಸ್ಕಾರವನ್ನು ನನಗೆ ತಂದುಕೊಡಬೇಕು, ನನ್ನ ವ್ಯಕ್ತಿತ್ವವನ್ನು ಅರಳಿಸಬೇಕು. ಹಾಗಾದರೆ ಪೂಜೆಯನ್ನು ಹೇಗೆ ಮಾಡಬೇಕು, ಯಾವಾಗ ಮಾಡಬೇಕು? ಇದರ ಬಗ್ಗೆ ಬಸವಣ್ಣ ಬಹಳ ಸ್ವಾರಸ್ಯವಾಗಿ ಹೇಳ್ತಾನೆ. ಹೊತ್ತಾರೆ ಎದ್ದು ಅಗ್ಗವಣಿ ಪತ್ರೆಯ ತಂದು ಹೊತ್ತು ಹೋಗದ ಮುನ್ನ ಪೂಜಿಸು ಲಿಂಗವ, ಹೊತ್ತು ಹೋದ ಬಳಿಕ ನಿನ್ನ ನಾರು ಬಲ್ಲರು, ಹೊತ್ತು ಹೋಗದ ಮುನ್ನ ಮೃತ್ಯು ಮುಟ್ಟದ ಮುನ್ನ ಪೂಜಿಸು ಕೂಡಲ ಸಂಗಮ ದೇವನ ಅಂತ ಹೇಳ್ದ. ನೋಡಿ, ಪೂಜೆಯ ಕಲ್ಪನೆಯನ್ನು ಹೇಗೆ ವಿಕಾಸಗೊಳಿಸುವಲ್ಲಿ ಬಸವಣ್ಣ ಹೆಜ್ಜೆ ಹೆಜ್ಜೆಯಾಗಿ ಮುಂದುವರಿತಾನೆ ಅಂತ ಅನ್ನುವಂಥದ್ದು. ಹೊತ್ತಾರೆ ಎದ್ದು ಅಗ್ಗವಣಿ ಪತ್ರೆಯ ತಂದು ಹೊತ್ತು ಹೋಗದ ಮುನ್ನ ಪೂಜಿಸು ಲಿಂಗವ. ಕರ್ತವ್ಯವನ್ನು ನೀನು ಕಾಲಗತಿಯನ್ನು ಅನುಸರಿಸಿ ನೀನು ಮಾಡು. ಹೊತ್ತು ಹೋಗದ ಮುನ್ನ ಅಂತ ಅನ್ನುವಂಥ ಮಾತಿದೆಯಲ್ಲ, ಇದು ಬಹಳ ಸ್ವಾರಸ್ಯವಾದು. ಹೊತ್ತು ಹೋದ ಬಳಿಕ ನಿನ್ನ ನಾರು ಬಲ್ಲರು. ಹೊತ್ತು ಕಳೆದ ಮೇಲೆ ನಿನ್ನನ್ನು ಯಾರು ಗುರುತಿಸ್ತಾರೆ ಅಂತ ಅಷ್ಟೇ ಅರ್ಥ ಅಲ್ಲ. ನಿನ್ನನ್ನು ಮನೆಯಿಂದ ಹೊತ್ತುಕೊಂಡು ಹೋದ ಮೇಲೆ ನಿನ್ನನ್ನು ಮರೆತು ಬಿಡ್ತಾರೆ ಜನ. ಈ ಜಗತ್ತಿನಲ್ಲಿ ಎಷ್ಟು ಜನಗಳನ್ನು ಹೊತ್ತುಕೊಂಡು ಹೋದ್ರು ಅವ್ರನ್ನ ಯಾರನ್ನೂ ನಾವು ಜ್ಞಾಪಕ ಇಟ್ಕೊಂಡಿಲ್ಲ. ಯಾಕೆ ಅಂದರೆ ಮುಂದೆ ಹೇಳ್ತಾನೆ, ಹೊತ್ತು ಹೋಗದ ಮುನ್ನ ಮೃತ್ಯು ಮುಟ್ಟದ ಮುನ್ನ ತೊತ್ತು ಕೆಲಸವ ಮಾಡು ಕೂಡಲ ಸಂಗಮ ದೇವನ. ಮಾಡುವ ಕೆಲಸವನ್ನು ನಾವು ಇವತ್ತೇ ಮಾಡಬೇಕು. ತಿಥಿವಾರ ನಕ್ಷತ್ರ ಮುಖ್ಯವಲ್ಲ. ನಾಳಿನ ದಿನಕ್ಕೆ ಇಂದಿನ ದಿನವೇ ಲೇಸೆಂದು ಹೇಳಿರಯ್ಯ. ನಾವೆಲ್ಲ ಒಪ್ಪಿದ ದಿನ, ಮನಸ್ಸು ಒಪ್ಪಿದ ದಿನ ನಾಳಿನ ಕ್ಷಣ ಅಲ್ಲ, ಇವತ್ತೇ. ನಾಳೆ ಬಪ್ಪುದು ನಮಗಿಂದೇ ಬರಲಿ, ಹಿಂದೆ ಬಪ್ಪುದು ನಮಗೆ ಈಗಲೇ ಬರಲಿ ಅಂತನ್ನುವಂಥ ರೀತಿಯಲ್ಲಿ ನಾವು ಕರ್ತವ್ಯದಲ್ಲಿ ನಿರತರಾಗಬೇಕು. ಕರ್ತವ್ಯಕ್ಕೆ ನಾಳೆ ಅಂತನ್ನುವಂಥ ಪೋಸ್ಟ್ಪೋನ್ಮೆಂಟ್ ನಮ್ಮದಲ್ಲ. ಇದನ್ನು ಒಂದು ಮಾತು ಹೇಳಿದ್ರು. ಸುಪ್ರಭಾತ ಸಮಯದಲ್ಲಿ ಅರ್ತಿಯಲ್ಲಿ ಲಿಂಗವ ನೆನೆದರೆ ತಪ್ಪುವುವು ಅಪಮೃತ್ಯು ಕಾಲ ಕರ್ಮಂಗಳಯ್ಯ. ಈ ಮಾತು ಭಾಳ ಚೆನ್ನಾಗಿ ನಮ್ಮ ಸಂಗೀತಗಾರರು ಭಾಳ ಚೆನ್ನಾಗಿ ಹಾಡ್ತಾರೆ. ಸುಪ್ರಭಾತ ಸಮಯದಲ್ಲಿ ಭಾವನೆಯಿಂದ, ಪ್ರಾಂಜಲತೆಯಿಂದ ಲಿಂಗವನ್ನು ನೆನೆದರೆ ನಿನಗೆಲ್ಲ ಅಪಮೃತ್ಯು ದೋಷಗಳೆಲ್ಲವೂ ಪರಿಹಾರ ಆಗ್ತದೆ. ಇದಿಷ್ಟೇ ಮಾತಲ್ಲ, ಮುಂದೆ ಬಸವಣ್ಣ ಭಾಳ ಸ್ವಾರಸ್ಯವಾಗಿ ಹೇಳ್ತಾನೆ. ದೇವ ಪೂಜೆಯ ಮಾಟ ದುರಿತ ಬಂಧನದೋಟ. ದೇವರನ್ನು ಪೂಜೆ ಮಾಡುವಂಥ ಕರ್ತವ್ಯ ನಿನ್ನ ಎಲ್ಲ ಬಂಧನಗಳನ್ನು ನಿವೃತ್ತಿ ಮಾಡುತ್ತದೆ. ದೇವ ಪೂಜೆಯ ಮಾಟ ದುರಿತ ಬಂಧನದೋಟ. ಶಂಭು ನಿಮ್ಮಯ ನೋಟ ಹೆರೆಹಿಂಗದ ಕಣ್ಬೇಟ. ಯಾವತ್ತೂ ಭಗವಂತನನ್ನು ಕಣ್ಮುಂದೆ ನಿಲ್ಲಿಸಿಕೊಳ್ಳುವಂಥದ್ದಿದೆಯಲ್ಲ, ಇದು ನಮ್ಮ ಮನಸ್ಸಿನ ಆತ್ಯಂತಿಕವಾದಂಥ ಸಂವೇದನೆಯಾಗಬೇಕು. ಇವೆರಡು ಹೊರಗಿನ ಪೂಜೆಯ ವ್ಯವಸ್ಥೆ. ಆದರೆ ಮುಂದೆ ಒಂದು ಮಾತು ಹೇಳ್ತಾನೆ ಬಸವಣ್ಣ. ಜಂಗಮಾರ್ಚನೆಯ ಮಾಟ ಕೂಡಲ ಸಂಗಮ ದೇವರ ಕೂಟ. ಜಂಗಮಾರ್ಚನೆ ಅಂತ ಹೇಳಿದ್ರೆ
ಸಮಷ್ಟಿಯಲ್ಲಿ ದೈವ ಚೈತನ್ಯವನ್ನು ಗುರುತಿಸಿ ಮಾಡುವ ಆರಾಧನೆ ಇದೆಯಲ್ಲ, ಇದು ನಮ್ಮನ್ನು ಭಗವಂತನಲ್ಲಿ ಸೇರಿಸಿಕೊಂಡು ಬಿಡುತ್ತೆ ಅಂತ. ಜಂಗಮಾರ್ಚನೆ ಅಂದರೆ ವೈಯಕ್ತಿಕವಾದ ಪೂಜೆಗಿಂತಲೂ ಸಮಾಜ ಸೇವೆಗೆ, ಸಮಾಜದ ಜೊತೆಯಲ್ಲಿ ಬೆರೆಯುವಂಥದ್ದನ್ನು ಭಗವಂತನ ಜೊತೆಯಲ್ಲಿ ಬೆರೆಯುವಷ್ಟು ಪರಿಪೂರ್ಣತೆಯ ಒಂದು ಮಟ್ಟಕ್ಕೆ ಬಸವಣ್ಣ ತೆಗೆದುಕೊಂಡು ಹೋಗುವಂಥ ಆಲೋಚನೆ ಮಾಡಿದ್ದ. ಇದಿಷ್ಟೆಲ್ಲ ಹೇಳೋದ್ರ ಜೊತೆಗೆ, ಹಾಗಾದರೆ ಹಗಲು ಪೂಜೆ ಮಾಡಬೇಕಾ? ಹೌದು, ಹಗಲು ಪೂಜೆ ಮಾಡಲೇಬೇಕು. ಹಗಲು ಯಾವುದು? ಅದ್ಭುತವಾದಂಥ ಕಲ್ಪನೆ ಕೊಡ್ತಾನೆ ಬಸವಣ್ಣ. ಎನಗೆ ನಿಮ್ಮ ನೆನಹಾದಾಗಲೇ ಉದಯ. ಯಾವಾಗ ಉದಯ ನಮಗೆ ಅಂತ ಹೇಳಿದ್ರೆ ಸೂರ್ಯ ಹುಟ್ಟಿದಾಗಲ್ಲ. ಯಾವಾಗ ಭಗವಂತನ ನೆನಪು ನಮ್ಮ ಮನಸ್ಸಿನಲ್ಲಿ ಸ್ಫುರಣವಾಗ್ತದೆ ಆಗಲೇ ನಮ್ಮ ಮನಸ್ಸಿನಲ್ಲಿ ಸೂರ್ಯೋದಯ. ಎನಗೆ ನಿಮ್ಮ ಮರಹಾದಾಗಲೇ ಅಸ್ತಮಾನ. ಯಾವಾಗ ಭಗವಂತ ನಿನ್ನನ್ನು ನಮ್ಮ ಮನಸ್ಸಿನಿಂದ ನೀನು ದೂರ ಆಗ್ತೀಯ ಆಗ ನಮಗೆ ಕತ್ತಲು. ಕತ್ತಲೆ ಯಾವಾಗ? ಭಗವಂತನನ್ನು ಮರೆತು ವ್ಯವಹಾರ ಇದ್ದಾಗ. ಬೆಳಕೆ ಯಾವಾಗ? ನಮ್ಮ ಮನಸ್ಸಿನಲ್ಲಿ ಭಗವಂತನ ನೆನಪಿದ್ದಾಗ. ಪ್ರಕೃತಿ ನಮಗೇನು ಪಾಠ ಹೇಳಿಕೊಡ್ತದೆ? ಹಗಲು ರಾತ್ರಿ ಎರಡೂ ಸೇರಿ 24 ಗಂಟೆ. ಒಂದು ದಿನ ಪೂರ್ತಿ ಆಗಬೇಕಾದ್ರೆ ಹಗಲು 12 ಗಂಟೆ ಇರಬೇಕು, ರಾತ್ರಿ 12 ಗಂಟೆ ಇರಬೇಕು. ನಾವು ದೇವರ ಆರಾಧನೆ ಮಾಡಬೇಕಾದ್ರೆ ಭಗವಂತನ ನೆನಪಿನಲ್ಲಿ ಎಷ್ಟು ಕಾಲ ಇರ್ತೇವೋ ಆತನನ್ನು ಬಿಟ್ಟು ವ್ಯವಹಾರದಲ್ಲಿ ಅಷ್ಟೇ ಕಾಲ ಇರಬೇಕು. ಇದರಲ್ಲಿ ಹೆಚ್ಚು ಕಡಿಮೆ ಮಾಡಬಾರ್ದು. ಹಗಲು 12 ಗಂಟೆ, ರಾತ್ರಿ 12 ಗಂಟೆ. ಈಗ ನಾವು ಯೋಚನೆ ಮಾಡೋಣ, ಬಸವಣ್ಣನ ಸ್ಕೇಲ್ ಪ್ರಕಾರ ನಾವು ಎಷ್ಟೊತ್ತು ಹಗಲಿನಲ್ಲಿರ್ತೇವೆ, ಎಷ್ಟೊತ್ತು ರಾತ್ರಿಯಲ್ಲಿರ್ತೇವೆ? ಬೆಳಿಗ್ಗೆ ಎದ್ದು ಸಂಧ್ಯಾವಂದನೆ ಅಥವಾ ಏನಾದರೂ ದೇವರ ಪೂಜೆ ಮಾಡುವಂಥ ತರಾತುರಿಯಲ್ಲಿ ಒಂದು 2-3 ನಿಮಿಷ ಹಗಲಿನಲ್ಲಿರ್ಬೋದು ನಾವು. ಅಥವಾ ಬಹಳ ವಿಶೇಷವಾದ ಒಂದು ಹಬ್ಬ ಹರಿದಿನ ಅಂತ ಅಂದಾಗ ಒಂದು 2-3 ಗಂಟೆ ಹಗಲಿನಲ್ಲಿರ್ಬೋದು. ಇನ್ನು ಬಾಕಿ 24 ಗಂಟೆಗಳಲ್ಲಿ ಮಿನಿಮಮ್ 4 ನಿಮಿಷ, ಮ್ಯಾಕ್ಸಿಮಮ್ 4 ಗಂಟೆ. ಇಷ್ಟು ಬಿಟ್ಟರೆ ನಾವು ಇನ್ನು ಉಳಿದ ಕಾಲವನ್ನು ಕಳೆಯೋದು ಎಲ್ಲಿ? ಕತ್ತಲೆಯಲ್ಲಿ, ಅಸ್ತಮಾನದಲ್ಲಿ ಕಳೀತೇವೆ. ಹಾಗಾದರೆ ನಮ್ಮ ಜೀವನದಲ್ಲಿ ಹಗಲಿಗಿಂತ ಕತ್ತಲೆನೇ ಜಾಸ್ತಿ ಆಯ್ತಲ್ಲ. ಎನಗೆ ನಿಮ್ಮ ನೆನಹಾದಾಗಲೇ ಉದಯ, ಎನಗೆ ನಿಮ್ಮ ಮರಹಾದಾಗಲೇ ಅಸ್ತಮಾನ. ದೇವರ ಪೂಜೆ ಯಾವಾಗ ಮಾಡಬೇಕು ಅನ್ನೋದಕ್ಕೆ ತಿಥಿ ವಾರ ಕಾಲದ ನಿರ್ಬಂಧ ಇಲ್ಲ. ಯಾವಾಗ ನಿನ್ನ ಮನಸ್ಸಿನಲ್ಲಿ ದೇವರು ಬರ್ತಾನೆ ಆಗಲೇ ಪೂಜೆ ಮಾಡು. ಯಾವಾಗ ನಿನ್ನ ಭಾವನೆ ಉಕ್ಕೇರ್ತದೆ, ಭಗವಂತನ ಕಡೆ ಹೋಗ್ತದೆ, ಅದೇ ಹಗಲು ನೀನು ಪೂಜೆ ಮಾಡು. ಅದಕ್ಕೆ ಯಾವುದೇ ಕಾಲದ ಮಿತಿಯನ್ನು ಚೌಕಟ್ಟಿನಲ್ಲಿ ಹೊಂದಿಸ್ಕೊಳ್ಳಿಕ್ಕೆ ಹೋಗಬೇಡ. ನಿನ್ನ ಮನಸ್ಸು ದೇವರನ್ನು ಬಯಸಿದ್ದೇ ಕಾಲ. ಅದು ಬಿಟ್ಟು ದೇವರನ್ನು ಮರೆತು ಹೊರಗಿನ ಲೆಕ್ಕಕ್ಕೋಸ್ಕರ ನೀನು ಮಾಡುವಂಥ ಪೂಜೆ ಅದು ಪೂಜೆ ಅಂತ ಅನ್ನಿಸ್ಕೊಳ್ಳೋದಿಲ್ಲ. ಯಾಕೆಂದರೆ ಅದು ಉದಯದ ಪೂಜೆಯೇ ಅಲ್ವಲ್ಲ. ನಿನ್ನ ಮನಸ್ಸಿನಲ್ಲಿ ದೇವರೇ ಉದಯ ಆಗಿಲ್ಲ, ಅಲ್ಲಿ ಯಾಕೆ ಪೂಜೆ ಮಾಡ್ತೀಯ? ಎನಗೆ ನಿಮ್ಮ ಮರಹಾದಾಗಲೇ ಅಸ್ತಮಾನ. ಮುಂದೆ ಹೇಳ್ತಾರೆ, ಎನಗೆ ನಿಮ್ಮ ನೆನಹವೇ ಜೀವನ, ಎನಗೆ ನಿಮ್ಮ ನೆನಹೇ ಪ್ರಾಣ ಕಾಣ ತಂದೆ. ಎಲ್ಲಿಯ ಯಾವ ಕ್ಷಣ ಕ್ಷಣ ನಿನ್ನ ನೆನಪಿನಲ್ಲಿ ಬದುಕ್ತೇನೆಲ್ಲ ಅದೇ ನನ್ನ ಬದುಕು. ನಿನ್ನನ್ನು ಮರೆತದ್ದೇ ಮರಣ. ಕುವೆಂಪು ಅವರು ಹೇಳ್ತಾರೆ ಭಾಳ ಸ್ವಾರಸ್ಯವಾಗಿ, ತನುವು ನಿನ್ನದು, ಮನವು ನಿನ್ನದು, ಎನ್ನ ಜೀವನ ಧನವು ನಿನ್ನದು, ನಾನು ನಿನ್ನವನೆನ್ನುವ ಹೆಮ್ಮೆಯ ತೃಣವು ಮಾತ್ರವೇ ನನ್ನದು. ನೀನು ಬೆಳೆದರೆ ನಾನು ಬೆಳೆವೆನು, ನೀನು ಉಳಿದರೆ ನಾನು ಉಳಿವೆನು. ಎನ್ನ ಎನ್ನ ಜೀವನ ಧನವೂ ನೀನು, ಎನ್ನ ಮರಣದ ಮರಣವು. ನನ್ನ ಜೀವನೇ ನೀನು, ನನ್ನ ಮರಣವೂ ನೀನೆ, ಎಲ್ಲವೂ ನೀನೆ, ನಿನ್ನ ಬಿಟ್ಟು ಇನ್ನೇನೂ ಇಲ್ಲ ಅಂತ. ಎನಗೆ ನಿನ್ನ ನೆನಹವೇ ಜೀವನ, ಎನಗೆ ನಿನ್ನ ನೆನಹವೇ ಪ್ರಾಣ ಕಾಣ ತಂದೆ. ಸ್ವಾಮಿ, ಎನ್ನ ಹೃದಯದಲ್ಲಿ ನಿಮ್ಮ ಚರಣದುಂಡಿಗೆ ಎನ್ನುತ್ತಯ್ಯ, ವದನದಲ್ಲಿ ಷಡಕ್ಷರವ ಬರೆಯಯ್ಯ ಕೂಡಲ ಸಂಗಮ ದೇವ. ದೇವರ ಜೊತೆಯಲ್ಲಿ ಬದುಕು ಮಾಡುವಂಥದ್ದು ಅಂತ ಅನ್ನೋಂಥದ್ದು ಇದೆಯಲ್ಲ, ಇದು ಹೊರಗಿನ ವಿಚಾರ ಅಲ್ಲ. ದೇವರನ್ನು ನಿತ್ಯ ಅಷ್ಟೋತ್ತರ ಶತನಾಮ ಸಹಸ್ರನಾಮದ ಜೊತೆಯಲ್ಲಿ ಕೂತ್ಕೊಳ್ಳುವಂಥದ್ದು ಅಂತ ಅಷ್ಟೇ ನೀವು ಭಾವನೆ ಮಾಡಬಾರ್ದು ಅಂತಾರೆ ಬಸವಣ್ಣ. ಇಷ್ಟೆಲ್ಲ ದೈವಭಕ್ತಿಯನ್ನು ಹೇಳಿಕೊಟ್ಟವನು ಕೊನೆಗೊಂದು ಮಾತು ಹೇಳ್ತಾನೆ, ದೇವರಿಗೆ ನಿಜವಾದ ಪೂಜೆ ಸಲ್ಲುವ ಬಗೆ ಹೇಗೆ ಅಂತ ಹೇಳಿದ್ರೆ,
ಜಂಗಮ ಕೆರೆದರೆ ಸ್ಥಾವರ ನೆನೆಯಿತ್ತು. ನಿಮ್ಮ ಪೂಜೆ ಲೋಕಗತಿಯನ್ನು ಹಿಡಿದಾಗ ಅದು ಭಗವಂತನಿಗೆ ನೇರವಾಗಿ ತಲುಪ್ತದೆ ಅಂತ. ಲೋಕವನ್ನು ಮರೆತು ದೇವರಿಗೆ ನೀನು ಪೂಜೆ ಮಾಡ್ತಾ ಇದ್ರೆ ಆ ಪೂಜೆಯಲ್ಲಿ ಹುರುಳಿಲ್ಲ ಲಿಂಗಾರ್ಚನೆ. ಎಷ್ಟು ಸ್ಪಷ್ಟವಾಗಿ ಹೇಳ್ತಾರೆ ಅಂತಂದರೆ, ಎರೆದರೆ ನೆನೆಯದು, ಮರೆದರೆ ಬಾಡದು, ಹುರುಳಿಲ್ಲ ಲಿಂಗಾರ್ಚನೆ, ಜಂಗಮ ಕೆರೆದರೆ ಸ್ಥಾವರ ನೆನೆಯಿತ್ತು. ಮನುಷ್ಯನ ಸಂಸ್ಕಾರದ ಒತ್ತಡ ಮತ್ತು ಈ ಪರಿಪೂರ್ಣತೆ ಅದು ಲೋಕಮುಖವಾಗಿ ಹರಿಬೇಕು. ಅದು ಲೋಕ ವಿರುದ್ಧವಾದಂಥ ರೀತಿಯಲ್ಲಿ ಹೋಗಬಾರದು. ಫಲ ಸಂಪೂರ್ಣವಾಗಿ ಲೋಕಕ್ಕೆ ತಲುಪುವುದಾಗಬೇಕು. ಬಸವಣ್ಣನ ಈ ಮಾತಿಗೆ ಚನ್ನಬಸವಣ್ಣ ಭಾಷ್ಯ ಬರೀತಾನೆ. ಪರಸ್ಪರರ ಚಿಂತನೆಯ ವ್ಯವಸ್ಥೆ ಹೇಗೆ ಹೊಂದಾಣಿಕೆಯಿಂದ ಹೋಗ್ತದೆ ಅಂತ ಅನ್ನೋದಿದೆಯಲ್ಲ, ಚನ್ನಬಸವಣ್ಣ ಹೇಳ್ತಾನೆ ಈ ಮಾತಿಗೆ. ಈ ವಚನ ಚಿಕ್ಕದಾಗಿದೆಯಲ್ಲ, ಇದನ್ನು ಬಹಳ ದೊಡ್ಡದಾಗಿ ಬಿಡಿಸ್ತಾನ ಅವನು. ಹೊರಗನೆ ತಂದು ಹೊರಗನೆ ಕೊಯ್ದು ಹೊರಗನೆ ಪೂಜಿಸಿದರೆ, ಹೊರಗನೆ ಕೊಯ್ದು ಮರದಿಂದ ಹೂಪತ್ರೆಗಳನ್ನು ತಂದು ಹೊರಗನೆ ತಂದು ಹೊರಗಡೆ ಇರೋ ಪರಿಕರಗಳನ್ನು ಅಷ್ಟೇ ಜೋಡಿಸ್ಕೊಂಡು ಹೊರಗನೆ ಪೂಜಿಸಿದರೆ, ಹೊರಗಿನ ಪೂಜೆ ಅಷ್ಟನ್ನೇ ನೀವು ಮಾಡಿದ್ರೆ ಪರಿಣಾಮವಿಲ್ಲ. ಅವನು ಯಾಕೆಂದ್ರೆ ಅವನು ಸ್ಪಷ್ಟವಾಗಿ ಹೇಳುವಂಥ ಮನುಷ್ಯ. ಅವನು ಹೇಳ್ತಾನೆ, ಪರಿಣಾಮವಿಲ್ಲ, ಪ್ರಯೋಜನವಿಲ್ಲ, ಸುಖ ದೊರಕೊಳ್ಳದು ನೋಡ. ಪರಿಣಾಮ ಇಲ್ಲ, ಪ್ರಯೋಜನ ಇಲ್ಲ, ಸುಖ ದೊರಕೊಳ್ಳೋದು ನೋಡ. ಹಾಗಾದರೆ ಹೇಗೆ ಮಾಡಬೇಕ್ರಿ ಪೂಜೆ? ಅದೆಂತೆಂದಡೆ, ಸರ್ವ ಜೀವಂಗಳಲ್ಲಿ ಹಿಂಸೆಯ ಮಾಡದಿರಬಲ್ಲಡೆ ಪ್ರಥಮ ಪುಷ್ಪ, ಸರ್ವೇಂದ್ರಿಯಗಳ ನಿಗ್ರಹಿಸಿಕೊಂಡಿರಬಲ್ಲಡೆ ದ್ವಿತೀಯ ಪುಷ್ಪ, ಸರ್ವಾಹಂಕಾರ ಹೊರತು ಶಾಂತನಾಗಿರಬಲ್ಲಡೆ ತೃತೀಯ ಪುಷ್ಪ, ಸರ್ವವ್ಯಾಪಾರ ಒಳಿದು ನಿರ್ವ್ಯಾಪಾರಿಯಾಗಿರಬಲ್ಲಡೆ ಚತುರ್ಥ ಪುಷ್ಪ, ದುರ್ಭಾವ ಪ್ರಕೃತಿ ಕಳೆದು ಸದ್ಭಾವ ಎಡೆಗೊಂಡಿರಬಲ್ಲಡೆ ಪಂಚಮ ಪುಷ್ಪ, ಅನೃತವ ಮರೆತು ಸತ್ಯವ ನುಡಿಯಬಲ್ಲಡೆ ಸಪ್ತಮ ಪುಷ್ಪ, ಉಂಡು ಉಪವಾಸಿ ಬಳಸಿ ಬ್ರಹ್ಮಚಾರಿಯಾಗಿರಬಲ್ಲಡೆ ಷಷ್ಠಮ ಪುಷ್ಪ, ಸಕಲ ಪ್ರಪಂಚ ಒಳಿದು ಶಿವಜ್ಞಾನ ಸಂಪನ್ನವಾಗಿರಬಲ್ಲಡೆ ಅಷ್ಟಮ ಪುಷ್ಪ. ಇಂತಿ ಅಷ್ಟದಳ ಕುಸುಮಂಗಳ ಹೃದಯದಲ್ಲಿ ಅರಳಿಸಿ ಸಹಜ ಪೂಜೆಯ ಮಾಡಬಲ್ಲ ಶರಣರು ನಿಮ್ಮ ಪ್ರತಿಬಿಂಬದಂತೆ ಇಪ್ಪರು ಕಣ ಕೂಡಲ ಚನ್ನ ಸಂಗಮ ದೇವ. ನಮ್ಮ ಹೃದಯದಲ್ಲಿ ಈ ಸದ್ಗುಣಗಳ ವಿಕಾಸವಾಗಿ ಅದನ್ನು ಸಹಜವಾಗಿ ಭಗವಂತನ ಪಾದಕ್ಕೆ ಅರ್ಪಣೆ ಮಾಡಿದಾಗ ಅಂತಹ ವ್ಯಕ್ತಿಗಳ ಮುಖದಲ್ಲಿ ಭಗವಂತನ ಪ್ರತಿಬಿಂಬ ಕಾಣ್ತದಂತೆ. ಅವರು ಭಗವಂತನ ಪ್ರತಿಕೃತಿಗಳಂತೆ ಈ ಜಗತ್ತಿನಲ್ಲಿ ಓಡಾಡ್ತಾರೆ. ನೀವು ಈ ಸ್ಕೇಲ್ ಇಟ್ಟುಕೊಂಡು ಈ 8 ಗುಣಗಳನ್ನು ನೀವು ಲೆಕ್ಕ ಮಾಡ್ಕೊಳ್ಳಿ. ಅಂದಿನಿಂದ ಇಂದಿನವರೆಗೆ ಬಂದಂಥ ಸಂತ ಮಹಾಂತರೆಲ್ಲರಲ್ಲಿ ಕಾಣುವಂತಹ ಸಾಮಾನ್ಯ ಗುಣಗಳಿವೆ 8. ಸರ್ವಜೀವಂಗಳಲ್ಲಿ ಹಿಂಸೆಯ ಮಾಡದಿರಬಲ್ಲಡೆ ಪ್ರಥಮ ಪುಷ್ಪ, ಸರ್ವೇಂದ್ರಿಯಗಳ ನಿಗ್ರಹಿಸಿಕೊಂಡಿರಬಲ್ಲಡೆ ದ್ವಿತೀಯ ಪುಷ್ಪ, ಸರ್ವಾಹಂಕಾರ ಹೊರತು ಶಾಂತನಾಗಿರಬಲ್ಲಡೆ ತೃತೀಯ ಪುಷ್ಪ, ಸರ್ವವ್ಯಾಪಾರ ಒಳಿದು ನಿರ್ವ್ಯಾಪಾರಿಯಾಗಿರಬಲ್ಲಡೆ ಚತುರ್ಥ ಪುಷ್ಪ, ದುರ್ಭಾವ ಪ್ರಕೃತಿ ಕಳೆದು ಸದ್ಭಾವ ಎಡೆಗೊಂಡಿರಬಲ್ಲಡೆ ಪಂಚಮ ಪುಷ್ಪ, ಉಂಡು ಉಪವಾಸಿ ಬಳಸಿ ಬ್ರಹ್ಮಚಾರಿಯಾಗಿರಬಲ್ಲಡೆ ಷಷ್ಠಮ ಪುಷ್ಪ, ಅನೃತವ ಮರೆತು ಸತ್ಯವ ನುಡಿಯಬಲ್ಲಡೆ ಸಪ್ತಮ ಪುಷ್ಪ, ಸಕಲ ಪ್ರಪಂಚ ಒಳಿದು ಶಿವಜ್ಞಾನ ಸಂಪನ್ನನಾಗಿರಬಲ್ಲಡೆ ಅಷ್ಟಮ ಪುಷ್ಪ. ಈ ಗುಣಗಳನ್ನು ಹೃದಯದಲ್ಲಿ ಅರಳಿಸಿಕೊಂಡು ಯಾರು ಭಗವಂತನಿಗೆ ಕೊಡ್ತಾರೆ ಅವರು ಭಗವಂತನ ಪ್ರತಿಕೃತಿಗಳು. ಇದು ನಿಜವಾದ ಪೂಜೆ. ಸಾಮಾನ್ಯವಾಗಿ ಬಂದಂಥ ಈ ಪೂಜೆ ವ್ಯಕ್ತಿ ವಿಕಾಸದ ಅತ್ಯಂತ ಎತ್ತರವನ್ನು ತಲುಪಿದಂಥ ಸನ್ನಿವೇಶದಲ್ಲಿ ಅದು ಹೊಂದಬೇಕಾದಂಥ ಅನುಭೂತಿಯ ಆ ಒಂದು ವೈಶಿಷ್ಟ್ಯ ಇದೆಯಲ್ಲ, ಇದು ಬಹಳ ಅದ್ಭುತವಾದಂಥದ್ದು. ಹಾಗಾದರೆ ಆ ಸಾಧನೆಯ ಎತ್ತರವನ್ನು ತಲುಪಬೇಕಾದ್ರೆ ನಮ್ಮ ಪೂಜೆಗೊಂದು ಗತಿ ಇರಬೇಕಲ್ಲ. ಈ ಗತಿಯಲ್ಲಿ ಇರುವ ಎಚ್ಚರ ಹೇಗಿರಬೇಕು ಅಂತ ಅನ್ನೋದನ್ನು ಅಕ್ಕ ಮಹಾದೇವಿ ಹೇಳಿಕೊಡ್ತಾಳೆ ನೋಡಿ. ಆಕೆಯ ಪರಿಕಲ್ಪನೆ ನೋಡಿ. ನಾವು ಅಷ್ಟವಿಧಾರ್ಚನೆ ಷೋಡಶೋಪಚಾರ ಮಾಡ್ತೇವೆ ಭಗವಂತನಿಗೆ, ಹೌದು. ನಾವು ಮಾಡಿದ ಪೂಜೆ ನಮ್ಮ ಮನಸ್ಸಿಗೆ ಒಪ್ಪುತ್ತೆ. ಆದರೆ ಭಗವಂತ ನಿನಗೊಪ್ಪಿಗೆ ಆಯಿತಾ ಅಂತ ಯಾರೂ ನಾವು ಕೇಳಲ್ಲ, ಹೌದಲ್ಲ? ದೇವರೇ ನಾನು ಮಾಡಿದ ಪೂಜೆ ನಿನಗೆ ಇಡಿಸ್ತಾ ಅಂತ ನಾವು ಕೇಳ್ತೇವ? ಆತನ ಇಷ್ಟ ಅನಿಷ್ಟಗಳನ್ನು ನಾವು ಗಮನಿಸೋದಿಲ್ವಲ್ಲ. ಆದರೆ ಈ ತಾಯಿ ಗಮನಿಸ್ತಾಳೆ. ಆಕೆ ಹೇಳ್ತಾಳೆ, ತನು ಕರಗದವರಲ್ಲಿ ಮಜ್ಜನವನೊಲ್ಲೆಯಯ್ಯ ನೀನು,
ತನು ಕರಗೋದು ಅಂದ್ರೇನು? ಕಷ್ಟಪಟ್ಟು ಕೆಲಸ ಮಾಡೋದು, ಇನ್ನೊಬ್ಬರ ದುಡಿಮೆಯನ್ನು ಮೈಯಲ್ಲಿ ಬೆವರಾರದ ಹಾಗೆ ಊಟ ಮಾಡೋದಲ್ಲ. ತಮಾಷೆಯಾಗಿ ಇವರು ಬೀಚಿಯವರು ಹೇಳ್ತಾ ಇದ್ರು, ಕೆಲವರು ಎಲ್ಲರಿಗೂ ಬೆವರು ಬರ್ತದೆ, ಆದರೆ ಕೆಲವರು ಬೆವರು ಯಾವಾಗ ಬರ್ತದೆ ಅಂದರೆ ಬಿಸಿ ಊಟ ಮಾಡಿದಾಗ ಬರುತ್ತಂತೆ, ಬೇರೆ ಬೆವರು ಬರೋದಿಲ್ಲ, ದುಡಿದು ಬೆವರು ಬರೋದೇ ಇಲ್ಲ ಅಂತ. ಅಂಥ ಮಾತನ್ನು ಹೇಳ್ತಾರೆ. ತನು ಕರಗದವರಲ್ಲಿ ಮಜ್ಜನವನೊಲ್ಲೆಯಯ್ಯ ನೀನು, ಮನ ಕರಗದವರಲ್ಲಿ ಪುಷ್ಪವನೊಲ್ಲೆಯಯ್ಯ ನೀನು. ಯಾರ ಮನಸ್ಸು ಇನ್ನೊಬ್ಬರ ನೋವಿಗೆ ಕರಗೋದಿಲ್ಲ ಅಂಥವರು ಧರಿಸಿದ ಹೂವು ದೇವರಿಗೆ ಇಷ್ಟವಾಗೋದಿಲ್ಲ. ಹದುಳಿಗರಲ್ಲದವರಲ್ಲಿ ಗಂಧಾಕ್ಷತೆಯನೊಲ್ಲೆಯಯ್ಯ ನೀನು. ಹದುಳಿಗರು ಅಂತ ಹೇಳಿದ್ರೆ ಎಲ್ಲರೊಡನೆ ಪ್ರೀತಿ, ವಿಶ್ವಾಸ, ಬಂಧುತ್ವ, ಭಾವನೆ, ಸಮರಸತೆಯಿಂದ ಬದುಕು ಮಾಡೋದನ್ನು ಮರ್ತಿರುವವರು ಹದುಳಿಗರಲ್ಲ. ಭಾವಶುದ್ಧವಿಲ್ಲದವರಲ್ಲಿ ಧೂಪವನೊಲ್ಲೆಯಯ್ಯ ನೀನು. ಅರಿವು ಕಣ್ತೆರೆಯದವರಲ್ಲಿ ಆರತಿಯನೊಲ್ಲೆಯಯ್ಯ ನೀನು. ಪರಿಣಾಮಿಗಳಲ್ಲದವರಲ್ಲಿ ನೈವೇದ್ಯವನೊಲ್ಲೆಯಯ್ಯ ನೀನು. ಪರಿಣಾಮಿಗಳು ಅಂದ್ರೇನು? ಎಲ್ಲವೂ ಭಗವಂತನ ವಸ್ತು, ಇದನ್ನು ಎಚ್ಚರಿಕೆಯಿಂದ ಉಪಯೋಗಿಸಬೇಕು ಅಂತ ಅನ್ನುವಂಥದ್ದು. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಮುಂಜೀಥಾಹ ಮಾಗ್ರದಃ ಕಸ್ಯ ಸ್ವಿಧನಂ ಅಂತ ಅನ್ನುವಂಥ ಜ್ಞಾನ ಯಾರಿಗೆ ಎಚ್ಚರವಾಗಿರ್ತದೆ ಅವರು ಪರಿಣಾಮಿಗಳು. ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ, ನಿಮ್ಮ ದಾನವನುಂಡು ಅನ್ಯರ ಹೊಗಳುವ ಕುನ್ನಿಗಳ ನೇನೆಂಬೆ ರಾಮನಾಥ ಅಂತ ಅನ್ನುವ ಎಚ್ಚರ ಇರ್ತದಲ್ಲ, ಅದು ಪರಿಣಾಮಿಗಳು. ಅಂಥವರು ಮಾಡುವ ನೈವೇದ್ಯ ದೇವರಿಗೆ ಇಷ್ಟವಾಗುತ್ತಂತೆ. ಕಾಲು ಭಾಗ ತಿಂದು ಮುಕ್ಕಾಲು ಭಾಗ ಎಲೆಯಲ್ಲಿ ಇನ್ನೊಬ್ಬರು ತಿನ್ನದ ಹಾಗೆ ಎಂಜಲು ಮಾಡಿ ಬಿಟ್ಟು ಹೋಗುವವರು ಮಾಡುವ ನೈವೇದ್ಯ ದೇವರಿಗೆ ಇಷ್ಟ ಆಗೋದಿಲ್ಲ. ದುಂದು ವೆಚ್ಚದ ದುರಾಚಾರಿಗಳಿಗೆ ದೇವರು ಒಲಿಯೋದಿಲ್ಲ ಅಂತ ಅಕ್ಕ ಹೇಳ್ತಾಳೆ. ತ್ರಿಕರಣ ಶುದ್ಧವಿಲ್ಲದವರಲ್ಲಿ ತಾಂಬೂಲವನೊಲ್ಲೆಯಯ್ಯ ನೀನು. ಅರಿವು ಕಣ್ತೆರೆಯದವರಲ್ಲಿ ಆರತಿಯನೊಲ್ಲೆಯಯ್ಯ ನೀನು. ಹೃದಯ ಕಮಲ ಶುದ್ಧವಿಲ್ಲದವರಲ್ಲಿ ಇರಲೊಲ್ಲೆಯಯ್ಯ ನೀನು. ಎನ್ನಲ್ಲಿ ಏನುಂಟೆಂದು ಎನ್ನ ಕರಸ್ಥಲವನಿಂಬುಗೊಂಡೆ ಹೇಳ ಚನ್ನಮಲ್ಲಿಕಾರ್ಜುನ. ಆ ತಾಯಿ ಆತ್ಮನಿರೀಕ್ಷೆ ನೋಡಿ ಹೇಗಿದೆ ಅಂತ ಹೇಳಿದ್ರೆ, ನನ್ನಲ್ಲಿ ಏನುಂಟು. ಅಕ್ಕ ಅಷ್ಟು ಎತ್ತರಕ್ಕೆ ಹೋಗಲಿಕ್ಕೆ ಕಾರಣ ಈ ಗುಣ. ಎನ್ನಲ್ಲಿ ಏನುಂಟು, ತನ್ನನ್ನು ತಾನು ಪ್ರತಿನಿತ್ಯ ಸುಧಾರಿಸಿಕೊಳ್ಳುವಂಥ ವಿಧಾನ. ಎನ್ನಲ್ಲಿ ಏನುಂಟು, ಎನ್ನಲ್ಲಿ ಏನುಂಟು, ನನ್ನಲ್ಲಿ ಈ ಗುಣ ಇದೆಯಾ, ನನ್ನಲ್ಲಿ ಈ ಗುಣ ಇದೆಯಾ. ಪ್ರತಿ ಕ್ಷಣ ಕ್ಷಣ ತನ್ನಲ್ಲಿರುವ ಕೊಳೆಯನ್ನು ಬಿಟ್ಟು ಶುದ್ಧವಾಗುವಂಥ ಗಂಗಾ ನದಿಯ ನೀರಿದ್ದಾಗೆ ಹರಿಯುವ ನೀರು ಪ್ರತಿ ಕ್ಷಣ ತನ್ನಲ್ಲಿರುವ ಮಲಿನವನ್ನು ನೆಲಕ್ಕೆ ಬಿಟ್ಟು ಶುದ್ಧವಾಗಿಯೇ ಸಾಗ್ತದಂತೆ. ನಮ್ಮ ಬದುಕು ಹಾಗಾಗಬೇಕು. ಹಾಗಾಗಬೇಕಾದ್ರೆ ನಮ್ಮ ಪೂಜೆ ನಮ್ಮ ಆತ್ಮನಿರೀಕ್ಷಣೆಯ, ನಮ್ಮಲ್ಲಿರುವ ದೋಷ ದುರ್ಬಲತೆಗಳನ್ನು ಅದುಮಿ ನಮ್ಮನ್ನು ಪರಿಪೂರ್ಣದೆಡೆಗೆ ತೆಗೆದುಕೊಂಡು ಹೋಗುವಂಥ ಕ್ರಿಯೆಯಾಗಬೇಕು. ಎನ್ನಲ್ಲಿ ಏನುಂಟು ಅನ್ನುವ ಪ್ರಜ್ಞೆ ಜಾಗೃತವಾಗಿದ್ದಾಗ ಏನಾಗ್ತದೆ? ಈ ಪೂಜೆ ನಮ್ಮ ಹೃದಯದಲ್ಲಿ ಚನ್ನಬಸವಣ್ಣ ಹೇಳಿದ ಅಷ್ಟದಳ ಕಮಲಗಳನ್ನು ಅರಳಿಸುವ ಕ್ರಿಯೆಯಾಗಿ ಮಾರ್ಪಡ್ತದೆ. ಆ ಕ್ರಿಯೆಯಾಯಿತು ಅಂತ ಹೇಳಿದ್ರೆ ಅಂತಹ ವ್ಯಕ್ತಿಗಳನ್ನು ಭಗವಂತ ಬಹಳ ಎತ್ತರದಿಂದ ಗಮನಿಸ್ತಾನೆ. ಗಮನಿಸಿ ಅಷ್ಟೇ ಅಲ್ಲ, ಬಂದು ಹೇಳ್ತಾನಂತೆ, ಕೂಡಲ ಸಂಗಮ ದೇವ ತನಗೆ ಬೇಕೆಂದು ಎತ್ತಿಕೊಂಡ ಅಂತ. ಆಹಾ, ಇದು ಬಹಳ ಅದ್ಭುತವಾಗಿರುವಂಥ ಫಲ. ಇಂಥ ಶರಣರು, ಇಂಥ ಭಕ್ತರು, ಇಂತಹ ಸಂತರು, ಇಂಥ ವ್ಯಕ್ತಿಗಳು, ಇಂತಹ ದಾಸಶ್ರೇಷ್ಠರು ನನಗೆ ಬೇಕು ಅಂತ ಹೇಳಿ ಭಗವಂತ ಆಸೆಪಟ್ಟು ಆಯ್ದುಕೊಳ್ಳುವ ಹಣ್ಣಾಗಿ ಮನುಷ್ಯ ಜೀವನ ಪರಿಪೂರ್ಣತೆಯನ್ನು ಹೊಂದಬೇಕು ಅಂತ ಅನ್ನುವ ಮಟ್ಟದವರೆಗೆ ಸಾಮಾನ್ಯ ವ್ಯಕ್ತಿಯ ವ್ಯಕ್ತಿತ್ವ ಅಷ್ಟು ಎತ್ತರಕ್ಕೆ ತಲುಪುವವರೆಗೆ ವ್ಯಕ್ತಿಗಳನ್ನು ಎರಕಹೊಯ್ದಂತಹ ಈ ದೈವಿ ಕಲ್ಪನೆ, ಪೂಜೆ, ಅದರ ವೈವಿಧ್ಯತೆ, ಅದರ ವಿಸ್ತಾರಗಳು. ಒಂದು ಹಂತದಲ್ಲಿ ದೇವರನ್ನು ಎದುರಿಟ್ಟು ಪೂಜೆ ಮಾಡುವಂಥ ಭಗವಂತ ನೀನು ಸರ್ವಜ್ಞ, ನಾನು ಕೇವಲ ಅಂತ ಅನ್ನುವಂಥ ಲೆಕ್ಕದಲ್ಲಿ ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನೀನು ಬಿಟ್ಟಿನ್ಯಾರೂ ಇಲ್ಲ ಅಂತ ಹೇಳಿ ಭಗವಂತನನ್ನು ಆ ಸ್ಥಾನದಲ್ಲಿಟ್ಟು ಅರ್ಚನೆ ಮಾಡಲಿಕ್ಕೆ ಪ್ರಾರಂಭವಾಗುವಂಥವನು ಕಣ್ಣಿನ ಬೆಳಕಾಗಿ, ಮನಸ್ಸಿನ ಸಂಸ್ಕಾರವಾಗಿ, ಪರಿಪೂರ್ಣವಾಗಿ ಆ ದೇವರನ್ನು ತನ್ನಲ್ಲಿ ಇಂಬಿಟ್ಟುಕೊಂಡು ತಾನೇ ಬೆಳಕಾಗುವಂತಹ ಪ್ರಕ್ರಿಯೆ ಹೇಗೆ ಬೆಳೀಬೇಕು ಅಂತ ಅನ್ನುವಂಥದ್ದಿದೆಯಲ್ಲ, ಈ ಎತ್ತರವನ್ನು ಸಾಧಿಸುವಲ್ಲಿ ಸಾಮಾನ್ಯ ಜನರ ಹೃದಯದಲ್ಲಿ ಆತ್ಮವಿಶ್ವಾಸವನ್ನು ತುಂಬಿ ಅಂಥವರನ್ನು ಹೇಗೆ ಬೆಳೆಸ್ದ ಅಂತನ್ನುವಂಥದ್ದಿದೆಯಲ್ಲ, ಇದು ಬಹಳ ಅದ್ಭುತವಾಗಿರುವಂಥ ಪರಿಕಲ್ಪನೆ. ನಾಳೆ ನಾವೊಂದು ಕೆಲಸ ಮಾಡೋಣ. ಸಾಮಾನ್ಯ ವ್ಯಕ್ತಿಗಳು, ಸಮಾಜದ ಮಧ್ಯದಲ್ಲಿ ಬಂದಂಥ ಸಾಮಾನ್ಯ ವ್ಯಕ್ತಿಗಳು ಈ ಒಂದು ಪರಿಕಲ್ಪನೆಯ ಮೂಸೆ ಅಡಿಯಲ್ಲಿ
ಹೇಗೆ ತಮ್ಮ ವ್ಯಕ್ತಿತ್ವವನ್ನು ಅರಳಿಸಿಕೊಂಡು ಹೇಗೆ ಪರಿಪೂರ್ಣವಾಗಿರ್ತಕ್ಕಂಥ ಅನುಭೂತಿಯ ಸಂಸ್ಕಾರವನ್ನು ಹೊಂದಿದವರಾದರೂ ಅಂಥ ವ್ಯಕ್ತಿಗಳ ಹಲವು ಬಗೆಗಳು, ಹಲವು ಮುಖಗಳೇನಿವೆ ಅಂತ ಅನ್ನೋವಂಥದ್ದಿದೆಯಲ್ಲ, ಅದನ್ನು ಗಮನಿಸಿದಾಗ ಏನಾಗ್ತದೆ ಅಂತ ಹೇಳಿದ್ರೆ ಈ ಎಲ್ಲ ಪರಿಕರಗಳ ಪರಿಣಾಮದ ಪ್ರಯೋಜನ, ಅವುಗಳನ್ನು ಸಮರ್ಥವಾಗಿ ಉಪಯೋಗಿಸಿದಂತಹ ಒಂದು ಪ್ರಸಂಗ, ಅದರಲ್ಲಿ ಹೇಗೆ ವ್ಯಕ್ತಿಗಳು ಪರಿಪೂರ್ಣ ಶಕ್ತಿಗಳಾಗಿ ಸಮಾಜಕ್ಕೆ ಬೆಳಕಾಗಿ ನಿಂತರು ಅಂತ ಅನ್ನೋವಂಥದ್ದಿದೆಯಲ್ಲ, ಅಂಥ ಉದಾಹರಣೆಗಳನ್ನು ನಾವು ನಾಳೆ ನೋಡೋಣ. ಆದರೆ ಪೂಜೆಯ ಪರಿಕಲ್ಪನೆ ನಮ್ಮ ಮನಸ್ಸಿನಲ್ಲಿ ಒಂದು ಗಟ್ಟಿಯಾಗಿ ಉಳಿಬೇಕು. ಏನು ಅಂತ ಹೇಳಿದ್ರೆ, ಪೂಜೆ ಅಂತ ಅನ್ನುವಂಥದ್ದು ಅಂತರಂಗದ ವಿಕಾಸ. ಆ ಅಂತರಂಗದ ವಿಕಾಸ ಅಂತ ಹೇಳಿದ್ರೆ ಹೊರಗಿನ ತೋರಿಕೆಯಿಂದಲ್ಲ. ಹೊರಗಿನ ತೋರಿಕೆ ಹಚ್ಚಿಕೊಂಡ ಬಣ್ಣ ಕೇವಲ ಬಣ್ಣವಾಗ್ತದೆ ಹೊರತು ಒಳಗಿನ ಮಧುರತೆಯಾಗಲಿ ಅಥವಾ ರುಚಿಯಾಗಲಿ ಸುವಾಸನೆಯಾಗಲಿ ಬರ್ತಕ್ಕಂಥದ್ದಾಗೋದಿಲ್ಲ. ಹಚ್ಚಿಕೊಂಡ ವಾಸನೆ, ಹಚ್ಚಿಕೊಂಡ ಬಣ್ಣಗಳಿಗಿಂತಲೂ ಸ್ವತಃ ತಾವು ಬಣ್ಣವಾಗಿ ಬೆಳಕಾಗಿ ಅರಳುವಂತಹ ರೀತಿ ಇದೆಯಲ್ಲ, ಈ ದಿಸೆಯಲ್ಲಿ ನಾವು ನಿತ್ಯ ಆಲೋಚನೆ ಮಾಡಬೇಕು. ನಿನ್ನೆ ನಾನು ಹೇಳಿದೆ, ಪ್ರತಿಯೊಂದು ಹಂತದಲ್ಲಿಯೂ ನಮ್ಮ ಮನಸ್ಸಿನ ಮುಂದೆ ಅಕ್ಕಮಹಾದೇವಿ ಇರಬೇಕು. ಎನ್ನಲ್ಲಿ ಏನುಂಟು ಅನ್ನುವ ಪ್ರಶ್ನೆ ಇದ್ದ ಹಾಗೆ ನಾನು ಮಾಡಿದ್ದಿದಾಯಿತು, ಮುಂದೆ ಏನು ಮಾಡಬೇಕು, ಮುಂದೆ ಏನು ಮಾಡಬೇಕು, ಮುಂದೆ ಏನು ಮಾಡಬೇಕು. ಪ್ರತಿ ಕ್ಷಣದಲ್ಲಿಯೂ ವಿಕಾಸದ ಕಡೆಗೆ ಅನನ್ಯವಾದಂಥ ಚಿಂತನೆಯನ್ನು ನಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡ್ರೆ ಏನಾಗ್ತದೆ ಅಂದರೆ, ಇಹದ ಬದುಕಿನಲ್ಲಿ ಸ್ಥಿರತೆಯನ್ನು, ಪರದ ಬದುಕಿನಲ್ಲಿ ಬೆಳಕನ್ನು ಪರಿಪೂರ್ಣವಾಗಿ ಹೊಂದುವಂತಹ ವ್ಯಕ್ತಿತ್ವದ ವಿಕಾಸ ಅದು ನಮ್ಮದಾಗ್ತದೆ. ಶರಣ ಧರ್ಮ ಯಾವುದೇ ಒಂದು ಪಂಥ, ಪಂಗಡ, ಕಾಲ, ದೇಶ, ವರ್ತಮಾನಕ್ಕೆ ಸಿಕ್ಕಿದಂಥ ಒಂದು ವ್ಯವಸ್ಥೆ ಅಲ್ಲ. ಇದು ಸಕಲ ಜೀವಾವಳಿಗೆ ಲೇಸ ಬಯಸುವ ಪ್ರಾಂಜಲ ಮನಸ್ಸಿನ ಒಂದು ಪವಿತ್ರ ಚಿಂತನೆ ಬಿಟ್ಟು ಬೇರೆ ಇನ್ಯಾವ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆಗಳು ಇರೋದಿಲ್ಲ. ಆ ಲೆಕ್ಕದಲ್ಲಿ ಒಬ್ಬ ವ್ಯಕ್ತಿ ಲೌಕಿಕವಾಗಿ ಏನು ಬೆಳೆದ ಆತ್ಮವಿಶ್ವಾಸ ಹೇಗೆ ಬೆಳೀತು, ಆಧ್ಯಾತ್ಮಿಕವಾಗಿ ಆತನ ಆತ್ಮವಿಶ್ವಾಸ ಹೇಗೆ ಬೆಳೀತು, ಸಮಾಜ ಮಧ್ಯದಲ್ಲಿ ಹೇಗೆ ತನ್ನನ್ನು ತಾನು ಒಂದು ಸಮಾಜದ ಕೇಂದ್ರ ಬಿಂದುವಾಗಿ ಸಮಾಜದಿಂದ ಉಪೇಕ್ಷಿತನಾಗಿರ್ತಕ್ಕಂಥ ವ್ಯಕ್ತಿ ಹೇಗೆ ತನ್ನನ್ನು ತಾನು ಮಾರ್ಪಡಿಸಿಕೊಂಡ, ಈ ಎಲ್ಲ ವಿಚಾರಗಳನ್ನು ನೋಡಿದಾಗ ಸಮಾಜದ ಮೇಲೆ ಉಂಟಾದಂಥ ಧಾರ್ಮಿಕ ಪರಿಣಾಮ, ಸಾಮಾಜಿಕ ಪರಿಣಾಮ, ಎಲ್ಲ ಪರಿಣಾಮಗಳ ಒಂದು ವೈಭವೀಕರಣದ ವ್ಯವಸ್ಥೆ ಏನಿದೆಯಲ್ಲ, ಈ ವಾಸ್ತವ ಸತ್ಯವನ್ನು ನಾಳೆಯಿಂದ ನೋಡಲಿಕ್ಕೆ ಪ್ರಾರಂಭ ಮಾಡೋಣ. ಅದರ ಜೊತೆಗೆ ಇನ್ನೂ ಮುಂದೆ ಅಕ್ಕಮಹಾದೇವಿಯ ವಿಕಾಸದ ಬಗ್ಗೆ ನಾನು ಒಂದು ಮಾತಾಡಲೇಬೇಕಾಗ್ತದೆ. ಯಾಕೆ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿತ್ವದ ವಿಕಾಸದ ಒಂದು ಅದ್ಭುತವಾದಂಥ ಚಿತ್ರಣ ಆಕೆಯ ಒಂದು ಜೀವನ ಶೈಲಿ ಮತ್ತು ವಚನಗಳಲ್ಲಿ ಸಿಗ್ತದೆ. ಮತ್ತು ಅಷ್ಟೇ ಅಲ್ಲ, ಪ್ರಭುದೇವರ ಜೊತೆಯಲ್ಲಿ ನಿಂತು ತನ್ನ ಅಂತಃಸತ್ವದ ಮುಖಾಂತರವಾಗಿ ಪ್ರಭುದೇವರಷ್ಟೇ ಎತ್ತರವಾಗಿ ಕಾಣಿಸಿಕೊಂಡಂಥ ಮುಕ್ತಾಯಕ್ಕನನ್ನು ನಾವು ಗುರುತಿಸಬೇಕಾಗ್ತದೆ. ಈ ಎಲ್ಲ ಪರಿಕಲ್ಪನೆಗಳನ್ನು ಮುಂದಿನ ದಿನಗಳಲ್ಲಿ ಪ್ರಸಂಗದ ಜೊತೆಯಲ್ಲಿ ನಾನು ನಿಮಗೆ ಸ್ಥೂಲವಾದಂಥ ಪರಿಚಯ ಮಾಡಿಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಶರಣು ಶರಣಾರ್ಥಿ. ಇವತ್ತಿಷ್ಟಕ್ಕೆ ನಿಲ್ಲಿಸ್ಬೋಣ.